ಥ್ಯಾಂಕ್ ಯು ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ವಂಡರ್ಫುಲ್ ಆಗಿ ನೀವು ಪ್ರೋಗ್ರಾಮ್ ನ ಶುರು ಮಾಡಿದ್ದೀರಾ ಅಂಡ್ ಥ್ಯಾಂಕ್ ಯು, ಒಳ್ಳೆ ರೀತಿಯಲ್ಲಿ ಇನ್ವೈಟ್ ಮಾಡಿದ್ರಿ. ಆ, ಎಲ್ರಿಗೂ ಕೂಡ ನಮಸ್ಕಾರ. ಶುಕ್ರವಾರದ ಶುಭ ಸಂಜೆ ವಿಶೇಷ ಕಾರ್ಯಕ್ರಮಕ್ಕೆ, ಸಾಧ್ಯತೆಗೊಂದು ಸಲಹೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ವಿಶೇಷವಾಗಿ ಇವತ್ತಿನ ದಿನ ನಾವು ಪ್ರತಿ ಶುಕ್ರವಾರ ಕಲಿಯೋದಕ್ಕೆ ಶುರು ಮಾಡಿದ್ವಿ. ಪ್ರತಿ ಶುಕ್ರವಾರ ಒಂದಷ್ಟು ವಿಶೇಷವಾದಂತ ಜ್ಞಾನನ ನಾವೆಲ್ಲರೂ ಕೂಡ ಪಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಕಂಪೇರ್ ಟು ಇದಕ್ ಮುಂಚೆ ಪ್ರತಿ ಶುಕ್ರವಾರದ ಪ್ರೋಗ್ರಾಮ್ಗಳಲ್ಲಿ ನೋಡಿದಾಗ ಈ ಶುಕ್ರವಾರ ಆ ಆ, ಬಹಳ ಖುಷಿ ಆಗೋದೇನಂದ್ರೆ ಈ ಶುಕ್ರವಾರ ತುಂಬಾ ಜನಗಳು ವಿಡಿಯೋ ಆನ್ ಮಾಡಿ ಕೂತಿದ್ರ. ಹಾಗಾಗಿ ಯಾರೆಲ್ಲ ವಿಡಿಯೋ ಆನ್ ಮಾಡಿ ಕೂತಿದ್ರ ನಿಮ್ಮೆಲ್ರಿಗೂ ಕೂಡ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಗ್ರೇಟ್ ಒಂದು ಸ್ಟೆಪ್. ಇದಕ್ಕೋಸ್ಕರ ಪ್ರಿಯಾರಿಟಿ ಕೊಟ್ಟು ವಿಡಿಯೋ ಆನ್ ಮಾಡಿ ಕೂರುವಂತದ್ದು. ಸೊ ಅವರೆಲ್ರಿಗೂ ಕೂಡ ಒಂದು ಸಣ್ಣ ಚಪ್ಪಾಳೆ. ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಇವತ್ತಿನ 4ನೇ ಸೆಷನ್ಗೆ ನಿಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇದೀನಿ. ಒಂದು ವಿಶೇಷವಾದಂತ ಒಂದು ಸೆಷನ್ ಈ ಸರಿ. ಇದಕ್ ಮುಂಚೆ ನಾವೇನ್ ಮಾಡಿದ್ವಿ, ಈ ಎಲ್ಲಾ ಸೆಷನ್ಗೂ ಕಂಪೇರ್ ಮಾಡಿದ್ರೆ ಇವತ್ತಿನ ಸೆಷನ್ ಬಹಳ ವಿಭಿನ್ನವಾಗಿರುವಂತದ್ದು, ಬಹಳ ವಿಶೇಷವಾಗಿ ಶುರು ಮಾಡಿರುವಂತದ್ದು. ಆಲ್ರೆಡಿ ನಾವೆಲ್ಲರೂ ಕೂಡ ಗ್ರೂಪ್ ಮೀಟಿಂಗ್ ಗಳಲ್ಲಿ ಡಿಸ್ಕಷನ್ ಕೂತಾಗ ಮುಂದೆ ಏನೆಲ್ಲ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡಿದ್ವಿ, ಸಾಕಷ್ಟು ಡಿಸ್ಕಷನ್ಸ್ ಗಳು ಮಾಡಿದ್ವಿ. ಸೊ ಆ ಒಂದು ನಿರ್ಧಾರದ ಪ್ರಕಾರವಾಗಿ ಈಗ ಒಂದಷ್ಟು ಹೊಸ ವಿಷಯ ಜೊತೆಗೆ ನಾವು ಹೆಜ್ಜೆ ಇಡ್ತಾ ಇದೀವಿ. 4th ಸೆಷನ್ ಇದು. 4ನೇ ಸೆಷನ್ ನಲ್ಲಿ ವಿಶೇಷವಾದಂತ ಒಬ್ಬ ಅತಿಥಿ ನಮ್ಮ ಒಟ್ಟಿಗಿದ್ದಾರೆ. ನಮ್ಮ ಒಂದು ಯಶಸ್ಸಿನಲ್ಲಿ ರೂವಾರಿಯಾದಂತ ಒಬ್ಬ ವ್ಯಕ್ತಿ, ನಮ್ಮ ಯಶಸ್ಸಿನ ನಮ್ಮ ಎಂಟೈರ್ ತಂಡದ ಅಥವಾ ನಮ್ಮ ಅಪ್ಲೈನ್ ತಂಡ ಅಂತೇನಿದೆ ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ಸಂಸ್ಥೆನಲ್ಲಿ ಸಾಕಷ್ಟು ಜನಗಳು ಬೆಳೆಯೋದಕ್ಕೆ, ಸಾಕಷ್ಟು ಜನಗಳು ಅಚೀವ್ ಆಗೋದಕ್ಕೆ ಜೊತೆಲಿ ನಿಂತು ರಥ ಎಳೆದಂತ ಒಬ್ಬ ವ್ಯಕ್ತಿ, ಸಾರಥಿಯಾಗಿ ನಿಂತ ಒಬ್ಬ ವ್ಯಕ್ತಿ, ಬಹಳ ಒಬ್ಬ ಫೇವ್ರೇಟ್ ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಆತರ ಒಬ್ಬ ಫೇವ್ರೇಟ್ ಪರ್ಸನ್ ಇವತ್ತು ನಮ್ಮ ಒಟ್ಟಿಗಿದ್ದಾರೆ. ಅವರೊಂದಿಗೆ ಒಂದಷ್ಟು ಚರ್ಚೆಗಳು, ಸಂವಾದ, ಪ್ರಶ್ನೆಗಳು, ಉತ್ತರಗಳು, ವಿಶೇಷವಾದಂತ ವಿಭಿನ್ನವಾದಂತ ಯಶಸ್ಸನ್ನ ಪಡೆಯೋದಕ್ಕೆ ಬೇಕಾದಂತ ಒಂದಷ್ಟು ಸಲಹೆಗಳನ್ನ ಕೇಳೋದಕ್ಕೆ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನೀವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಂತ ಅನ್ಕೊಂತೀನಿ, ಹೌದಾ ಇಲ್ವಾ? ಸೊ ಮೆಸೇಜ್ ಹಾಕ್ಬೋದು ಎಸ್ ಅಥವಾ ನೋ ಅಂತ ಹೇಳ್ಬಿಟ್ಟು. ನಿಮ್ಮೆಲ್ಲರ ಒಂದು ಚಟುವಟಿಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರ ಚಟುವಟಿಕೆ, ಇನ್ವಾಲ್ವ್ಮೆಂಟ್ ಕೂಡ ತುಂಬಾ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಯಾರು ಭಾಗವಹಿಸ್ತಾರೆ ಅವರು ಮಾತ್ರ ಇತಿಹಾಸದಲ್ಲಿ ಉಳ್ಕೋತಾರೆ. ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಉಳ್ಕೊಳಕ್ ಸಾಧ್ಯ ಆಗೋದು ಭಾಗವಹಿಸೋರು ಮಾತ್ರ. ಭಾಗವಹಿಸೋರು ಅಂದ್ರೇನು? ಭಾಗವಹಿಸಿದ್ರೆ ಐದರ್ ಗೆಲ್ತೀವಿ, ಇಲ್ಲ ಅಂತ ಹೇಳಿದ್ರೆ ಗೆಲ್ಲೋರ್ಗೆ ಸಪೋರ್ಟ್ ಮಾಡಿ ನಾವ್ ಹಿಂದೆ ಉಳ್ಕೊಳ್ತೀವಿ, ಆದ್ರೆ ಅನುಭವ ಮಾತ್ರ ಪಡ್ಕೊಳ್ತೀವಿ. ಹಾಗಾಗಿ ಆದ್ರೆ ಅವೆರಡು ಇಲ್ಲದೆ ಇದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ನಾವ್ ಈ ಕಡೆ ಸೋಲ್ನು ಒಪ್ಕೊಳಕ್ ಆಗಲ್ಲ, ಗೆಲುವನ್ನು ಪಡ್ಕೊಳಕ್ ಆಗಲ್ಲ. ಸೊ ಏನು ಹಾಕದೆ ಕೇವಲ ಪ್ರೇಕ್ಷಕರಾಗಿ ಉಳಿದು ಬಿಡ್ತೀವಿ. ಸೊ ಪ್ರೇಕ್ಷಕರಾಗೋ ಅಂತ ಸ್ವಭಾವ ನಮ್ಮಲ್ಲಿ ಇರೋದ್ ಬೇಡ. ಹಾಗಾಗಿ ಎಲ್ರು ಕೂಡ ಭಾಗವಹಿಸಿ, ಪಾರ್ಟಿಸಿಪೇಟ್ ಮಾಡಿ. ಮತ್ತೆ ಆದಷ್ಟು ನನ್ನ ಒಂದು ಎಲ್ರಲ್ಲೂ ಕೂಡ ಒಂದು ಇನ್ಫಾರ್ಮೇಶನ್ಸ್ ಕೊಡೋದೇನಂದ್ರೆ, ಮುಖ್ಯವಾದಂತ ಸೂಚನೆ ಏನಂದ್ರೆ ಎಲ್ರಿಗೂ ಕೂಡ ಯಾರು ಕೂಡ ಒಬ್ಬೊಬ್ರೆ ಅಟೆಂಡ್ ಆಗೋದ್ ಬೇಡ. ಆದಷ್ಟು ನಿಮ್ಮ ಕುಟುಂಬ ಸಮೇತರಾಗಿ ಅಟೆಂಡ್ ಆಗಿ, ನಿಮ್ಮ ಫ್ಯಾಮಿಲಿ ಅವರಿದ್ರೆ ದಯವಿಟ್ಟು ಕೂರಿಸ್ಕೊಳ್ಳಿ. ಈ ಟೈಮ್ ನಲ್ಲಿ ಇದೊಂದು ಪ್ರೈಮ್ ಟೈಮ್. ಈ ಟೈಮ್ ನಲ್ಲಿ ನಾವ್ ಇಂಡಿಯನ್ಸ್ ಜಾಸ್ತಿ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ತುಂಬಾ ಜನಗಳು ಯೂಸ್ ಮಾಡುವಂತ ಈ ಸಮಯ ಯಾವ್ದು ಅಂತ ಹೇಳಿದ್ರೆ ಟಿವಿಗೆ ಜಾಸ್ತಿ ಒತ್ತು ಕೊಡ್ತೀವಿ, ಸೀರಿಯಲ್ಗಳೇ ಜಾಸ್ತಿ ಒತ್ತು ಕೊಡ್ತೀವಿ. ಅಂದ್ರೆ ತಪ್ಪು ಅಂತ ನಾನು ಹೇಳಲ್ಲ. ಯಾಕೆ ನಾವು ಅದಕ್ಕೆಲ್ಲ ಒತ್ತು ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಸಾಕಷ್ಟು ಬೇರೆ 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 ಒತ್ತಡಗಳಿದಾವೆ. ಕೆಲ್ಸದ ಸ್ಟ್ರೆಸ್ ಇರ್ಬೋದು, ಬೇರೆ ಬೇರೆ ವಿಷಯಗಳ ಸ್ಟ್ರೆಸ್ ಇರ್ಬೋದು, ಎಲ್ಲ ಒಂದ್ ಕಡೆ ಲೈಫ್ ರೋಟೀನ್ ಆಗೋಗಿದೆ. ಪದೇ ಪದೇ ಅದೇ ಕೆಲಸ, ಅದೇ ವರ್ಕ್, ಅದೇ ಕೆಲಸ, ಅದೇ ವರ್ಕ್, ಈ ತರ ಆಗ್ಬಿಟ್ಟು ಯಾವಾಗ್ಲೂ ಕೂಡ ಎಂಟರ್ಟೈನ್ಮೆಂಟ್ಗೋಸ್ಕರ, ಖುಷಿಗೋಸ್ಕರ, ಸಂತೋಷಕ್ಕೋಸ್ಕರ ಈ ಟಿವಿ ಮೊರೆ ಹೋಗುವಂತದ್ದು, ಸೀರಿಯಲ್ಗಳ ಮೊರೆ ಹೋಗುವಂತದ್ದು, ಅಥವಾ ಬೇರೆ ಯಾವುದೋ ಸೋಷಿಯಲ್ ಮೀಡಿಯಾಗೆ ಮೊರೆ ಹೋಗುವಂತದ್ದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗೆ ಮೊರೆ ಹೋಗುವಂತದ್ದು, ಈ ತರ. ಅಟ್ಲೀಸ್ಟ್ ಹಿಂದಿನ ಕಾಲದಲ್ಲಿ ಸಾಕಷ್ಟು ಜನ ಏನಾದ್ರು ಕೆಲಸ ಎಲ್ಲ ಮುಗಿದ್ರೆ ಟೈಮ್ ಇದ್ರೆ ಏನ್ ಮಾಡ್ತಿರೋ ಅಂದ್ರೆ ಅಕ್ಕಪಕ್ಕದ ಮನೆಯವ್ರ ಒಟ್ಟಿಗೆ ಕೂತು ಡಿಸ್ಕಷನ್ ಗಳು ಮಾಡುವಂತದ್ದು, ಹೊರಗಡೆ ಮನೆ ಎದುರುಗಡೆ ಬಂದು ಪಡ್ಸಲೆ ಅಂತ ಕರಿತಿದ್ರು ಆಗೆಲ್ಲ. ಈಗೆಲ್ಲ ಸಿಟಿಲಿ ಕಷ್ಟ ಇದೆ ಬಿಡಿ. ಹಾಗೆಲ್ಲ ಅಲ್ಲಿ ಬಂದು ಚರ್ಚೆಗಳು ಮಾಡ್ತಾ ಇದ್ರು. ಒಳ್ಳೇದು ಕೆಟ್ಟದ್ದು ಅನ್ನೋ ಒಂದು ವಿಚಾರ ಇರ್ತದೆ. ಒಂದಷ್ಟು ಕೆಟ್ಟದ್ದು ಬರ್ತಿತ್ತು, ಒಂದಷ್ಟು ಒಳ್ಳೇದು ಬರ್ತಿತ್ತು. ಅದ್ರಲ್ಲಿ ಕೆಲವು ಒಳ್ಳೇದನ್ನ ತಗೊಂಡು ಅವ್ರ ಜೀವನಕ್ಕೆ ಅಳವಡಿಸ್ಕೊಂಡು ಹೋಗ್ತಿದ್ರು. ಈ ತರ ಸಂಬಂಧಗಳು ಗಟ್ಟಿ ಆಗ್ತಿತ್ತು, ಅಕ್ಕಪಕ್ಕದವ್ರ ಜೊತೆ ಒಡನಾಟ ಚೆನ್ನಾಗಿ ಬೆಳೀತಾ ಇತ್ತು. ಮತ್ತೆ ನಮ್ಮ ಊರಲ್ಲಿ, ರೋಡ್ ನಲ್ಲಿ, ಏರಿಯಾದಲ್ಲಿ ಏನ್ ನಡೀತಿದೆ ಅನ್ನುವಂತ ವಾರ್ತೆಗಳು, ವಿಷಯಗಳು ಕೂಡ ಚರ್ಚೆಗಳಾಗ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರು ಯಾರನ್ನು ಮಾತಾಡ್ಸಲ್ಲ, ಎಲ್ಲರೂ ಮನೆ ಸೇರ್ಕೊಳ್ತಾರೆ. ಹಳ್ಳಿಗಳಲ್ಲೂ ಕೂಡ ಅಷ್ಟೇ, ಸಂಜೆ ಆಯ್ತಾ ಮನೆ ಸೇರ್ಕೊಳ್ತಾರೆ, ಟಿವಿ ಹಾಕೊಂಡ್ಬಿಡ್ತಾರೆ.
ಸೊ ಈ ತರ ಬೇರೆ ತರನೇ ಜರ್ನಿ ನಡೀತಿದೆ. ಹಾಗಾಗಿ ಈ ಫೇಸ್‌ಬುಕ್, ಸೋಷಿಯಲ್ ಮೀಡಿಯಾ ಹಳ್ಳಿಗಳಲ್ಲೂ ಕೂಡ ಅದ್ರಲ್ಲಿ ಏನೋ ಕಾಮಿಡಿಗಳು ಬರುತ್ತೆ ನೋಡುವಂತದ್ದು. ಈ ತರದಕ್ಕೆಲ್ಲ ಮೊರೆ ಹೋಗ್ಬಿಟ್ಟಿದೀವಿ. ಅಂಥದ್ರ ಮಧ್ಯದಲ್ಲಿ ಯಾವ್ದಾದ್ರು ಒಂದ್ ವಿಷಯನ ಹೊಸದಾಗಿ ತಿಳ್ಕೋಬೇಕು, ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ಳುವಂತ ಒಂದ್ ವಿಷಯ ಬಂದಾಗ ಕೆಲವು ಆಯ್ದ ವ್ಯಕ್ತಿಗಳು ಮಾತ್ರ ಇದಕ್ಕೆ ಪ್ರಿಯಾರಿಟಿ ಕೊಡ್ತಾರೆ. ಸೊ ಹಾಗಾಗಿ ನಾನ್ ಅನ್ಕೋತೀನಿ ನೀವೆಲ್ಲರೂ ಕೂಡ ಆಯ್ದ ವ್ಯಕ್ತಿಗಳು ವಿಶೇಷವಾಗಿ ಪ್ರಿಯಾರಿಟಿ ಕೊಡ್ತಿದ್ದೀರಾ ಅಂತ. ಈ ವಿಷಯ ಒಂದಷ್ಟು ಒಳ್ಳೆ ವಿಷಯಗಳು ಕೇವಲ ನಮ್ಮೊಟ್ಟಿಗೆ ನಮಗ್ ಮಾತ್ರ ಮೀಸಲಾಗಿರೋದು ಬೇಡ. ನಮ್ಮ ಕುಟುಂಬಕ್ಕೂ ಕೂಡ ಸೇರ್ಬೇಕು. ನಮ್ಮ ಕುಟುಂಬದವ್ರಿಗೂ ಕೂಡ ಗೊತ್ತಾಗ್ಬೇಕು. ಹಾಗಾಗಿ ಆದಷ್ಟು ಫ್ಯಾಮಿಲಿ ಸಮೇತ ಕುಟುಂಬ ಸಮೇತರಾಗಿ ಅಟೆಂಡ್ ಆಗೋದಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಒಳ್ಳೆ ವಿಷಯಗಳ ಅವಶ್ಯಕತೆ ಕುಟುಂಬದಲ್ಲಿರುವಂತ ಹಿರಿಯವರಿಗೆ, ಮಧ್ಯಮ ವರ್ಗದವರಿಗೆ, ಕಿರಿಯವರಿಗೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ಸೊ ಹಾಗಾಗಿ ಅವರೆಲ್ಲರೂ ಕೂತು ಅಟೆಂಡ್ ಆಗೋದ್ರಿಂದ ಎಲ್ರೂ ಕೂಡ ಒಂದೇ ವಿಷಯನ ಬೇರೆ ಬೇರೆ ರೀತಿಯಲ್ಲಿ ತಗೊಂಡು ಅವ್ರಿಗೆ ಬೇಕಿದ್ದಂಗೆ ಅಪ್ಲೈ ಮಾಡ್ಕೊಂಡು ಏನಾದ್ರು ಒಂದು ಸಪೋರ್ಟ್ ಆಗ್ಬೋದು ಅವರ ಜರ್ನಿಗೆ. ಹಾಗಾಗಿ ಅಂತ ಒಂದು ವಿಶೇಷವಾದಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಫ್ಯಾಮಿಲಿ ಸಮೇತ ಅಟೆಂಡ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಈಗ VIP ಗೆಸ್ಟ್ ಅನ್ನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ ಮುಂಚೆ ಎಲ್ರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆಯಿಂದ ನವರಾತ್ರಿ ಹಬ್ಬದ ಆಚರಣೆಗಳು, ಪೂಜೆಗಳು, ಒಂದಷ್ಟು ನಮ್ಮ ಸಂಸ್ಕಾರ, ಸಂಸ್ಕೃತಿ ಶುರುವಾಗಿದೆ. ವರ್ಷಾನುಗಟ್ಲೆಯಿಂದ ಇಡೀ ಪ್ರಪಂಚಕ್ಕೆನೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತ ನಮ್ಮ ಮೈಸೂರು ದಸರಾದ ಸಂಭ್ರಮ ಮತ್ತೆ ದಸರಾ ಆಚರಣೆ, ನವರಾತ್ರಿ ಆಚರಣೆ ಶುರು ಮಾಡಿದೀವಿ. ಹಾಗಾಗಿ ಎಲ್ರಿಗೂ ಕೂಡ ಹಬ್ಬದ ಶುಭಾಶಯಗಳು. ಸೊ ಅದ್ರ ಜೊತೆಗೆ ಇವತ್ತಿನ ಈ ಹಬ್ಬದ ಸೆಲೆಬ್ರೇಷನ್ ಟೈಮ್ ನಲ್ಲೇ ಒಬ್ಬ ಸ್ಪೆಷಲ್ ನಮ್ಮೆಲ್ಲರ ಹಿತೈಷಿ, ನಮ್ಮೆಲ್ಲರ ಸಪೋರ್ಟರ್ ಜೊತೆಗೆ ಒಟ್ಟಿಗೆ ಬೆರೆತು ಬೆಳೀತಿರುವಂತ ಒಬ್ಬ ಸ್ಪೆಷಲ್ ಪರ್ಸನ್, ಅವ್ರನ್ನ ಈ ಒಂದು ವೇದಿಕೆಗೆ ನಾನು ವೆಲ್ಕಮ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಅವರು ನಮ್ಮ ಜೊತೆಗೆ ನಮ್ಮ ಸಂಸ್ಥೆನಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ತುಂಬಾ ಜನಗಳ ಬೆಳವಣಿಗೆಗೆ ಜ್ಞಾನನ ಹಂಚಿದಂತ ಒಬ್ಬ ವ್ಯಕ್ತಿ. ತುಂಬಾ ಜನ ಇಲ್ಲ ಅವ್ರ ಹೆಸರು ಹೇಳಿದ ತಕ್ಷಣ ಎಸ್ ಸರ್ ನಾನು ಅವ್ರ ಫ್ಯಾನು ಅಂತ ಹೇಳ್ತೀರಾ, ಅವರಿಂದ ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳ್ತೀರಾ. ಹಾಗಾಗಿ ಸೊ ಇವತ್ತು ನಮ್ಮ ಬಿಸ್ನೆಸ್ ಅಲ್ಲಿ, ನಮ್ಮ ವ್ಯಾಪಾರದಲ್ಲಿ ಬಹಳಷ್ಟು ಜನಗಳ ಬೆಳವಣಿಗೆಗೆ ಕಾರಣಕರ್ತರಾಗಿರುವಂತ ವಿಶೇಷವಾಗಿರುವಂತ ಒಬ್ಬ ಸ್ಪೆಷಲ್ ಪರ್ಸನ್ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರು ಬೇರೆ ಯಾರು ಅಲ್ಲ, ನಮ್ಮ ಸಂಸ್ಥೆಯಲ್ಲಿ ಒಂದು ಉನ್ನತವಾದಂತಹ ಸ್ಥಾನನ ತಲುಪ್ತಾ ಇರುವಂತ ಒಬ್ಬ ವ್ಯಕ್ತಿ. ಹಾಗಾಗಿ ಬಹಳಷ್ಟು ಜನಕ್ಕೆ ಮಾರ್ಗದರ್ಶನ ಕೊಡ್ತಾ ಇರುವಂತ ಒಬ್ಬ ವ್ಯಕ್ತಿ. ತುಂಬಾ ಜನಗಳಿಗೆ ಎಜುಕೇಟ್ ಮಾಡ್ತಾ ಇದ್ದಾರೆ, ಟ್ರೈನ್ ಅಪ್ ಮಾಡ್ತಿದ್ದಾರೆ. ನಮ್ಮೊಟ್ಟಿಗೆ ನಿಂತು ಬೆಳೀತಿರುವಂತ ಸ್ಪೆಷಲ್ ಪರ್ಸನ್ ಬೇರೆ ಯಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಆಲೆ ಸರ್. ನಾನು ಈ ಒಂದು ಸ್ಪೆಷಲ್ ಜೂಮ್ ಸೆಷನ್ ಗೆ VIP ಗೆಸ್ಟ್ ಆಗಿ ಒಂದು ಸ್ಪೆಷಲ್ ಸ್ಪೀಕರ್ ಆಗಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆಲೆ ಸರ್, ಹಾರ್ಟ್ಲಿ ವೆಲ್ಕಮ್. ನಿಮಗೆ ಹೃದಯ ಪೂರ್ವಕವಾದಂತಹ ಸ್ವಾಗತ. ವಿಶೇಷವಾದಂತ ನೀವು ಸಮಯ ಕೊಟ್ಟಿದ್ದೀರಾ. ಬಹಳ ದಿನಗಳ ನಂತರ ನಮ್ಮೊಟ್ಟಿಗೆ ಈ ಒಂದು ಸ್ಪೆಷಲ್ ಫ್ರೈಡೆ ಪ್ರೋಗ್ರಾಮ್ ಅಲ್ಲಿ ಭಾಗಿಯಾಗ್ತಿದ್ದೀರಾ. ಹಾಗಾಗಿ ನಿಮಗೆ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೀನಿ ಸರ್. ಹಾರ್ಟ್ಲಿ ವೆಲ್ಕಮ್. Thank you, Puttu sir. Thank you so much for giving me this wonderful opportunity. ಸರ್ ಬಹಳ ಖುಷಿ ಆಗ್ತಾ ಇದೆ ನೋಡೋದಕ್ಕೆ. ಅಂಡ್ ನಾನು ಕೂಡ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ ಸರ್. ನಿಮ್ದೊಂದು ವಿಶೇಷವಾಗಿ ಟೈಮ್ ಸಿಕ್ಕಿದೆ. ಐ ಥಿಂಕ್ ಆಲೆ ಸರ್ ಅವರ ಎಷ್ಟೊಂದು ಜನಗಳು ನೋಡಿದೀರಾ. ಎಷ್ಟು ಜನ ಅವ್ರನ್ನ ಫೇವ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀರಾ? ಮೆಸೇಜ್ ಮಾಡ್ಬೋದಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಬಹಳಷ್ಟು ಜನ ಫೇವ್ರೇಟ್ ಇದ್ದೀರಾ. ನಾನಂತೂ ಫೇವ್ರೇಟ್. ಓಕೆ ನೋಡಿ, ಹ್ಯಾಂಡ್ ರೈಸ್ ಗಳು ಬರ್ತಾ ಇದೆ. ಎಸ್, ಒಂದು ಆನೆಸ್ಟಿ ಸಪೋರ್ಟಿಗೆ ಯಾವತ್ತೂ ಕೂಡ ಜನಗಳ ಬೆಂಬಲ ಇರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಒಂದು ಉದಾಹರಣೆ ಸರ್. ಥ್ಯಾಂಕ್ ಯು ಸೋ ಮಚ್ ಆಲಿ ಸರ್. ನಿಮ್ಮ ಒಂದು ಪ್ರಾಮಾಣಿಕತೆಯ ಪ್ರಯತ್ನ, ಒಂದು ಪರಿಶುದ್ಧವಾದಂತ ಒಂದು ಉದ್ದೇಶದಿಂದ ನೀವು ಮಾಡುವಂತ ಸಪೋರ್ಟು ತುಂಬಾ ಜನಗಳಿಗೆ ರೀಚ್ ಆಗ್ತಿದೆ. ನೋಡಿ, ತುಂಬಾ ಜನ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಇಮಿಡಿಯೇಟ್ ಕ್ಷಣಾರ್ಧದಲ್ಲೇ ನೀವೆಲ್ಲರೂ ಕೂಡ ರಿಪ್ಲೈ ಮಾಡ್ತಾ ಇದ್ದೀರಾ. ಈ ತರ ಒಂದು ಎಕ್ಸ್ಟ್ರಾರ್ಡಿನರಿ ರಿಪ್ಲೈಗೆ ನಾನು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಗ್ರೇಟ್, ಖುಷಿ ಆಗತ್ತೆ. ಸೊ ಎಲ್ರು ಈ ತರ ಒಂದು ಸ್ಪೆಷಲ್ ಸ್ಪೀಕರ್ ನ ವೆಲ್ಕಮ್ ಮಾಡ್ಕೊಳ್ಳಕ್ಕೆ ವೆಯ್ಟ್ ಮಾಡ್ತಾ ಇದೆ ಅನ್ಕೊಂತೀನಿ. ಅಲೆ ಸರ್, ಥ್ಯಾಂಕ್ ಯು, ಒಂದು ಪ್ರೀಶಿಯಸ್ ಟೈಮ್ ಕೊಟ್ಟಿದ್ದೀರಾ ಸರ್. ನಿಮ್ಮ ಅಪಾಯಿಂಟ್ಮೆಂಟ್ ಪೂರ್ತಿಯಾಗಿ ಚರ್ಚೆ ಮಾಡಕ್ ಆಗ್ಲಿಲ್ಲ ಸರ್. ಅಲ್ಲಿ ಸರ್, ಈಗ ಈ ಕಾರ್ಯಕ್ರಮ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಸುಳಿ ಕೊಡಕ್ ಇಷ್ಟಪಡ್ತೀನಿ ನಿಮ್ಗೆ ಸರ್. ನಮ್ಮ ಒಂದು ಟೀಮ್ ವತಿಯಿಂದ ಟೀಮ್ನವ್ರಿಗಿರ್ಬೋದು, ಅವ್ರ ಕುಟುಂಬದವ್ರಿಗಿರ್ಬೋದು, ಅಥವಾ ಅವರ ಅತಿಥಿಗಳಿಗೆ, ಗೆಸ್ಟ್ ಗಳಿಗೆ, ಅವ್ರ ಪರಿಚಯ ಇದ್ದವ್ರಿಗೆ, ಸ್ನೇಹಿತರುಗಳಿಗೆ, ಸಂಬಂಧಿಕರುಗಳಿಗೆ ಎಲ್ರಿಗೂ ಕೂಡ ಯೂಸ್ ಆಗ್ಲಿ. ಅವ್ರು ಯಾವುದೇ ಫೀಲ್ಡ್ ನಲ್ಲಿರಿ, ಯಾವುದೇ ವರ್ಕ್ ನಲ್ಲಿರ್ಲಿ, ಬಿಸ್ನೆಸ್ ಮಾಡ್ತಾ ಇರ್ಲಿ, ಜಾಬ್ ಇರ್ಬೋದು, ಅಥವಾ ಅವ್ರು ಏನಾದ್ರು ಮಾಡ್ತಾ ಇರ್ಲಿ ಪರವಾಗಿಲ್ಲ. ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಅವರು ಆ ಜಾಗದಲ್ಲಿರ್ಬೋದು ಅಥವಾ ಅಕ್ಕಪಕ್ಕ ಹೊಸದಾಗಿ ಪರಿಚಯ ಆಗುವಂತ ಜಾಗಗಳಲ್ಲಿ ಹೇಗೆ ಯಶಸ್ವಿ ಆಗ್ಬೇಕು ಅನ್ನುವಂತ ವಿಷಯಗಳನ್ನ ಚರ್ಚೆ ಮಾಡುವಂತ ಒಂದು ವಿಷಯ ಇದಾಗಿದೆ ಸರ್. ಹಾಗಾಗಿ ಈ
ಕಾರ್ಯಕ್ರಮದ ಹೆಸರೇ ಸಾಧನೆಗೊಂದು ಸಲಹೆ ಅಂತ ಸರ್. ಹಾಗಾಗಿ ಯಾರಾದ್ರೂ ಸಾಧಿಸ್ಬೇಕು, ಏನನ್ನಾದ್ರೂ ಮಾಡ್ಬೇಕು ಜೀವನದಲ್ಲಿ ಅನ್ನುವಂಥವ್ರಿಗೆ ನಮ್ಮಿಂದ ಆದಂತ ಏನಾದ್ರೂ ಸಪೋರ್ಟ್ ಮಾಡ್ಬೋದಾ? ನಮ್ಮ ಹತ್ರ ವಿಷಯಗಳನ್ನ ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ, ಬಹಳಷ್ಟು ಜನಕ್ಕೆ ಏನಾದ್ರೂ ಯೂಸ್ ಆಗೋ ತರ ಇದ್ರೆ ಖಂಡಿತ ಆಗ್ಲಿ. ಯಾಕಂತ ಹೇಳಿದ್ರೆ ಎಲ್ರಿಗೂ ಗೊತ್ತು, ಆಸ್ತಿ ಹಂಚ್ಕೊಂಡ್ರೆ ಬಡವರಾಗ್ಬಿಡ್ಬೋದು, ದುಡ್ಡನ್ನ ಹಂಚ್ಕೊಂಡ್ರೆ ನಾವು ಕಷ್ಟಕ್ಕೆ ಹೋಗ್ಬೋದು. ಆದ್ರೆ ನಮ್ಗೊಳಗಡೆ ಇರುವಂತ ಜ್ಞಾನಗಳನ್ನ, ಇನ್ಫಾರ್ಮೇಶನ್ ಹಂಚ್ಕೊಳ್ಳೋದ್ರಿಂದ ಒಂದು ಸೇವೆ ಆಗತ್ತೆ, ಎಲ್ರಿಗೂ ಅನುಕೂಲ ಆಗತ್ತೆ ಅನ್ನುವಂತ ಒಂದು ಒಳ್ಳೆ ಉದ್ದೇಶ ಜೊತೆಗೆ ಸಣ್ಣ ಪ್ರಯತ್ನ ಸರ್. ಹಾಗಾಗಿ ಒಂದಷ್ಟು ವಿಷಯಗಳು ಆಲ್ರೆಡಿ 2-3 ಸೆಷನ್ಗಳಲ್ಲಿ ಆಗಿದ್ದಾವೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ, ಎಲ್ರು ಕೂಡ ತುಂಬಾ ಚೆನ್ನಾಗಿ ಖುಷಿ ಪಟ್ಟಿದ್ದಾರೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಇವತ್ತು ಒಂದ್ ಸ್ವಲ್ಪ ವಿಭಿನ್ನವಾಗಿ ಬೇಕು ಅನ್ನುವಂಥದ್ದಕ್ಕೋಸ್ಕರ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡ್ವಿ ನಾವು. ಸೊ ನೀವು ಸರಿಯಾದ ಸಮಯಕ್ಕೆ ಸಿಕ್ಕಿದ್ರೆ ನಮಗೆ. ಹಾಗಾಗಿ ನಿಮ್ಮೊಟ್ಟಿಗೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ಬೇಕು ಅಂತ ನಿರ್ಧಾರ ತಗೊಂಡ್ ಮಾಡ್ತಾ ಇರೋಂತ ಕಾರ್ಯಕ್ರಮ ಸರ್ ಇದು. ಎಕ್ಸಲೆಂಟ್. ಆಲ್ವೇಸ್ ಪುಟ್ಟು ಸರ್ ಅಂದ್ರೆ ಯುನಿಕ್ ಅಂದ್ರೇನೆ ಪುಟ್ಟು ಸರ್. ಸೊ ಡೆಫಿನೆಟ್ಲಿ ನೀವು ಹೇಳ್ತಿದ್ದಾಗ ವರ್ಡ್ ಕೇಳಿದಾಗ ನಿಜವಾಗ್ಲೂ ರೋಮಾಂಚನ ಆಯ್ತು. ಎಂತ ಅದ್ಭುತವಾದ ಕಾರ್ಯಕ್ರಮ, ಒಂದು ವಿಭಿನ್ನತೆ. ಸೊ ಕಾನ್ಸೆಪ್ಟ್ ಒಳಗಡೆ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ವಿಕಸನ ಆಗುವಂತ ಒಂದು ಕಾರ್ಯಕ್ರಮ ಇದು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ದಟ್ ಇನಿಷಿಯೇಟಿವ್ ಸರ್. ಸೊ ಐ ಆಮ್ ರೆಡಿ. ಸೊ ನಾನು ಈಗ ಬೇಸಿಕ್ ಲೆವೆಲ್ ಅಲ್ಲೇ ನಾನು ಇರೋದು. ಓಕೆ, ಇನ್ ದ ಸೆನ್ಸ್, ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೇನ್ ಅನುಭವ ಆಗಿದೆ, ನಾನೇನೆಲ್ಲ ಮಾಡ್ಕೊಂಡೆ. ಸೊ ನಿಮ್ ಕ್ವಶನ್ಸ್ ಏನಿದೆ, ಐ ಆಮ್ ರೆಡಿ ಟು ಶೇರ್ ಓಪನ್ಲಿ ಸರ್, ಓಪನ್ ಹಾರ್ಟೆಡ್ಲಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅದು ಗೊತ್ತಿದೆ ಸರ್, ಯಾವತ್ತೂ ಕೂಡ ಏನು ಮುಚ್ಚುಮರೆ ಇಲ್ಲದೆ ಪೂರ್ತಿಯಾಗಿ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀರಾ. ಸೊ ಆ ತರದೊಂದು ವ್ಯಕ್ತಿತ್ವ ಆಗಿರೋದ್ರಿಂದನೇ ಈ ಒಂದು ಜಾಗಕ್ಕೆ, ಈ ವಿಷಯಕ್ಕೆ ನೀವೊಬ್ಬ ಸೂಕ್ತವಾದಂತ ಒಬ್ಬ ಪರ್ಸನ್ ಅಂತೇಳಿ ನಾವು ನಿಮ್ಮನ್ನ ಗುರ್ತಿಸಿದೀವಿ ಸರ್. ಸೊ ಥ್ಯಾಂಕ್ ಯು ಸರ್. ಈಗ ಆಕ್ಚುಲಿ ಇಲ್ಲಿ ವಿಷಯ ಏನು ಅನ್ನೋದ್ರೆ, ಮೂಲ ನಮ್ಗೆ ಆಲ್ರೆಡಿ ಅಡಿಪಾಯ ಒಂದೇ, ಸಾಧನೆ ಮುದ್ದು ಸಲಹೆ ಅಂತೇಳಿ. ಅವ್ರು ಏನಾದ್ರೂ ಮಾಡ್ಲಿ ಸರ್, ನಮ್ಮ ಒಟ್ಟಿಗಿರೋರು, ಸುತ್ತಮುತ್ತ ಇರೋರು ಏನಾದ್ರೂ ಒಂದು ಸಾಧಿಸ್ಬೇಕು ಅನ್ನೋದು ಇರೋರಿಗೆ ಏನೇನ್ ವಿಷಯಗಳು ಸಿಕ್ಕಿದ್ರೆ ಅವ್ರಿಗೆ ಅನುಕೂಲ ಆಗ್ಬೋದು ಅನ್ನೋದನ್ನ ಪ್ಲಾಟ್ಫಾರ್ಮ್ ಆಗಿ ಮಾಡ್ಕೊಂಡಿರೋದ್ರಿಂದ ಸರ್, ಇವತ್ತಿನ ನನ್ನ ಒಂದು ಏನಂತ ಹೇಳಿದ್ರೆ, ನನ್ನ ಪ್ರಕಾರ ನನಗ್ ಗೊತ್ತಿರುವಷ್ಟು ಒಂದಷ್ಟು ವಿಷಯಗಳೆಲ್ಲ ಚರ್ಚೆ ಮಾಡಿದೀವಿ ಸರ್. ಒಂದಷ್ಟು ಎಕ್ಸಾಂಪಲ್ಗಳು, ಸಾಧಕರ ವಿಷಯಗಳು, ಸ್ಟೋರೀಸ್ ಗಳೆಲ್ಲ ನಾವು ಡಿಸ್ಕಷನ್ ಮಾಡಿದೀವಿ. ಬಟ್ ಇವತ್ತು ನನಗೇನ್ ಅನಿಸ್ತಿದೆ ಸರ್, ಯಾವುದೇ ಒಂದು ಕ್ಷೇತ್ರದಲ್ಲಾಗ್ಲಿ, ಈಗ ನಮ್ಮ ಒಂದು ಸಂಸ್ಥೆಲಾಗ್ಬೋದು, ನಮ್ಮ ಕ್ಷೇತ್ರದಲ್ಲಾಗ್ಬೋದು, ಅಥವಾ ಅವ್ರು ಬೇರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಅಷ್ಟೇ, ನಿಮ್ಮ ಪ್ರಕಾರ ಏನಾದ್ರೂ ಒಂದು 3-4 ವಿಷಯಗಳು ಬಹಳ ಇಂಪಾರ್ಟೆಂಟ್ ವಿಷಯ, ಒಬ್ಬ ವ್ಯಕ್ತಿ ಸಾಧನೆ ಮಾಡಕ್ಕೆ ಏನಾದ್ರೂ ವಿಷಯಗಳು ಅಂತ ಬಂದಾಗ ಮುಖ್ಯವಾಗಿ ನೀವು ಆದ್ಯತೆ ಕೊಡುವಂತ, ಅಥವಾ ನಿಮ್ಮ ಪ್ರಕಾರ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಂತ ಒಂದು 3-4 ವಿಷಯಗಳನ್ನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನುವಂಥದ್ದು ಸರ್. ಅದಕ್ಕೆ ಸಂಬಂಧಪಟ್ಟ ಏನೇ ಕ್ವಶನ್ಸ್ ಇದ್ರು ಕೂಡ ಇಲ್ಲಿ ಚರ್ಚೆ ತರ ಹೋಗೋದ್ರಿಂದ ಬಹಳ ಜನಕ್ಕೆ ಅನುಕೂಲ ಆಗತ್ತೆ. ಆಮೇಲೆ ಇಲ್ಲಿರುವಂತವ್ರು ಕೂಡ ಅವರು ಕೂಡ ಮೆಸೇಜ್ಗಳನ್ನ ಹಾಕಿ ಅವರ ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಅದಕ್ಕೆ ನಾವು ಒಂದಷ್ಟು ನಮ್ಮದೇ ಆದಂತ ಅಥವಾ ನಿಮ್ಮದೇ ಆದಂತ ಎಕ್ಸ್ಪೀರಿಯನ್ಸ್ ಜೊತೆಗೆ ಅವರೊಟ್ಟಿಗೆ ನಾವು ವಿಷಯಗಳನ್ನ ಶೇರ್ ಮಾಡ್ಬೋದು ಸರ್. ಸರ್, ಮುಖ್ಯವಾಗಿ ಅವ್ರು ಯಾವುದೇ ಫೀಲ್ಡ್ ಅಲ್ಲಿ ಆಗ್ಲಿ ಸರ್, ನಿಮ್ಮ ಪ್ರಕಾರ ಯಾರಾದ್ರೂ ಏನನ್ನಾದ್ರೂ ಸಾಧಿಸ್ಬೇಕು ಅಂದ್ರೆ ಮೊದಲನೇದಾಗಿ ಆ ವ್ಯಕ್ತಿ ಏನು ಸ್ಟೆಪ್ ತಗೋಬೇಕು, ಅಥವಾ ಯಾವ ವಿಷಯದಲ್ಲಿ ಆ ವ್ಯಕ್ತಿ ಇನ್ವಾಲ್ವ್ ಆಗ್ಬೇಕು, ಅಥವಾ ಯಾವ ವಿಷಯಕ್ಕೆ ಆ ವ್ಯಕ್ತಿ ಆದ್ಯತೆ ಕೊಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿಯ ಸಾಧನೆಗೆ ನಿಮ್ಮ ಅನುಭವದಲ್ಲಿ ಅಡಿಪಾಯ ಏನಾಗ್ಬೋದು ಅನ್ನೋದು ನನ್ನ ಪ್ರಶ್ನೆ ಸರ್. ಅಫ್ ಕೋರ್ಸ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಆಕ್ಚುಲಿ ನಿಮ್ಮ ಜೊತೆನಲ್ಲಿ ನಾನು ಕಲಿತಾ ಇದ್ದೀನಿ. ನನ್ನ ಅನುಭವದಲ್ಲಿ ನಾನು ಕೆಲವೊಂದು ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂತ ಇದ್ದೀನಿ. ಓಕೆ, 182 ಜನಕ್ಕೂ ಕೂಡ ನನ್ನ ಕಡೆಯಿಂದ ಎಲ್ಲಾರ್ಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. 2ನೇ ದಿನದಲ್ಲಿ ಇದ್ದೀವಿ. ಸೊ ನಿಜವಾಗ್ಲೂ ಒಂದು ಒಳ್ಳೆ ಕಾರ್ಯಕ್ರಮ ಅದ್ಭುತವಾಗಿ ಬರ್ತಾ ಇದೆ. ಸೊ ಈ ಒಂದು ಟಾಪಿಕ್ ಮೇಲೆ ಡೆಫಿನೆಟ್ಲಿ ಎಲ್ಲಾರ್ಗೂ ಒಂದು ಐ ಓಪನಿಂಗ್ ಅಂಡ್ ಮೈಂಡ್ ಓಪನಿಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮನ ಸರಿಯಾಗಿ ಅಳವಡಿಸ್ಕೊಂಡಿದ್ದೆ ಆದ್ರೆ ನಮ್ಮಲ್ಲಿ ಇರುವಂತಹ ಕೆಲವೊಂದು ಕೆಟ್ಟ ಅಂಶಗಳು, ಕೆಟ್ಟ ವಿಷಯಗಳು, ಅವು ನವರಾತ್ರಿ ಹಬ್ಬದಲ್ಲಿ ಎಲ್ಲ ಆಚೆ ಹೋಗಿ, ಸೊ 9 ವಿಷಯಗಳು ಒಳಗಡೆ ಏನು ಬಹಳ ನವರತ್ನ ತರದ ವಿಷಯಗಳು ಎಲ್ಲಾರ ಲೈಫ್ ಅಲ್ಲೂ ಬರ್ಲಿ ಅಂತ ಈ ಹಬ್ಬದ ಮೂಲಕ ನಿಮಗೆಲ್ಲರಿಗೂ ವಿಶ್ ಮಾಡ್ತೀನಿ. ಅಂಡ್ ಪುಟ್ಟು ಸರ್, ಆಸ್ ಯೂಶುವಲ್, ಅಂಡ್ ಆಲ್ ದ ಕೋರ್ ಲೀಡರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಸೊ ವೆಲ್, ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್. ಯಶಸ್ಸು, ಸಕ್ಸಸ್, ಅದನ್ನ ನಾವು ಬಹಳ ಸುಲಭವಾಗಿ ಮಾತಾಡ್ತೀವಿ. ಆದ್ರೆ ಯಶಸ್ಸು ಅನ್ನೋದು ಅಷ್ಟು ಸಣ್ಣ ಪದ ಅಲ್ಲ. ಇಟ್ಸ್ ಅ ಕಾಸ್ಟ್ಲಿ ವರ್ಡ್. ನಾನು ಮೋದಿಕೇರಿಗೆ ಬಂದಾಗ ಮೊದಲು ನನಗಾದಂತ ಅನುಭವನೇ ತುಂಬಾ ಕಾಸ್ಟ್ಲಿ ಪದಗಳ ಪರಿಚಯ. ನಾವು ನಮ್ಮ ಆಚೆಗಡೆ ನಮ್ಮ ವೃತ್ತಿ ಜೀವನದಲ್ಲಿ ನಾವು ನೋಡೋದು ಏನಂತ ಅಂದ್ರೆ, ಟೋಟಲಿ ಏನು ಒಂದ್ ಕೆಲಸ ಮಾಡ್ತೀವಿ, ಸಂಬಳ ಬರುತ್ತೆ. ಆದ್ರೆ ಯಶಸ್ಸು ಅನ್ನೋದು ಸಮಥಿಂಗ್ ಎಲ್ಸ್. ಓಕೆ, ಏನ್ ಮಾಡ್ಬೇಕು, ಯಾವ ತರ ಆಗ್ಬೇಕು ಯಶಸ್ವಿ ವ್ಯಕ್ತಿಗಳು,
ಇವತ್ತು ಪ್ರಪಂಚದಾದ್ಯಂತ ನಾವು ನೋಡಿದ್ರೆ 5% ವ್ಯಕ್ತಿಗಳು ವೆಲ್ತ್ ಅನ್ನ ಬಿಲ್ಡ್ ಮಾಡಿದ್ದಾರೆ. ಆದ್ರೆ 95% ಪೀಪಲ್ ಸ್ಟಿಲ್ ಜಾಬ್ ಮಾಡ್ತಿದ್ದಾರೆ. ಅಂದ್ರೆ ಜೀವನನ ನಡೆಸ್ತಾ ಇದ್ದಾರೆ. ಎಲ್ಲಾರ್ಗೂ ಜೀವನ ಇದೆ. ಎಲ್ಲಾರಿಗೂ 2 ಕೈ, 2 ಕಾಲು, ಬ್ರೈನ್, ಕಣ್ಣು, ಎವ್ರಿಥಿಂಗ್ ರಿಮೇನ್ ಸೇಮ್. ಅದರಲ್ಲಿ ಕೆಲವು ವ್ಯಕ್ತಿಗಳನ್ನ ನಾವು ಸಾಧಕರು ಅಂತ ಕರಿತೀವಿ. ಕೆಲವು ವ್ಯಕ್ತಿಗಳನ್ನ ನಾವು ಜೀವನನ ಲೀಡ್ ಮಾಡ್ತಿದ್ದಾರೆ ಅಂತ. ಸಾಧನೆಯ ಮೊದಲನೇ ಹೆಜ್ಜೆನೆ ಅವರನ್ನ ಒಂದು ಗುರಿ ಕಡೆ ಜೀವನನ ಕೇಂದ್ರೀಕರಿಸೋದು. ನಾನು ಏನ್ ಆಗ್ಬೇಕು ಅನ್ನೋದು. ನಮ್ಮ ಜೀವನದಲ್ಲಿ 2 ಆಯ್ಕೆಗಳಿರುತ್ತೆ. ಒಂದು ಕನಸಿನ ಜೀವನ, ಇನ್ನೊಂದು ಕಮಿಟ್ಮೆಂಟಿನ ಜೀವನ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಕನಸು ಅನ್ನೋದು ನಾನು IAS ಮಾಡ್ಬೇಕು, IPS ಮಾಡ್ಬೇಕು, ಅಥವಾ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಒಂದು ದೃಢವಾದ ಮೈಂಡ್ ಸೆಟ್ ಇಂದ ಇರೋದು. ಫಸ್ಟ್ ಒಂದು ಡಿಸಿಷನ್ ತಗೋಬೇಕು. ಆ ಡಿಸಿಷನ್ ತಗೊಂಡು ನನಗದು ಬೇಕಿದೆಯಾ ಅನ್ನೋದನ್ನ ಕೇಂದ್ರೀಕೃತವಾಗಿ ಇಟ್ಕೋಬೇಕು. ಎರಡನೇದು ಕಮಿಟ್ಮೆಂಟ್. ನಾವ್ ಏನೂ ಮಾಡ್ಲಿಲ್ಲ, ಯಾವ ಗುರಿ ಕಡೆನೂ ನಾನು ಫೋಕಸ್ ಮಾಡ್ತಿಲ್ಲ ಅಂದ್ರೆ ನಮಗ್ ಉಳಿದಿರೋ ಆಪ್ಷನ್ನೇ ಕಮಿಟ್ಮೆಂಟ್. ಏನು ಕಮಿಟ್ಮೆಂಟ್ ಅಂದ್ರೆ ಏಜ್ ಬಂದ ತಕ್ಷಣ ಮನೆಯಲ್ಲಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದಕ್ಕೆಲ್ಲ ಸಂಸಾರ ಮಾಡ್ಬೇಕು. ಸೊ ಮಕ್ಕಳಾಗತ್ತೆ, ಸ್ಕೂಲಿಗೆ ಸೇರಿಸ್ಬೇಕು, ಆಮೇಲೆ ಸ್ಕೂಲ್ ಫೀಸ್, ಟ್ಯೂಷನ್ ಫೀಸ್, ಮನೆ ರೆಂಟಲ್, ರೇಷನ್, ಹಾಸ್ಪಿಟಲ್ ಎಕ್ಸ್ಪೆನ್ಸ್, ಈ ತರ ನಮ್ದೇ ಆದಂತ ಒಂದು ಕಮಿಟ್ಮೆಂಟ್ ನಮ್ಮನ್ನ ಆವರಿಸ್ಕೊಂಡ್ಬಿಡುತ್ತೆ. ಸೊ 95 ಪೀಪಲ್ ಪ್ರಪಂಚದಲ್ಲಿ ಈ ಕಮಿಟ್ಮೆಂಟ್ ಲೈಫ್ ಅಲ್ಲೇ ಹೋಗ್ತಿದ್ದಾರೆ. ಅದರಲ್ಲಿ 5% ಪೀಪಲ್ ಒಂದು ಯಶಸ್ವಿ ಜೀವನದ ಕಡೆ ಹೋಗ್ತಿದ್ದಾರೆ. ನನಗೆ ಅನ್ಸೋ ಪ್ರಕಾರ ಯಶಸ್ವಿ ವ್ಯಕ್ತಿಗಳಲ್ಲಿ ಆಯ್ಕೆ ನೋಡಂಗ್ ಹೋದ್ರೆ, ಸೊ ಮೊದಲನೇದು ಒಂದು ಸ್ಟ್ರಾಂಗ್ ಡ್ರೀಮ್ ಇಟ್ಕೊಂಡಿರ್ತಾರೆ ಸರ್. ನಾನ್ ಏನ್ ಆಗ್ಬೇಕು, ನನಗೆ ಏನ್ ಬೇಕು ಅನ್ನೋದು. ಮತ್ತೆ ಎಲ್ಲಾ ಸಕ್ಸಸ್ ವ್ಯಕ್ತಿಗಳು, ನಾನೊಂದು ಕೆಲವೊಂದು ಜನ ಕೆಲವೊಂದು ಬುಕ್ಗಳನ್ನ ಇಲ್ಲಿ ಇಟ್ಕೊಂಡಿದೀನಿ. ಸೊ ನಿಮಗೆ ಆಮೇಲೆ ಆ ಬುಕ್ಗಳನ್ನ ತೋರ್ಸೋಣ ಅಂತ ಅನ್ಕೊಂಡೆ. ನೀವು ಟಾಪಿಕ್ ಮಾತಾಡ್ತಿದ್ದಾಗ ನನಗ್ ಗೊತ್ತಿರ್ಲಿಲ್ಲ. ಸೊ ನನ್ನ ಹತ್ರ ಇಲ್ಲಿ ಟೇಬಲ್ ಅಲ್ಲಿ ಇದ್ದಿದ್ ಬುಕ್ ಮಾತ್ರ ಇಟ್ಕೊಂಡಿದೀನಿ. ಅವಾಗ ಅನ್ಕೊಂಡೆ ನಾನು ಕುತ್ಕೊಂಡು ಓದೋ ಹತ್ರನೇ 2, 4, 6, 8, 9 ಬುಕ್ ಇಟ್ಕೊಂಡಿದೀನಿ ಅಂತ. ಈಗ ಗೊತ್ತಾಯ್ತು ನನಗೆ. ಓಕೆ, ಸೊ ಯಶಸ್ವಿನ ಮೊದಲನೇ ಅಂತ ನಾವು ಡಿಸಿಷನ್ ತಗೊಂಡ್ಮೇಲೆ ಅದಕ್ಕೆ ಬೇಕಾಗೋದನ್ನ ನಾವು ಪ್ರಿಪೇರ್ ಆಗ್ತಾ ಇರ್ಬೇಕು. ನಾನು ಅವಾಗ್ಲೇ ಹೇಳ್ದೆ, IAS ಗೋಲ್ ಆದ್ರೆ IAS ಗೆ ಪ್ರಿಪೇರ್ ಆಗ್ಬೇಕು ನಾವು. ಅಥವಾ ನಾನು ಡಾಕ್ಟರ್ ಆಗ್ಬೇಕು ಅಂತ ಗೋಲ್ ಆದ್ರೆ ಡಾಕ್ಟರ್ ಆಗಕ್ಕೆ ಪ್ರಿಪೇರ್ ಆಗ್ಬೇಕು ನಾನು. ಸೊ ನನ್ನ ಗುರಿಗೆ ನನ್ನನ್ನ ನಾನು ಸಮರ್ಪಿಸ್ಕೊಳ್ಳೋದು ಮತ್ತು ಅದಕ್ಕೆ ಬೇಕಾಗುವುದನ್ನ ಕಲಿಯೋದಕ್ಕೆ ನಾವು ಮೊದಲ ಆದ್ಯತೆನ ಕೊಡ್ಬೇಕು. ಸೊ ಇಲ್ಲಿ ಕಲಿಕೆಗೆ ನಮಗೆ ಅದು ಏನ್ ಬೇಕು. ಈಗ ನಾನೊಬ್ಬ ದೊಡ್ಡ ಅಡಿಗೆ ಭಟ್ಟ ಆಗ್ಬೇಕು ನನ್ನ ಗುರಿ ಅಂತ ಅಂದ್ರೆ, ಆ ಅಡಿಗೆನ ನಾನು ಕಲಿಬೇಕು. ಅವಾಗ ಮಾತ್ರನೇ ನಾನು ಅಡಿಗೆ ಭಟ್ಟ ಆಗ್ಲಿಕ್ಕೆ ಸಾಧ್ಯ. ನಾನೊಬ್ಬ ಒಳ್ಳೆ ರೈತ ಆಗ್ಬೇಕು ಅಂತ ಆಸೆ ಇದ್ರು, ಆ ಉಳುಮೆ ಮಾಡೋದನ್ನ ಕಲಿಬೇಕು. ಯಾವ ವಿದ್ಯೆನೂ ಕಲಿದಲೇ ಬರಲ್ಲ. ಕಲ್ತ್ರೆ ಏನ್ ಬೇಕಾದ್ರೂ ನಾವ್ ಆಗ್ಬೋದು. ಲರ್ನ್ ಈಸ್ ದ ಫಸ್ಟ್ ಸ್ಟೆಪ್ ಟು ಸಕ್ಸಸ್. ಸೊ ನಾನು ಆ ಪಾಯಿಂಟ್ ಅಲ್ಲಿ ಒಂದ್ ವರ್ಡ್ ಇಲ್ಲಿ ಯಾವ್ದು ವೈಟ್ ಬೋರ್ಡ್ ಅಲ್ಲಿ ರೈಟ್ ಅಪ್ ಮಾಡ್ತೀನಿ, ನೋಟ್ ಮಾಡ್ಕೋಬಹುದು. ಫಸ್ಟ್ ಸ್ಟೆಪ್ ಟು ಸಕ್ಸಸ್ ಲರ್ನ್ ಅನ್ನೋದನ್ನ ನಾನು ಮನಸ್ಪೂರ್ವವಾಗಿ ತಗೊಳೋ ಅಂತದ್ದು. ಇವಾಗ ಬಿಲ್ ಗೇಟ್ಸ್ ಆಗ್ಲಿ, ಆಮೇಲೆ ಯಶಸ್ವಿ ವ್ಯಕ್ತಿಗಳಾದಂತಹ ರಾಬರ್ಟ್ ಕಿಯೋಸ್ಕಿ ಅವರಾಗ್ಲಿ, ಅಥವಾ ವಾರೆನ್ ಬಫೆಟ್ ಆಗ್ಲಿ, ಇವರೆಲ್ಲರೂ ದಿನಕ್ಕೆ 4 ಗಂಟೆ ಓದ್ತಾರೆ. ಅವರು ದಿನಕ್ಕೆ 20 ಗಂಟೆ, 24 ಗಂಟೆನಲ್ಲಿ 4 ಗಂಟೆ ಓದ್ಲಿಕ್ಕೆ ಅವರು ಪ್ರಿಯಾರಿಟಿ ಕೊಡ್ತಾರೆ ಅಂತ ಅಂದ್ರೆ ದಟ್ ಈಸ್ ದ ಕೀ ಸೀಕ್ರೆಟ್ ಆಫ್ ಲರ್ನ್. ಓಕೆ, ಸೊ ಚಾಟ್ ಬಾಕ್ಸ್ ಅಲ್ಲೇ ಹಾಕ್ಬಿಡ್ತೀನಿ ನಿಮ್ಗೆ. ವೈಟ್ ಬೋರ್ಡ್ ಓಪನ್ ಆಯ್ತು, 1 ಸೆಕೆಂಡ್. ಯಾ, ಓಕೆ, ಓಪನ್ ಆಗಿದೆ ಸರ್. ಎಸ್ ಸರ್. ಸೊ ಫಸ್ಟ್ ಪಾಯಿಂಟ್ ಲರ್ನ್ ಸರ್. ಅಕಾರ್ಡಿಂಗ್ ಟು ಮೀ ಕಲಿಕೆಗೆ ಜೀವನದ ಮೊದಲ ಸ್ಟೆಪ್, ಫಸ್ಟ್ ಸ್ಟೆಪ್ ಟು ಸಕ್ಸಸ್ ಅಂತ ಅಂದ್ರೆ. ಓಕೆ, ಅಂದ್ರೆ ನಿಮ್ಮ ಒಂದು ಪ್ರಕಾರ ನೀವ್ ಹೇಳೋದೇ ಆದ್ರೆ 100% ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ ಬೇರೆ ಯಾರು ಬರಿಬೇಡಿ ವೈಟ್ ಬೋರ್ಡ್ ಮೇಲೆ, ಬೇರೆ ಯಾರು ಬರೆಯೋದು ಬೇಡ. ಲರ್ನ್ ಇಸ್ ದ ಫಸ್ಟ್ ಸ್ಟೆಪ್ ಟು ಸಕ್ಸಸ್ ಸರ್. ಓಕೆ 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 ಓಕೆ, ಥ್ಯಾಂಕ್ ಯು ಅಲಿ ಸರ್. ಅಂದ್ರೆ ನಿಮ್ ಪ್ರಕಾರ ಕಲಿಯೋದೇ ಮೊದಲನೇ ಸ್ಟೆಪ್ ಅನ್ನುವಂಥದ್ದು ನಿಮ್ಮ ಒಂದು ಆನ್ಸರ್ ಆದ್ರೆ, ಅದಕ್ಕೂ ಮುಂಚೆ ಸ್ವಲ್ಪ ಹೇಳಿದ್ರಿ ಸರ್. ಅಂದ್ರೆ ನನಗೆ ಏನ್ ಬೇಕು ಅನ್ನುವಂಥದ್ದು ಬೇಕು, ಅಥವಾ ನಾನು ಇದಾಗ್ಬೇಕು ಅನ್ನೋ ನಿರ್ಧಾರ ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ
ಓಕೆ. ಬಟ್ ಪ್ರತಿಯೊಬ್ರಲ್ಲೂ ಕೂಡ ಇಂಥದ್ ಬೇಕು, ಇದ್ ಆಗ್ಬೇಕು ಅನ್ನೋದ್ ಇರುತ್ತೆ. ಬಟ್ ಇದೇ ಆಗ್ಬೇಕು ಅನ್ನೋದು ಮೇ ಬಿ ಗೊತ್ತಿಲ್ಲದೆ ಇರ್ಲೂಬಹುದು. ಬಟ್ ಆದ್ರೆ ಏನಾದ್ರೂ ಒಂದು ಇಂಥದ್ ಆಗ್ಬೇಕು ಅನ್ನುವಂಥದ್ದು ಇದ್ದಾಗ ಮಾತ್ರ ಅನುಕೂಲ ಆಗತ್ತೆ. ಬಟ್ ತುಂಬಾ ಜನಗಳಿಗೆ ಆಸೆ ಇರುತ್ತೆ. ಆದ್ರೆ ಆ ಆಸೆಗೆ ತಕ್ಕಾದಂತ ಒಂದು ಕಲಿಕೆ ಅನ್ನುವಂಥದ್ದು ಮಿಸ್ ಆಗತ್ತೆ ಅನ್ನುವಂಥದ್ದು ನೀವ್ ಹೇಳ್ತೀರಾ ಸರ್. ಹಾಗಾಗಿ ಎಜುಕೇಶನ್ ಅನ್ನುವಂಥದ್ದು ಅಥವಾ ಯಾವ ಫೀಲ್ಡ್ ಅಲ್ಲಿ ನೀವು ಬೆಳಿಬೇಕು ಅನ್ಕೊಂಡಿದೀರಾ ಅಥವಾ ಯಾವ ಒಂದು ಜಾಗದಲ್ಲಿ ನೀವು ಡೆವಲಪ್‌ಮೆಂಟ್ ಆಗ್ಬೇಕು ಅನ್ಕೊಂಡಿದೀರಾ, ಆ ಜಾಗದಲ್ಲಿ ಎಜುಕೇಶನ್ನೇ ಫೈನಲ್ ಆಗತ್ತೆ ಅನ್ನುವಂಥದ್ದು ನಿಮ್ಮ ಒಂದು ಉದಾಹರಣೆ ಪ್ರಕಾರ ಅಥವಾ ಆನ್ಸರ್ ಪ್ರಕಾರ ಆಗತ್ತೆ. ಬಟ್ ಇಲ್ಲಿ ಸರ್ ಫಸ್ಟ್ ಏನಾಗತ್ತೆ. ಸ್ಟೆಪ್ ಹಾ. ಫಸ್ಟ್ ಸ್ಟೆಪ್ ಏನಂದ್ರೆ ಒಂದು ಡಿಸಿಷನ್ ಸರ್. ಓಕೆ. ನಾನು ಏನ್ ಆಗ್ಬೇಕು ಈಗ, ನಾನು IAS ಆಗ್ಬೇಕು ಅಥವಾ ನಾನ್ ಮೋದಿ ಕೇರ್ ಅಲ್ಲಿ ತಗೊಂಡ್ರೆ ನಾನು ಇಂಥದೊಂದು ಟೈಟಲ್ ಬರ್ಬೇಕು, ಇಷ್ಟು ಇನ್ಕಮ್ ಸಂಪಾದಿಸ್ಬೇಕು, ಹ್ಮ್. ಮನೆ ತಗೋಬೇಕು, ಅಥವಾ ನಾನು ಆಚೆ ಕಡೆ ಇದ್ರೆ ನಾನು ಈ ತರ ಡಾಕ್ಟರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಏನೇ ಒಂದು, ಅಥವಾ ನಾನು ಕಾಂಟ್ರಾಕ್ಟರ್ ಆಗ್ಬೇಕು, ಬಿಲ್ಡರ್ ಆಗ್ಬೇಕು, ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ಏನೇ ಆಯ್ತು ಫಸ್ಟ್ ನಿರ್ಧಾರ, ಒಂದು ಓಕೆ. ಡಿಸಿಷನ್ ತಗೋಬೇಕು ನಾನು. ಡಿಸಿಷನ್ ತಗೊಂಡ ನಂತರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಿಪೇರ್ ಆಗ್ಬೇಕು. ನಮಗೇನಾಗುತ್ತೆ, ನಾನು ಪ್ರಿಪೇರ್ ಆಗ್ಲಿಲ್ಲ ಅಂದ್ರೆ ನನಗೆ ಕೆಲವೊಂದು ಟ್ರಾಶಸ್ ಕಂಟೆಂಟ್ ತರ ಬರುತ್ತೆ. ಸಮ್ ಟ್ರಾಶಸ್ ಏನಂತ ಅಂದ್ರೆ ಎಲ್ಲಾರುನು ಎಕ್ಸ್ಪರ್ಟ್ ತರಾನೇ ಮಾತಾಡ್ತಿರ್ತಾರೆ, ಆದ್ರೆ ರೈಟ್ ಯಾವ್ದು ರಾಂಗ್ ಯಾವ್ದು ಅಂತ ಗೊತ್ತಾಗಲ್ಲ. ಈಗ ಓಕೆ. ಏನಂದ್ರೆ, ನಾನೊಂದು ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ, ಎಲ್ಲಾರು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ. ಓಕೆ, ಆ CM ಹಂಗೆ, ಈ PM ಹೀಗೆ, MLA ಈ ತರ ಪಾಲಿಟಿಕ್ಸ್ ಬಗ್ಗೆ ಸುಮಾರು ಜನ ಮಾತಾಡ್ತಾರೆ. ಆದ್ರೆ ಎಷ್ಟು ಜನ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಯೆನ್ಸಿ ಓದಿದ್ದಾರೆ, ಓಕೆ. ನಮ್ಮ ಸಂವಿಧಾನದ ಬಗ್ಗೆ ಎಷ್ಟು ಜನ ಓದಿದ್ದಾರೆ, ಎಷ್ಟೋ ಜನ ಫಿಲಂ ಬಗ್ಗೆ ಮಾತಾಡ್ತಾರೆ. ಈ ಡೈರೆಕ್ಟರ್ ಸರಿ ಮಾಡ್ಲಿಲ್ಲ, ಆಕ್ಟರ್ ಸರಿ ಮಾಡ್ಲಿಲ್ಲ, ಆ ಆಕ್ಟಿಂಗ್ ಹಂಗ್ ಮಾಡ್ಬೋದಿತ್ತು, ಈ ತರ ಮಾಡ್ಬೋದಿತ್ತು ಅಂತ, ಫಾರ್ ಎಕ್ಸಾಂಪಲ್. ಆದ್ರೆ ಎಷ್ಟು ಜನ ಆಕ್ಟಿಂಗ್ ಗಳ ಬಗ್ಗೆ ಗೊತ್ತಿದೆ? ಹೀಗೆ ಸಾಕಷ್ಟು ಜನ ನಮ್ಮ ಸುತ್ತ ಇರೋರು ನಾನ್ ಎಕ್ಸ್ಪರ್ಟ್ಸ್ ಗಳು ನಮಗೆ ಏನೇನೋ ಹೇಳಿದಾಗ ನಮಗೆ ಸರಿಯಾದ ನಿರ್ಧಾರ ತಗೊಳಕ್ಕಾಗಲ್ಲ. ಅದಕ್ಕೆ ನಿರ್ಧಾರ ನಾವ್ ಏನ್ ಮಾಡಿರ್ತೀವಿ ಅದಕ್ಕೆ ನಾನೇ ಓದ್ಕೊಂಡು ಎಕ್ಸ್ಪರ್ಟ್ ಗಳನ್ನ ನಾನು ಸಲಹೆ ತಗೊಳೋದು, ಆ ಕಲಿಕೆಗೆ ನನ್ನನ್ನ ನಾನು ತೊಡಗಿಸ್ಕೊಂಡ್ರೆ ಡೆಫಿನೆಟ್ಲಿ ಯಾವುದೇ ಕ್ಷೇತ್ರದಲ್ಲಾದ್ರೂನು ಬರ್ಬೋದು. ಆ ಬರ್ಲಿಕ್ಕೆ ಮೊದಲನೇ ಸ್ಟೆಪ್ಪೇ ನಿರ್ಧಾರ ಆದ್ಮೇಲೆ ಕಲಿಕೆ. ಅದಕ್ಕೆ ನಾನು ಕಲಿಲಿಕ್ಕೆ ರೆಡಿ ಇರ್ಬೇಕು. 2 ಗಂಟೆ ಕಲಿತೀನಿ, 4 ಗಂಟೆ ಕಲಿತೀನಿ ಅಲ್ಲ, ದಿನಗಟ್ಲೆ, ವರ್ಷಗಟ್ಲೆ ಕಲಿಬೇಕು. ಇದಕ್ಕೆ ನನಗ್ ಬಹಳ ಖುಷಿಯಾಗೋ ಇನ್ನೊಂದು ಎಕ್ಸಾಂಪಲ್ ಉಸೇನ್ ಬೋಲ್ಟ್. ಹಾ. ಉಸೇನ್ ಬೋಲ್ಟ್ ಅವರು ಜಸ್ಟ್ 9 ಸೆಕೆಂಡ್ ಅಲ್ಲಿ ಅವರ ಒಂದು ರನ್ನಿಂಗ್ ರೇಸ್ ನ ಮುಗಿಸ್ಬಿಡ್ತಾರೆ. ಎಲ್ಲಾರು ಕ್ಲಾಪ್ ಹೊಡಿತಾರೆ. 9 ಸೆಕೆಂಡ್ ಅಲ್ಲಿ ನೀವು ನಿಮ್ಮ ಆ ಒಂದು ಏನು ರನ್ನಿಂಗ್ ರೇಸ್ ನ ನೀವು ಮುಗಿಸ್ಬಿಟ್ರಲ್ಲ, ಫೆಂಟಾಸ್ಟಿಕ್, ಅವಾರ್ಡ್ ಬರುತ್ತೆ, ಗೋಲ್ಡ್ ಮೆಡಲ್ ಬರುತ್ತೆ ಅವರಿಗೆ, ಈಸ್ ಎ ಗೋಲ್ಡ್ ಮೆಡಲಿಸ್ಟ್. ಸೊ ಅವರಿಗೆ ಸಿಕ್ಕಾಗ ಆ ವ್ಯಕ್ತಿ ಬಂದ್ ಕ್ವಶನ್ ಕೇಳ್ತಾರೆ ಒಬ್ರು. ಓಕೆ, ಉಸೇನ್ ಬೋಲ್ಟ್ ಜಸ್ಟ್ 9 ಸೆಕೆಂಡ್, ಆಫ್ಟರ್ ಆಲ್ 9 ಸೆಕೆಂಡ್. ಅವ್ರಿಗೆ ಹಂಗೆ ತಗೊಳೋದು ಎಲ್ಲಾರು. ನಮ್ಗೆ ಏನಂದ್ರೆ 9 ಸೆಕೆಂಡ್ ಅಲ್ಲಿ ಓಡ್ಬಿಟ್ರು ಅವರು ಅಂತ. ಅದಕ್ಕೆ ಉಸೇನ್ ಬೋಲ್ಟ್ ಹೇಳ್ತಾರೆ, ಈ 9 ಸೆಕೆಂಡ್ ನಾನು ಒಲಿಂಪಿಕ್ ಅಲ್ಲಿ ಓಡ್ಲಿಕ್ಕೆ 10 ವರ್ಷ 15 ವರ್ಷ ನಿರಂತರವಾಗಿ ನಾನು ಓಟ ಮಾಡಿದ್ದೀನಿ, ನಿರಂತರವಾಗಿ ಪ್ರತಿದಿನ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಹಂಗಾಗಿ ನಾನು ಕಲ್ತಿದ್ದಕ್ಕೆ ಇವತ್ತಿನ ಈ ಒಂದ್ ರೇಸ್ ನ ಜಸ್ಟ್ 9 ಸೆಕೆಂಡ್ ಅಲ್ಲಿ ಮುಗಿಸಲಾಯ್ತು ಅಂತ. ಸಿ, ಯಶಸ್ಸು ಅನ್ನೋದು ನಿರಂತರ ಕಲಿಕೆ ಮೇಲೆ ಬರುತ್ತೆ ಹೊರತು ಅದು ಆನ್ ಆಫ್ ಅ ಸಡನ್ ಬೈ ಲಕ್ ಅಥವಾ ಒಂದು ಇನ್ಸಿಡೆಂಟ್ ಇಂದ ಬರೋದಲ್ಲ. ರೈಟ್ ಸರ್. ಒಳ್ಳೆ ಒಂದು ಎಕ್ಸಾಂಪಲ್. ಖಂಡಿತ ನಾನು ಹುಸೇನ್ ಬೋಲ್ಟ್ ಅವ್ರದ್ದು ಇದನ್ನ ಕೇಳಿದೀನಿ. ಎಷ್ಟೋ ವರ್ಷಗಳ ನಿರಂತರ ಪ್ರಯತ್ನ ಇವತ್ತು ಅವ್ರನ್ನ ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಆಗಿ ಮಾಡಿದೆ. ರೈಟ್ ಸರ್. ಈಗ ಕಲಿಬೇಕು ಅನ್ನುವಂಥದ್ದು ಖಂಡಿತ ಅಗ್ರಿ ಸರ್, ಒಪ್ಕೊಳ್ಳೋಣ. ಆದ್ರೆ ತುಂಬಾ ಜನಗಳಿಗೆ ಏನಾಗಿದೆ ಅಂದ್ರೆ ಕಲಿಕೆ ಅನ್ನುವಂಥದ್ದು ಒಂದು ಸರ್ಟನ್ ಏಜ್ ತನಕ ಮಾತ್ರ, ಅಥವಾ ಒಂದು ಇಂಥ ಕ್ಯಾಟಗರಿಗೆ ಮಾತ್ರ ಅನ್ನುವಂಥದ್ದನ್ನ ಕೆಲವ್ರಿಗೆ ಮೈಂಡ್ ಸೆಟ್ ಇದೆ. ಕೆಲವ್ರು ಏನಾಗಿದೆ ಅಂದ್ರೆ ನಾವು ಓದೋದು ಆಲ್ರೆಡಿ ಎಜುಕೇಶನ್ ಮಾಡೋದು ನಿಲ್ಸಿದೀವಿ, ನಾವು ಸ್ಕೂಲ್ ಕಾಲೇಜ್ಗಳು ಬಿಟ್ಟು ಎಷ್ಟೋ ವರ್ಷ ಆಯ್ತು, ಈಗ ಮಕ್ಳ ತರ ಕಲಿಬೇಕಾ, ಈಗ ಮಕ್ಳ ತರ ಕ್ಲಾಸ್ಗಳಿಗೆ ಹೋಗ್ಬೇಕಾ, ಈಗ ಮಕ್ಳ ತರ ಯಾವ್ದೋ ಆನ್ಲೈನ್ ಮೀಟಿಂಗ್ ಅಲ್ಲೆಲ್ಲ ಕೂತ್ಕೋಬೇಕಾ, ಈಗ ಹೊಸ್ದಾಗಿ ಏನೋ ಮಾಡ್ಬೇಕಾ ಅಂತ ಬಂದಾಗ ಒಂದಷ್ಟು ಮುಜುಗರ, ಒಂದಷ್ಟು ಸಂಕೋಚ, ಒಂದಷ್ಟು ಹಿಂಜರಿತಗಳು, ಆಮೇಲೆ ಅವರಲ್ಲೇ ಕೀಳಿರಿಮೆ. ಅಯ್ಯೋ ನಮ್ಮಂತವ್ರಗ, ನಾವ್ ಅವತ್ತೇ ಸ್ಕೂಲ್ ಬಿಟ್ವಿ, ನಮ್ಗೇನು ಆಗಲ್ಲ, ಈ ತರ ಎಲ್ಲ ಇದಾರೆ ಸರ್. ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈ ತರ ಆಲೋಚನೆ ಮಾಡೋರ್ಗೆ ಏನಾದ್ರು ಸಲಹೆ ಕೊಡ್ಬೋದಾ? ಫೆಂಟಾಸ್ಟಿಕ್ ಕ್ವಶನ್. ಸೊ ಇದು ನೆಕ್ಸ್ಟ್ ಆಡ್ ಆನ್ ಗೆ ತುಂಬಾ ಅನುಕೂಲ ಆಗುತ್ತೆ. ಇವತ್ತು ನಾವು ಇವತ್ತು ಒಂದು ದೊಡ್ಡ ದೊಡ್ಡ ಮೈಕ್ರೋಸಾಫ್ಟ್ ಕಂಪನಿ ಇರಬಹುದು, ಅಥವಾ ಸಾಕಷ್ಟು IT BT ಸೆಕ್ಟರ್ ಗಳಲ್ಲಿ ಇರಬಹುದು, ಅದರ ಓನರ್ ಗಳು BE ಮಾಡಿಲ್ಲ ಸರ್. ಹ್ಮ್. ನಿಜವಾದ ಸತ್ಯ ಹೇಳ್ಬೇಕು ಅಂದ್ರೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಲ್ಲ, ಇದು ವೈರಲ್ ಆದ್ರೂನು ಸತ್ಯನೇ. ನೀವು ಫಸ್ಟ್ ಒಂದು
ಆ ಏನು ಸಾಫ್ಟ್ವೇರ್ ಡೆವಲಪ್ ಅಥವಾ ಹಾರ್ಡ್ವೇರ್ ಇಂಡಸ್ಟ್ರಿಗಳಲ್ಲಿ ಅವ್ರು ಅದನ್ನ ಓದಿದಾರಾ ಅನ್ನೋ ಕ್ವಶನ್ನೇ ನಾವು ಕೇಳ್ಬೋದು. ಆದ್ರೆ ಅವರೇ ಓದಿಲ್ಲ, ಅದನ್ನ ಮಾಡಿದ್ದಾರೆ. ಅಂಡ್ ಇನ್ನೊಂದು, ಪ್ರಪಂಚದ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಯಾರು ಬಿಸ್ನೆಸ್ ಸ್ಟಡಿನೇ ಮಾಡಿಲ್ಲ ಸರ್. ಔಟ್ ಆಫ್ 90% ಪೀಪಲ್ ಅವ್ರ ಬಿಸ್ನೆಸ್ ಸ್ಟಡಿನೇ ಮಾಡಿಲ್ಲ. ಹಂಗಿದ್ರೆ ಅವ್ರ ಬಿಸ್ನೆಸ್ ಮಾಡಕ್ಕೆ ಆಗ್ಲಿಲ್ವಾ? ಹ್ಮ್. ಇವತ್ತು ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದ್ ಸಣ್ಣ ರೂಢಿ ಮಾತಿದೆ ಸರ್. ನಾನು ಯಾಕೆ ಕೆಲ್ಸಕ್ಕೆ ಹೋಗ್ಲಿಲ್ಲ, ಬಿಸ್ನೆಸ್ ಮಾಡ್ದೆ ಅಂದ್ರೆ, ನಾನು ಓದಿಲ್ಲ ಅದಕ್ಕೆ ಬಿಸ್ನೆಸ್ ಮಾಡ್ದೆ ಅಂತ. ಸೊ ಯಾಕೆ ಅಂತ ಅಂದ್ರೆ, ಸುಮಾರು ಜನ ಓದಿ ಆದ್ಮೇಲೆ MBA ಮಾಡಿದ ನಂತರ, BBM ಮಾಡಿದ ನಂತರ, ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಇವನ್ನೆಲ್ಲ ಓದಿದ ನಂತರ ಬಿಸ್ನೆಸ್ ಗಳು ಮಾಡೋದು ಕಾಮನ್. ಆದ್ರೆ ಇವತ್ತು ಅವ್ರನ್ನ ಸಂಬಳಕ್ಕೆ ತಗೊಂಡು ಇವತ್ತು ಎಜುಕೇಶನ್ ಇಲ್ದೇ ಇರೋರು ಮಾಡ್ತಾ ಇದ್ದಾರೆ. ಹಾಗ್ ನೋಡಂಗಿದ್ರೆ ಯಶಸ್ ಆಗ್ಲಿಕ್ಕೆ ಕಠಿಣ ಪರಿಶ್ರಮ, ನಿರಂತರ ಕನ್ಸಿಸ್ಟೆಂಟ್ ಅಂಡ್ ಪರ್ಸಿಸ್ಟೆನ್ಸ್ ಆಫ್ ಆಕ್ಷನ್ ಅಂತ ಇದೆ ಹೊರತು ಕ್ವಾಲಿಫಿಕೇಶನ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಇಲ್ಲ. ಕ್ವಾಲಿಟೀಸ್ ಗಳಿದಾವೆ. ನಾನು ಯಶಸ್ವಿ ಆಗಬೇಕು ಅಂದ್ರೆ ಕ್ವಾಲಿಟೀಸ್ ಗಳು ಬೇಕು ಹೊರತು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. ಇದಕ್ಕೆ ಉದಾಹರಣೆ ಕೊಡಂಗಿದ್ರೆ, ಒಂದು ಫಿಲಂ ಇಂಡಸ್ಟ್ರಿನಲ್ಲಿ ನಮಗೆ ಇವತ್ತು ದೊಡ್ಡ ಯಶಸ್ವಿ ಆದಂತ ವ್ಯಕ್ತಿ ಎಲ್ಲರಿಗೂ ಗೊತ್ತಿರಂಗೆ ಡಾಕ್ಟರ್ ರಾಜ್‌ಕುಮಾರ್. ಅವ್ರನ್ನ ನಾವು ಡಾಕ್ಟರ್ ರಾಜ್‌ಕುಮಾರ್ ಅಂತ ಕರಿತೀವಿ. ಅವ್ರೇನ್ MBBS ಮಾಡಿದಾರಾ? ಅವರೇ ಹೇಳಿದ್ದಾರೆ, ನಾನ್ ನಮ್ಮೂರಲ್ಲಿ ಎಮ್ಮೆ ಮೇಯಿಸ್ತಾ ಇದ್ದೆ ಅಂತ. ಐ ಮೀನ್ ಟು ಸೇ ದಟ್ ಅವರ ಕಂಪ್ಲೀಟ್ಲಿ ಸರೆಂಡರ್ ಆಗಿದ್ದಕ್ಕೆ ಇವತ್ತು 3ನೇ ಕ್ಲಾಸ್ ಓದಿರುವಂತ ವ್ಯಕ್ತಿ ಇವತ್ತು ಯಾವುದೇ ಒಂದು ಎ ಸರ್ಟಿಫಿಕೇಶನ್ ತಗೊಂಡಲೆ ಕಂಪ್ಲೀಟ್ಲಿ ಯು ಸರ್ಟಿಫಿಕೇಶನ್ಸ್ ಅಲ್ಲಿ ಇವತ್ತು ಮೂವಿಗಳು ಬಂದಿದೆ ಅಂದ್ರೆ ಓನ್ಲಿ ಒನ್ ಡಾಕ್ಟರ್ ರಾಜ್‌ಕುಮಾರ್. ಅದೇ ತರ ಸಾಕಷ್ಟು ಫಿಲಂ ಆಕ್ಟರ್ಗಳು ಇವತ್ತು ಎಜುಕೇಶನ್ ಇಲ್ದಲೆ ಅವ್ರು ಬಂದಿದ್ದಾರೆ. ಅದೇ ತರ ಬಿಸ್ನೆಸ್ ಮ್ಯಾನ್ಗಳು ಸಾಕಷ್ಟು ಜನ ಎಜುಕೇಶನ್ ಮಾಡೇ ಇಲ್ಲ. ಓಕೆ, ಬೇಸಿಕ್ ಎಜುಕೇಶನ್. ಒಂದು ಲಾರಿ ಓಡಿಸ್ಕೊಂಡಿದ್ದಂತ ವ್ಯಕ್ತಿ ಸಾವಿರಾರು ಕೋಟಿ ರೂಪಾಯಿಂದ ಒಂದು ಲಾರಿ ತಂದ್ರು ಅಂತ ಅಂದ್ರೆ ಯೋಚನೆ ಮಾಡಿ. ಓಕೆ, ಹಾಗೆ ಸಾಕಷ್ಟು ಜನ ಇದ್ದಾರೆ ಸರ್ ಉದಾಹರಣೆಗಳಲ್ಲಿ. ನಾವು ಯಶಸ್ವಿ ಆಗ್ಬೇಕು ಅಂದ್ರೆ ನನ್ನ ಇಂಟೆನ್ಷನ್ ಏನಿದೆ, ನನ್ನ ಗುರಿ ಎಲ್ಲಿರ್ಬೇಕು, ಅದಕ್ಕೆ ಬೇಕಾಗೋದನ್ನ ನಾನು ಓದ್ಬೇಕು. ಸೊ ಒಂದು, ಸಾಕಷ್ಟು ಜನಕ್ಕೆ ನೀವು ಅವಾಗ್ಲೇ ಹೇಳಿದ್ರಿ, ಮೇಜರ್ ಇಂಪಾರ್ಟೆಂಟ್ ಏನಂತ ಅಂದ್ರೆ, ಎಸ್ ನಾನೀಗ ಕಲಿಬೇಕಾ, ನಾನೀಗ ಝೂಮ್ ಮೀಟಿಂಗ್ ಬರ್ಬೇಕಾ, ಟ್ರೈನಿಂಗ್ ಕುತ್ಕೋಬೇಕಾ, ನಾನು ಆಲ್ರೆಡಿ ದೊಡ್ಡನಾಗ್ಬಿಟ್ಟಿದೀನಿ, ನನ್ನ ಎಜುಕೇಶನ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಸೊ ಕಂಪ್ಲೀಟ್ ಅಲ್ಲ, ಆಲ್ ಎಜುಕೇಶನ್ಸ್ ಆರ್ ಇನ್ಕಂಪ್ಲೀಟೆಡ್, ನೋಬಡಿ ಕಂಪ್ಲೀಟೆಡ್. ಸೊ ನಮಗೆ SLC ಸಾಕು, PUC ಸಾಕು, ಡಿಗ್ರಿ ಸಾಕು, MBA ಸಾಕು, MCOM ಸಾಕು, ಡಾಕ್ಟರೇಟ್ ಸಾಕು ಅಂತ ನಿಲ್ಲಿಸ್ಕೊಂಡಿದೀವಿ. ಮುಂದಕ್ಕಿನ್ನೂ ಓದ್ಬೋದು. ಓಕೆ, ಓದ್ಲಿಕ್ಕೆ ನೂರಾರು ವಿಷಯ ಇದೆ. ಆಲ್ ಆರ್ ಇನ್ಕಂಪ್ಲೀಟೆಡ್. ಆದ್ರೆ ಕೆಲವರು SLC ನಿಲ್ಸಿರ್ಬೋದು, ಕೆಲವರು PUC ನಿಲ್ಸಿರ್ಬೋದು, ಕೆಲವರು ಫಸ್ಟ್ ಸ್ಟ್ಯಾಂಡರ್ಡ್ ನಿಲ್ಸಿರ್ಬೋದು. ಹಾಗಾಗಿ ಎಜುಕೇಶನ್ ಇನ್ಕಂಪ್ಲೀಟೆಡ್ ಆಗಿರ್ಬೋದು, ಲೈಫ್ ಯಾವತ್ತೂ ಇನ್ಕಂಪ್ಲೀಟೆಡ್ ಆಗಲ್ಲ. ಲೈಫ್ ಎಜುಕೇಶನ್ ಒಂದು ಟೂಲ್ ಅಷ್ಟೇ ಅದು. ಆದ್ರೆ ಲೈಫ್ ಜರ್ನಿ ನಿಂತಿರೋದು ಆಲೋಚನೆಗಳ ಮೇಲೆ, ಡಿಸಿಷನ್ಗಳ ಮೇಲೆ, ಕಠಿಣ ಪರಿಶ್ರಮಗಳ ಮೇಲೆ. ಹಾಗಿದ್ರೆ ಎಲ್ಲರೂ ಓದಿರೋರೇ ಯಶಸ್ವಿ ಆಗ್ಬೇಕಾಗಿತ್ತು. ಇವತ್ತು ಓದಿಲ್ದೇ ಇರೋರು ಸುಮಾರು ಜನ ಯಶಸ್ವಿಗಳಾಗಿದ್ದಾರೆ. ಧೀರುಭಾಯ್ ಅಂಬಾನಿ ಇವತ್ತು ನಮ್ಮ ಭಾರತ ದೇಶದ ನಂಬರ್ 1 ಅಂಬಾನಿ ಗ್ರೂಪ್ ಆಫ್ ಕಂಪನಿ. ಅವ್ರ ಎಜುಕೇಶನ್ಸ್ ಏನು? ಅವರು ಏನೂ ಮಾಡಕ್ ಆಗ್ದಲೆ ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅದಾದ್ಮೇಲೆ ಅವತ್ತಿನ ರಾತ್ರಿ ಪಾರ್ಕಿನ ಮೇಜಿನ ಕೆಳಗಡೆ, ಆ ಮೇಜಿನ ಮೇಲೆ ನಿದ್ದೆ ಮಾಡ್ತಾ ಇದ್ರು, ಉಳ್ಕಣಕ್ಕೂ ಜಾಗ ಇಲ್ದಲೆ. ಇವತ್ತು ಅವರ ಕಠಿಣ ಪರಿಶ್ರಮ, ಅವರ ನಿರಂತರವಾದ ಒಂದು ಸಮರ್ಪಣೆಯಿಂದ ಇವತ್ತು ಭಾರತದ ನಂಬರ್ 1 ಗ್ರೂಪ್ ಆಫ್ ಕಂಪನಿ ಇವತ್ತು ಒಂದು ಕಂಪನಿನ ತಗೊಂಡ್ಬಂದಿದ್ದಾರೆ. ಎಲ್ಲಾರ್ಗೂ ಗೊತ್ತಿರೋದು ಅಂಬಾನಿ ಗ್ರೂಪ್ ಆಫ್ ಕಂಪನೀಸ್. ಇವತ್ತು ರೀಸೆಂಟ್ಲಿ ಅವ್ರ ಮಗನ್ ಮದ್ವೆ ಮಾಡಿದ್ರು, ಮೊಮ್ಮಗ ಆಕ್ಚುಲಿ ಅವರಿಗೆ, ಧೀರುಭಾಯ್ ಅಂಬಾನಿಗೆ ಇವಾಗ ಏನ್ ಅನಂತ್ ಅಂಬಾನಿ ಅವ್ರ ಮದ್ವೆ ಆಯ್ತು. ಎಲ್ಲಾರ್ಗೂ ಗೊತ್ತಿತ್ತು ಎಷ್ಟು ಅದ್ಭುತವಾಗಿ ಮದ್ವೆ ಮಾಡಿದ್ರು ಅಂತ. ಆದ್ರೆ ಅವರ ಪರಂಪರೆ ಬಂದಿದ್ದ ಹಾಗೆ, ಯಾರೋ ಒಬ್ರು ಎಜುಕೇಶನ್ ಇಲ್ದಿರೋರಿಂದಾನೇ ಸ್ಟಾರ್ಟ್ ಆಗೋದು. ಅವಾಗ ಅವರ ಫ್ಯಾಮಿಲಿ ಚೆನ್ನಾಗಿ ಓದಿರ್ತಾರೆ. ಓಕೆ, ಆಮೇಲೆ ಎಜುಕೇಶನ್ ಮಾಡಿಸ್ತಾರೆ. ಯಾಕೆಂದ್ರೆ ಅರ್ನಿಂಗ್ ಇರುತ್ತೆ, ಚೆನ್ನಾಗಿ ಎಜುಕೇಶನ್ ಮಾಡ್ತಾರೆ. ಇವತ್ತು ನಮ್ಮಗಳ ಫ್ಯಾಮಿಲಿನಲ್ಲಿ ಆ ಒಂದು ಏನು ಎಜುಕೇಶನ್ಸ್ ಇಲ್ಲ ಅನ್ನೋದು ಹೋಗ್ಬೇಕಂದ್ರೆ, ನಾವು ತಗೊಳ್ಳೋ ನಿರ್ಧಾರದಿಂದ, ನಮ್ಮ ಸಮರ್ಪಣೆಯಿಂದ ಯಶಸ್ವಿ ವ್ಯಕ್ತಿಗಳಾದಾಗ, ಆರ್ಥಿಕವಾಗಿ ಡೆವಲಪ್ ಆದಾಗ ಡೆಫಿನೆಟ್ಲಿ ಮಕ್ಕಳು ಅದ್ಭುತವಾಗಿ ಓದ್ತಾರೆ. ಈಗ ನಾವು ಯಶಸ್ವಿ ಆಗ್ಬೇಕು ಅಂದ್ರೆ ಅದಕ್ಕೆ ಯಾವ ಸ್ಕೂಲ್ಗೆ ಹೋಗ್ಬೇಕು ಅನ್ನೋದೇ ಕ್ವಶನ್. ಯಶಸ್ವಿಗೆ ಯಾವುದೇ ಸ್ಕೂಲ್ ಇಲ್ಲ, ಯಾವುದೇ ಎಜುಕೇಶನ್ ಸೆಂಟರ್ ಇಲ್ಲ.
ಸ್ಟಡಿಗಿದೆ. ಬಿಸ್ನೆಸ್ ನ ಹೇಗ್ ಮಾಡ್ಬೇಕು, ಮಿಷಿನ್ ನ ಹೇಗ್ ರೆಡಿ ಮಾಡ್ಬೇಕು, ಲ್ಯಾಪ್ಟಾಪ್ ಹೇಗ್ ಆಪರೇಟ್ ಮಾಡ್ಬೇಕು, ಹೆಂಗ್ ರೆಡಿ ಮಾಡ್ಬೇಕು ಅನ್ನೋದಕ್ಕೆ ಇವತ್ತು ಎಜುಕೇಶನ್ಸ್ ಗಳು ಹೇಳ್ಕೊಡ್ತಿದ್ದಾರೆ ಹೊರ್ತು ಯಶಸ್ವಿ ಆಗಕ್ಕೆ ಏನ್ ಬೇಕು ಅನ್ನೋದೇ ಎಲ್ಲೂ ಹೇಳ್ತಿಲ್ಲ. ಯಶಸ್ವಿ ಆಗ್ಲಿಕ್ಕೆ ಬೇಕಾಗಿರೋದು ದೃಢವಾದ ಒಂದು ನಿರ್ಧಾರ, ಕಠಿಣ ಪರಿಶ್ರಮ, ಅದನ್ನ ನಾನ್ ಸಾಧಿಸ್ತೀನಿ ಅನ್ನೋ ನಂಬಿಕೆ, ಅಚಲವಾದ ವಿಶ್ವಾಸದೊಂದಿಗೆ ಛಲ, ಗುರಿನ ಇಟ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ ಅನ್ನೋ ಕನ್ಸಿಸ್ಟೆಂಟ್ ಆದಂತ, ಸ್ಥಿರವಾದಂತ, ನಿರಂತರವಾದಂತ ಕನ್ಸಿಸ್ಟೆಂಟ್ ಅಂಡ್ ಪರ್ಸಿಸ್ಟೆನ್ಸ್ ಆಟಿಟ್ಯೂಡ್ ಯಶಸ್ವಿಗ್ ಬೇಕಾಗಿರೋದು. ಇದನ್ನ ಯಾವ ಸ್ಕೂಲಲ್ಲೂ ಸದ್ಯಕ್ಕೆ ಕೇಳ್ಕೊಡಲ್ಲ. ಇದು ಯಾರು ಇಟ್ಕೊಂಡಿದ್ದಾರೆ, ಈ ಅಂಶಗಳನ್ನ ಒಳಗೊಂಡ್ರೆ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ನಾವು ಡೆವಲಪ್ ಆಗ್ಬೋದು. ಒಂದ್ ಕ್ವಶನ್ ಮಾರ್ಕ್ ನಾವ್ ಹಾಕ್ಬೇಕು, ನಾವ್ ಯಾಕೆ ಮೀಟಿಂಗ್ ಕುತ್ಕೋಬೇಕು, ನಾವ್ ಯಾಕೆ ಟ್ರೈನಿಂಗ್ ಬರ್ಬೇಕು ಅಂತ. ಒಂದೇ ಪ್ರಶ್ನೆ, ಈ ಬಡತನ ನನಗೆ ಎಂಡ್ ಆಗ್ಬೇಕಾ ಅಥವಾ ಜನರೇಷನ್ ಟುಗೆದರ್ ಕ್ಯಾರಿ ಆಗ್ಬೇಕಾ? ಎರಡನ್ನ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು, ನನಗೆ ಗೊತ್ತಿರೋದ್ರಿಂದ ಇವತ್ತು ಇಷ್ಟು ದಿನದ ಜೀವನ ನಾನ್ ಮಾಡಿದೀನಿ, ಇಷ್ಟು ದಿನ ನಾನು ಹೇಗಿದ್ದೀನಿ, ಈಗ ಪ್ರೆಸೆಂಟ್ ಸಿಚುವೇಶನ್ಸ್ ನಂದು ಹೇಗಿದೆ, ನನ್ನ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ನನ್ನ ಆರೋಗ್ಯ ಹೇಗಿದೆ, ನನ್ನ ಮನೆ ಹೇಗಿದೆ, ನನ್ನ ಮಕ್ಕಳುಗಳು ಹೇಗಿದ್ದಾರೆ, ನನ್ನ ಸಂಸಾರ ಹೇಗಿದೆ, ಇದೆಲ್ಲದು ನಾನು ಇಷ್ಟು ದಿನ ಮಾಡ್ಕೊಂಡ್ ಬಂದಿರೋದ್ರಿಂದ ಈಗ ಅದರಿಂದ ಮುಂದೆ ಹೋಗ್ಬೇಕು ಅಂದ್ರೆ ಏನೋ ಸ್ವಲ್ಪ ಆಡ್ ಆನ್ ಆಗ್ಬೇಕು. ಆ ಆಡ್ ನನ್ನನ್ನು ಸ್ವಲ್ಪ ಪರಿವರ್ತಿಸ್ಕೊಳ್ಳೋದು, ನನ್ನನ್ನ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಟಿವ್ ಮಾಡೋದು. ಇಷ್ಟು ದಿನ ಏನಾಗ್ತಿತ್ತು, ಪಕ್ಕದ ಮನೆಯವ್ರು ಹೇಳಿದ್ನ ಕೇಳ್ತಿದ್ವಿ, ಮಕ್ಳು ಹೇಳಿದ್ನ ಕೇಳ್ತಿದ್ವಿ, ಅಣ್ಣ ತಮ್ಮ ಹೇಳಿದ್ನ ಕೇಳ್ತಿದ್ವಿ, ಫ್ರೆಂಡ್ಸ್ ಹೇಳಿದ್ನ ಕೇಳ್ತಿದ್ವಿ, ಅವ್ರು ಹೇಳಿದ್ನೇ ಫಿಲಾಸಫಿ ಅನ್ಕೊಂಡಿದ್ವಿ. ಆದ್ರೆ ಅವ್ರು ಹೇಳಿದ್ ನಿಜಾನ, ಸುಳ್ಳ, ಸತ್ಯನ ಗೊತ್ತಿಲ್ಲ. ಆದ್ರೆ ನಾವಿದ್ರ ಬಗ್ಗೆ ಕಲಿಯೋಣ ಅಂದ್ರೆ ಅದನ್ನ ಓದ್ಕೊಳಕ್ ಬರ್ತಾ ಇಲ್ಲ. ಆ ಕ್ಷೇತ್ರದಲ್ಲಿ ಸಕ್ಸಸ್ ಆಗಿರೋರು ನಮ್ ಕೈಗೆ ಸಿಗ್ತಾ ಇಲ್ಲ. ಬಟ್ ಯು ಆರ್ ಸೋ ಲಕ್ಕಿ, ಇವತ್ತು ಅಟೆಂಡ್ ಮಾಡ್ತಿರೋರು, ನಿಮಗೆ ಆ ತರ ವ್ಯಕ್ತಿಗಳು ಸಿಗ್ತಿದ್ದಾರೆ, ಅವ್ರು ಏನ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಅವರೇ ತಮ್ಮನ್ನ ತಾವು ಪರಿಚಯ ಮಾಡ್ಕೊಂಡು ಬರೆದಿರೋ ಬುಕ್ಗಳು ಇವತ್ತು ನಮಗೆ ಸಿಗ್ತಿದೆ. ಅದನ್ನ ಓದುವ ಮೂಲಕ ಯಶಸ್ವಿ ಆಗ್ಬಹುದು. ಕಲಿಕೆ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಅದನ್ನ ನಾವು ಕಲಿಲೇಬೇಕು. ನಿಮಗೆ ಸಿಕ್ಕಿರುವ ಕಟ್ಟೆ ಕಡೆಯ ಒಂದು ಯೂನಿವರ್ಸಿಟಿ ಅಂದ್ರೆ, ನನಗೆ ಮತ್ತೆ ನಿಸ್ಸಂದೇಹವಾಗಿ ಹೇಳ್ಬೇಕಂದ್ರೆ ಮೋದಿ ಕೇರ್ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿನಲ್ಲಿ ನಾಟ್ ಓನ್ಲಿ ಮನಿ ಅಂಡ್ ಎಜುಕೇಶನ್, ನಾಲೆಡ್ಜ್ ಎಲ್ಲದೂ ಕೂಡ ಬರುತ್ತೆ. ಯಾಕೆ ಅಂದ್ರೆ ಈಗಿನ ಕಾಲನೇ, ಈಗಿನ ಯುಗನೇ ಕಲಿಯುಗ. ಕಲಿಯುಗದಲ್ಲಿ ನಾವು ಕಲಿತಾನೇ ಇರ್ಬೇಕು. ನಾನು ಕಲಿಲಿಲ್ಲ ಅಂದ್ರೂ ಪರಿಸ್ಥಿತಿಗಳು ನನ್ನನ್ನ ಕಲಿಸ್ತಾನೆ ಇರುತ್ತೆ. ರೈಟ್ ಸರ್, ಸೊ ರೈಟ್ ಸರ್. ಇದಿಷ್ಟು. ಥ್ಯಾಂಕ್ ಯು ಎಸ್ ಸರ್. ಸರ್. ತುಂಬಾ ವಿಶೇಷವಾಗಿ, ಡೆಫಿನೆಟ್ ವೆರಿ ಶೋರ್ ಸರ್, ಅಗ್ರಿ. ಖಂಡಿತ ಎಷ್ಟೊಂದ್ ಜನ ಬಿಸ್ನೆಸ್ ಮೆನ್ಗಳು ತುಂಬಾ ದೊಡ್ಡದಾಗಿ ಓದಿಲ್ಲ, ಆದ್ರೆ ನೀವ್ ಹೇಳ್ದಂಗೆ ಅವರ ನಂಬಿಕೆ, ನಿರ್ಧಾರ, ಅಚಲವಾದಂತ ಒಂದು ವಿಶ್ವಾಸ, ಗೆಲ್ಬೇಕು ಅನ್ನುವಂತ ಒಂದು ಡಿಸೈರು, ಇವೆಲ್ಲವೂ ಕೂಡ ಅವ್ರನ್ನ ಯಶಸ್ವಿ ವ್ಯಕ್ತಿಗಳಾಗಿ ಮಾಡಿದೆ. ಇವತ್ತು ಅವ್ರ ಸಂಸ್ಥೆನಲ್ಲಿ ಹೈಲಿ ಎಜುಕೇಟೆಡ್ ಗಳು, ಗೋಲ್ಡ್ ಮೆಡಲಿಸ್ಟ್ ಗಳು ಇವತ್ತು ಅವ್ರ ಹತ್ರ ಜಾಬ್ ನಲ್ಲಿ ಇದ್ದಾರೆ. ಇವೆಲ್ಲ ಸಾಕಷ್ಟು ನ್ಯೂಸ್ ಪೇಪರ್ ಗಳಲ್ಲಿ ಓದಿದೀವಿ, ಟಿವಿನಲ್ಲಿ ಕೇಳಿದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿದೆ. ಇವತ್ತು ಅದನ್ನ ಖಂಡಿತ ನೀವು ಕೂಡ ಅದನ್ನ ಶೇರ್ ಮಾಡಿದ್ರಿ. ಇದರಲ್ಲಿ ನಾವೆಲ್ಲರಿಗೂ ಅರ್ಥ ಆಗ್ತಾ ಇರೋದು ಏನಂತ ಹೇಳಿದ್ರೆ, ನಾನು ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ನಾನು ಹೊರಗಡೆ ಏನು ಓದಿದೀನಿ ಅದ್ ಮ್ಯಾಟರ್ ಆಗಲ್ಲ, ಈಗ ನಾನಿರೋ ಜಾಗದಲ್ಲಿ ಹೆಂಗ್ ಕಲ್ತು ನಾನು ಮುಂದುವರಿತೀನಿ ಅನ್ನೋದು ಮ್ಯಾಟರ್ ಆಗತ್ತೆ ಅನ್ನುವಂಥದ್ದು ನೇರವಾಗಿ ನಮ್ಗೆ ಅರ್ಥ ಆಗ್ತಿದೆ ಸರ್. ರೈಟ್ ಸರ್. ಈಗ ಕಲಿಕೆ ಅನ್ನುವಂಥದ್ದು ಒಂದು ಭಾಗ ಆದ್ರೆ, ನಂತರ ಈ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಅಥವಾ ಒಂದು ಸಂತೃಪ್ತಿಯಾದಂತ ಒಂದು ಯಶಸ್ಸನ್ನ ನನ್ನ ಪ್ರಕಾರ ನಾನು ಸಾಧಿಸ್ಬೇಕು ಅಂದ್ರೆ ಬೇರೆ ಇನ್ಯಾವ ವಿಷಯಗಳು ನನಗೆ ಸಪೋರ್ಟ್ ಆಗಿ ನಿಲ್ಬಹುದು ಸರ್ ನಿಮ್ಮ ಅನುಭವದಲ್ಲಿ, ಅಥವಾ ನಮ್ಮೆಲ್ರಿಗೂ ಕೂಡ ಅನುಕೂಲ ಆಗ್ಬಹುದು? ಎಸ್, ಡೆಫಿನೆಟ್ಲಿ. ಸೊ ಸಕ್ಸಸ್ ಆದ್ಮೇಲೆ ಈಗ ನಮಗೆ ನಿರ್ಧಾರ ಆಯ್ತು, ಅದಕ್ಕೆ ನಮ್ಮ ಸಮರ್ಪಣೆಯಿಂದ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಕೂಲಿಂಗ್ ಎಜುಕೇಶನ್ಸ್ ಅಲ್ಲಿ ನಾವು ಕಲ್ತಿರ್ತೀವಿ. ಸಾಕಷ್ಟು ಜನ ಇವತ್ತು ಟೀಚರ್ ಅಟೆಂಡ್ ಮಾಡಿರ್ಬೋದು, ಅಟೆಂಡ್ ಮಾಡ್ತಾ ಇರ್ಬೋದು. ಯಾರು ಪರ್ಸನಲಿ ತಗೋಬೇಡಿ ಅಷ್ಟೇನೆ. ಯಾಕೆ ಅಂತಂದ್ರೆ ನಮಗೆ ಬುದ್ಧಿ ಬರೋದಕ್ಕೂ ಮುಂಚೆ ನಾವ್ ಏನ್ ಓದಿದ್ವಿ, ಬುದ್ಧಿ ಬಂದ್ಮೇಲೆ ಅದ್ ಹೇಗ್ ಅರ್ಥ ಆಯ್ತು ಅಂತ. ನಮಗೆ ಆ ಕೊಲಂಬಸ್ ಕಡೆಯಿಂದ ನಾವು ಓದೇ ಇಲ್ಲ, ನಮ್ಮ ಭಾರತದ ಕಡೆಯಿಂದ ನಾವು ಇತಿಹಾಸ ಓದಿದೀವಿ. ಭಾರತ ದೇಶಕ್ಕೆ ಜಲಮಾರ್ಗ ಕಂಡಿಡಿದಿದ್ದು ವಾಸ್ಕೋಡಿ ಗಾಮ ಅಂತ ಸ್ಕೂಲಲ್ಲಿ ಓದ್ಬಿಟ್ವಿ. ನಾವು ಒಂದ್ ಮಾರ್ಕ್ಸು ತಗೊಂಡ್ವಿ ಅದನ್ನ ಬರ್ದು. ಆದ್ರೆ ಕೊಲಂಬಸ್ ಅವರು ವೆಸ್ಟರ್ನ್ ಕಡೆಗ್ ಹೋದ್ರು, ಆದ್ರೆ ಏಷ್ಯನ್ ಕಡೆಗ್ ಬಂದಿದ್ದು ವಾಸ್ಕೋಡಿ ಗಾಮ ಕೊಳ್ಳೆ ಹೊಡಿಲಿಕ್ಕೆ ಅಂತ. ಆ ವ್ಯಕ್ತಿ ಭಾರತಕ್ಕೆ ಬಂದು ಸೇರ್ಕೊಂಡ್ರು. ಆದ್ರೆ ಭಾರತಕ್ಕೆ ಬಂದು ಸೇರ್ಕೊಂಡು ಇವತ್ತು ನಮ್ಮ ಕೇರಳ ಇಂದ ಎಂಟ್ರಿ ಆಗಿ ಹೋಗ್ಬೇಕಾರೆ ಕೊಳ್ಳೆ ಹೊಡ್ಕೊಂಡು ಹೋದ್ರು. ಆದ್ರೆ ನಮ್ಮ ಇತಿಹಾಸದಲ್ಲಿ ಅವರ ನೇಮು ಬರ್ದಿದ್ದು ಅವರು ಭಾರತ ದೇಶಕ್ಕೆ ಜಲಮಾರ್ಗ ಕಂಡುಹಿಡಿದ್ರು ಅಂತ. ನಮ್ಮ ಭಾರತ ಏನು ಕಳೆದೋಗಿರ್ಲಿಲ್ಲ. ಸೊ ಇದು ಒಂದು ಹಿಸ್ಟ್ರಿ, ಇದು ನಾವು ಸ್ಕೂಲಲ್ಲಿ ಕಲ್ತ್ವಿ. ಎರಡನೇದು,
ಇವತ್ತು ನಮ್ಮ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಇರ್ಬಹುದು, ಓಕೆ, ಜಯಚಾಮರಾಜ ಒಡೆಯರ್ ಇರ್ಬಹುದು, ಇವ್ರ ಬಗ್ಗೆ ಅವರ ಸಾಧನೆಗಳು ಮಾತಾಡ್ತಿದ್ರೆ ಇವತ್ತು ದಿನಗಳಲ್ಲ, ವರ್ಷಗಳು ಬೇಕು, ಅಷ್ಟೊಂದು ವಿಷಯಗಳಿದೆ. ಆದ್ರೆ ನಮ್ಮ ಇತಿಹಾಸದ ಪುಸ್ತಕಗಳು ನಮಗೆ ಹೇಳ್ಕೊಟ್ಟಿದ್ದು ಮೈಸೂರಿನ ಹುಲಿ ಅಂದ್ರೆ ಟಿಪ್ಪು ಸುಲ್ತಾನ್ ಅಂತ. ಓಕೆ, ಆಕ್ಚುಲಿ ಅವರು ಒಂದು ತುಕಡಿ ಸೈನ್ಯನ ನೋಡ್ಕೊಂತಾ ಇದ್ರು. ಓಕೆ, ಆದ್ರೆ ಸಂಸ್ಥಾನನ ಅಷ್ಟು ಮಟ್ಟಕ್ಕೆ ತಗೊಂಡೋಗಿ ಇವತ್ತು ನಮಗೆ ಒಂದು ಏನು ಬ್ಯಾಂಗ್ಳೂರ್ ತರ ಇದ್ದಿದ್ದು ಯೂನಿವರ್ಸಿಟಿ ಇವತ್ತು ನಮಗೆ ಫೇಮಸ್, ಎಲ್ಲರಿಗೂ ಗೊತ್ತು ಮೈಸೂರು ಯೂನಿವರ್ಸಿಟಿ. ನನ್ನ ಗ್ರಾಜುಯೇಷನ್ಸ್ ಕಂಪ್ಲೀಟ್ ಮಾಡಿರೋದು ಮೈಸೂರು ಯೂನಿವರ್ಸಿಟಿನೇ. ಸೊ ಹಾಗಾಗಿ ಆ ಯೂನಿವರ್ಸಿಟಿನ ಸಂಸ್ಥಾಪನೆ ಮಾಡಿದ್ರು ಇವತ್ತು ರಾಜರು. ಆದ್ರೆ ನಮ್ಮ ಹಿಸ್ಟ್ರಿಗಳು ಈ ತರ ಚೇಂಜ್ ಆಯ್ತು. ಈ ಎರಡು ಪಾಯಿಂಟ್ ಗಳನ್ನ ಇಟ್ಕೊಂಡು ನಾನು ಏನ್ ಹೇಳಲಿಕ್ಕೆ ಹೋಗ್ತಿದ್ದೀನಿ ಅಂದ್ರೆ, ಇಷ್ಟು ದಿನ ಏನ್ ಓದಿದೀವಿ ಅದು ಪುಸ್ತಕದ ಬದನೆಕಾಯಿ, ಅದು ನಮ್ಮ ಜೀವನಕ್ಕೆ ಉಪಯೋಗ ಆಗಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಆದ್ರೆ ಇನ್ ಮುಂದೆ ನಾವು ಏನ್ ಬುಕ್ ನ ಓದ್ತೀವಿ ಅದು ನಮ್ಮ ಜೀವನದ ಪಾಠ. ಲೈಫ್ ಎಜುಕೇಶನ್ ಅಂಡ್ ಸ್ಕೂಲ್ ಎಜುಕೇಶನ್ ಆರ್ ಟೋಟಲಿ ಡಿಫರೆಂಟ್. a+b into a-b=a²+b² into 2ab. ಇದನ್ನ ನಾನು ಎಲ್ಲಿ ಹಾಕೊಂಡು ಲೆಕ್ಕ ಮಾಡೋಣ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಅದೇ ತರ ನಮಗೆ ರೂಟ್ ಗಳ ಬಗ್ಗೆ ಕಲ್ತ್ಕೊಂಡ್ವಿ, ಗ್ರಾಫ್ ಗಳ ಬಗ್ಗೆ ಬಿಡಿಸಿದ್ವಿ, ಪ್ರಮೇಯಗಳನ್ನ ಬಿಡಿಸಿದ್ವಿ, ನಮ್ಮ ಜೀವನಕ್ಕೆ ಎಲ್ಲೂ ಬರ್ಲಿಲ್ಲ. ಸೊ ಸ್ಕೂಲಿಂಗ್ ಎಜುಕೇಶನ್ ಅಲ್ಲಿ ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಾನು ಎಲ್ಲಾ ಕಲ್ತ್ಕೊಂಡ್ಬಿಟ್ಟಿದೀನಿ, ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದೀನಿ, ನಾನು 99 ಸ್ಕೋರ್ ಹೋಲ್ಡರ್ಸ್ ಅಂತ. ಆದ್ರೆ ನಾನ್ ನಿಮಗೆ ಇವತ್ತು ಒಂದು ಅದ್ಭುತವಾದ ಬುಕ್ ತೋರಿಸ್ತೀನಿ ನಿಮಗೆ, ರಿಚ್ ಡ್ಯಾಡ್ ಅಂಡ್ ಪೂರ್ ಡ್ಯಾಡ್ ಅಂತ. ಸೊ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಇದನ್ನ ಬರ್ದಿದ್ದು ರಾಬರ್ಟ್ ಕಿಯೋಸ್ಕಿ. ಓಕೆ, ರಾಬರ್ಟ್ ಕಿಯೋಸ್ಕಿ ಅವರು US ಆಥರ್ ಆಕ್ಚುಲಿ. ಓಕೆ, ಈ ಬುಕ್ ಅಲ್ಲಿ ಇದು ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಅವೈಲೇಬಲ್ ಇದೆ. ಒಂದು ಸಿಂಪಲ್ ಆದಂತ ಒಂದು ಪರ್ಸನಾಲಿಟಿ ಬಗ್ಗೆ ಅವ್ರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ನನ್ನಲ್ಲಿ ಏನ್ ಪರಿವರ್ತನೆ ಆಗಬೇಕು, ಎರಡನೇ ಸ್ಟೆಪ್, ನಾನು ಯಾವುದೇ ವಿಷಯಕ್ಕೆ ಒಂದು ಕಮಿಟ್ಮೆಂಟ್ ಆಗೋದಕ್ಕೂ ಮುಂಚೆ, ಬದ್ಧತೆ ಆಗೋದಕ್ಕೂ ಮುಂಚೆ ನಾನು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ಇದು ಲೈಫ್ ಅಲ್ಲಿ ಏನಂತ ಅಂದ್ರೆ, ಮದುವೆ ಆಗೋದಕ್ಕೂ ಮುಂಚೆ ಸೆಟ್ಲ್ ಆಗಪ್ಪ ಅಂತ ಒಂದು ಪದ ಇದೆ ನಮ್ಮ ಕನ್ನಡದಲ್ಲಿ. ಓಕೆ, ಅದರ ಅರ್ಥ ನೀನು ನಿನ್ನ ಕಾಲ ಮೇಲೆ ನಿಂತ್ಕೋ, ಆಮೇಲೆ ನೀನು ಮದುವೆ ಆಗು ಅಂತ. ಸೊ ಹಾಗೇನೆ ನನ್ನ ಜೀವನ ಪ್ರಾರಂಭ ಆಗೋದು 20-21 ವರ್ಷಕ್ಕೆ. ಸೊ ಈ ಬುಕ್ ಅಲ್ಲಿ ಎರಡು ಪರ್ಸನಾಲಿಟಿಗಳನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎರಡೂ ಪರ್ಸನಾಲಿಟಿನ ಮೂರ್ ಪಾಯಿಂಟ್ ಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಪಾಯಿಂಟ್ ಗಳು ಈ ಬುಕ್ ಅಲ್ಲಿ ಸಿಗುತ್ತೆ, ಓದಿ ದಯವಿಟ್ಟು. ಈ ಬುಕ್ ಬಹಳ ಮುಖ್ಯ. ಏನು ಅಂತಂದ್ರೆ, ಒಂದೇ ವಿಷಯ, ಎರಡು ಪರ್ಸನಾಲಿಟೀಸ್ ಅಂತ. ಒಂದು ರಿಚ್ ಡ್ಯಾಡ್ ಪರ್ಸನಾಲಿಟಿ, ಇನ್ನೊಂದು ಪೂರ್ ಡ್ಯಾಡ್ ಪರ್ಸನಾಲಿಟಿ. ಒಬ್ಬ ಶ್ರೀಮಂತ ತಂದೆ ಏನ್ ಹೇಳ್ಕೊಡ್ತಾನೆ, ಒಬ್ಬ ಬಡವ ತಂದೆ ಏನ್ ಹೇಳ್ಕೊಡ್ತಾನೆ. ಬಡವ ಮತ್ತು ಶ್ರೀಮಂತ ಅನ್ನೋದು ಹಣಕಾಸಿನಲ್ಲಿ ಅಲ್ಲ, ನಮ್ಮ ಆಲೋಚನೆಯಲ್ಲಿ, ನಮ್ಮ ವಿಚಾರದಲ್ಲಿ, ನಮ್ಮ ಥಾಟ್ಸ್ ಅಲ್ಲಿ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು ಈ ಬುಕ್ ಓದುವಾಗ. ಸೊ ಒಂದು ದೊಡ್ಡ ಭವ್ಯವಾದ ರೆಸ್ಟೋರೆಂಟ್ ನ ನೋಡಿದಾಗ ಅದ್ರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾರೆ, ತಂದೆ ಕೇಳ್ತಾನೆ, ಅಪ್ಪ ಎಷ್ಟು ದೊಡ್ಡದಾಗಿರೋ ರೆಸ್ಟೋರೆಂಟ್ ಇದೆ ಇಲ್ಲಿ ಅಂತ. ಅದಕ್ಕೆ ರಿಚ್ ಡ್ಯಾಡ್ ಅಂದ್ರೆ ಆಲೋಚನೆ ತುಂಬಾ ಚೆನ್ನಾಗಿರೋದು, ತುಂಬಾ ಪಾಸಿಟಿವ್ ಆಗಿರುವಂತ ತಂದೆ ಹೇಳ್ತಾರೆ, ಮಗನೇ, ನಾವು ಚೆನ್ನಾಗಿ ಅರ್ನ್ ಮಾಡ್ಬೇಕು, ದುಡಿಬೇಕು, ಯಶಸ್ವಿ ಆಗ್ಬೇಕು, ಅವಾಗ ನಮ್ಮ ಜೀವನನ ಈ ತರ ಹೋಟೆಲ್ಗಳಲ್ಲಿ ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿನ ಕರ್ಕೊಂಬಂದು. ಅದಕ್ಕೋಸ್ಕರ ನಮಗೆ ಆಲ್ರೆಡಿ ಈ ಹೋಟೆಲ್ಗಳನ್ನ ಕಟ್ಟಿದ್ದಾರೆ ಅಂತ ಒಬ್ಬ ವಿಚಾರವಂತ ತಂದೆ ರಿಚ್ ಡ್ಯಾಡ್ ಹೇಳ್ತಾರೆ. ಅದೇ ತರ ವಿಚಾರ ಇಲ್ದೇ ಇರುವಂತಹ ಪೂರ್ ಮೆಂಟಾಲಿಟಿ ಇರುವಂತ ತಂದೆ ಅದೇ ಇನ್ನೊಬ್ಬ ಮಗನ್ ಕೇಳಿದಾಗ ಹೇಳ್ತಾರೆ, ನೋಡಪ್ಪ, ಇದೆಲ್ಲ ನಮ್ ಕನ್ಸಲ್ಲ, ಇಲ್ಲೆಲ್ಲ ನಾವ್ ಕನ್ಸ್ ಕಾಣ್ಬಾರ್ದು, ಇದೆಲ್ಲ ನಾವು ಪಡಿಲಿಕ್ ಆಗಲ್ಲ, ನಾವ್ ಬೆಳಿಲಿಕ್ ಆಗಲ್ಲ, ಇದು ನಾವು ಏನಂದ್ರೆ ನಾವ್ ಆ ತರ ಇಟ್ಕೋಬಾರ್ದು, ಅದೆಲ್ಲ ಶ್ರೀಮಂತರಿಗೆ, ಅದೆಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳಿಗೆ, ಓದಿರೋ ಅಂತವ್ರಿಗೆ, ನಾವೆಲ್ಲ ಕನಸು ಕಾಣ್ಬಾರ್ದು ಅಂತ. ಡಿಯರ್ ಫ್ರೆಂಡ್ಸ್, ಈ ಪಾಯಿಂಟ್ ಅಲ್ಲಿ ನಾವ್ ಯೋಚನೆ ಮಾಡ್ಬೇಕಾಗಿರೋದು ಒಂದೇ ವಿಷಯ, ಒಂದೇ, ನಮ್ಮ ಆಲೋಚನೆಗಳು ಎರಡು ಅಂತ. ಇದರಲ್ಲಿ ಎ ಫಾದರ್ ರಿಚ್ ತರ ನಾವ್ ಕೇಳಿದ್ರೆ ಯಶಸ್ವಿ ಆಗ್ತೀವಿ. ಆದ್ರೆ ಸೀಕ್ವೆನ್ಸ್ ಅಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಪುವರ್ ಡ್ಯಾಡ್ಗೆ ಏನಾದ್ರೂ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಥವಾ ಎರಡು ಕೈ ಎರಡು ಕಾಲು ಏನಾದ್ರು ನ್ಯೂನ್ಯತೆ ಇತ್ತಾ? ಇಲ್ಲ. ಅಥವಾ ರಿಚ್ ಡ್ಯಾಡ್ ಅಲ್ಲಿ ಅದೇನಾದ್ರು ಎಕ್ಸ್ಟ್ರಾ ಇತ್ತಾ? ಅವರ ಮೈಂಡ್ ತುಂಬಾ ಎಕ್ಸ್ಟ್ರಾ ಅಥವಾ ಕೈ ಕಾಲು ಎಕ್ಸ್ಟ್ರಾ? ನಥಿಂಗ್. ಒಂದೇ ಒಂದು ವಿಚಾರ ಎರಡ್ ರೀತಿ ಬಂತು. ಅದೇ ತರ ದೊಡ್ಡ ಕಾರ್ ಶೋರೂಮ್ ಮುಂದೆ ಹೋದಾಗ ಆ ಮಗು ಮತ್ತೆ ಕೇಳುತ್ತೆ, ಅಪ್ಪ, ಎಷ್ಟು ದೊಡ್ಡ ಕಾರ್ ಅಲ್ಲ ಇದು, ಎಷ್ಟು ಚೆನ್ನಾಗಿದೆ, ಎಷ್ಟು ಅಂತ. ಅವಾಗ ರಿಚ್ ಡ್ಯಾಡ್ ಅವ್ರಿಗೆ ಹೇಳ್ತಾರೆ, ಮಗನೇ, ಇದು ಎಲ್ಲ 2 ಕೋಟಿ 4 ಕೋಟಿ 5 ಕೋಟಿ ಕಾರ್ಗಳು, ಇವನ್ನೆಲ್ಲ ನಮಿಗೋಸ್ಕರನೇ ಮಾಡಿದ್ದಾರೆ. ನಾವು ತಗೋಬೇಕು ಅಂತಾನೆ ಅವ್ರು ಆಲ್ರೆಡಿ ಕಾರ್ ತಂದು ಇಟ್ಟಿದ್ದಾರೆ. ನಾವು ದುಡಿಬೇಕು, ಬಿಸ್ನೆಸ್ ಮಾಡ್ಬೇಕು, ಆ ಕಾರ್ಗಳನ್ನ ನಾವು ತಗೋಬೇಕು, ನಾವು ಆ ಕಾರ್ನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ಪುವರ್ ಡ್ಯಾಡಿ
ಆ ಕಡೆ ನೀನ್ ನೋಡ್ಲೇಬೇಡ, ಅದೆಲ್ಲ ನಮಿಗಲ್ಲ, ಬೇರೆ ವ್ಯಕ್ತಿಗಳಿಗೆ. ಸೊ ಈ ತರ ಆಲೋಚನೆಗಳು ನಮ್ಮ ಮೈಂಡ್ ಅಲ್ಲಿ ಬಂದಾಗ ನಾವ್ ಯಶಸ್ವಿ ಆಗಕ್ಕಾಗಲ್ಲ. ಯಶಸ್ವಿಗೆ ಮೂಲಭೂತವಾಗಿ ಬೇಕಾಗಿರೋದೇ ಥಾಟ್ ಪ್ರೋಸೆಸ್. ಇದನ್ನ ಅದ್ಭುತವಾಗಿ ಒಬ್ಬ ವ್ಯಕ್ತಿ ಹೇಳ್ತಾರೆ. ಓಕೆ, ಡಾಕ್ಟರ್ ಜೋಸೆಫ್ ಮರ್ಫಿ. ಓಕೆ, ಇದು ನನಗೆ ಬಹಳ ತುಂಬಾ ಪ್ರಿಯವಾದ ಬುಕ್. ನಾನು ಎಲ್ಲರಿಗೂ ಹೇಳೋ ಬುಕ್ ಇದು, ಸುಪ್ತ ಪ್ರಜ್ಞೆ ಅಂತ ಹೇಳಿ. ಓಕೆ, ನಮ್ಮ ಮಾನಸಿಕವಾಗಿ ಎರಡು, ಒಂದು ಕಾನ್ಶಿಯಸ್, ಇನ್ನೊಂದು ಸಬ್ ಕಾನ್ಶಿಯಸ್ ಅಂತ ಎರಡು ಮೈಂಡ್ ಇರುತ್ತೆ. ನಾವು ಇದನ್ನ ನಮ್ಮ ಜಮೀನು ಅನ್ಕೋಣ, ಒಂದು ಪ್ರಾಪರ್ಟಿ ಅನ್ಕೋಣ, ನಮ್ಮ ಜಮೀನ್ ಇದು. ಈ ಜಮೀನ್ ಒಳಗಡೆ ನಾವು ಏನ್ ನಾಟಿ ಮಾಡ್ತೀವಿ ಪ್ರತಿದಿನ? ನನ್ ಕೈಲಿ ಏನೂ ಆಗಲ್ಲ, ನನ್ನ ಹತ್ರ ಏನೂ ಇಲ್ಲ, ನಾನು ಬಡವ, ನಾನು ಓದಿಲ್ಲ, ನಾನು ಶ್ರೀಮಂತ ಅಲ್ಲ, ನನಗ್ ಅವ್ರು ಸಪೋರ್ಟ್ ಮಾಡಲ್ಲ, ಇವ್ರು ಸಪೋರ್ಟ್ ಮಾಡಲ್ಲ, ನನಗ್ ನಮ್ಮ ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ಅಥವಾ ನನ್ ವೈಫ್ ಸರಿ ಇಲ್ಲ, ಹಸ್ಬೆಂಡ್ ಸರಿ ಇಲ್ಲ, ನನಗ್ ಅವ್ರು ಸರಿ ಇಲ್ಲ, ನನಗ್ ಗುರು ಸಿಗ್ಲಿಲ್ಲ, ಇವ್ರು ಸಿಗ್ಲಿಲ್ಲ. ಈ ತರ ಎಲ್ಲ ನಾಟಿ ಮಾಡ್ಬಿಟ್ಟಿದೀವಿ. ಅದು ಕಳೆಯಾಗಿ ಬೆಳೆದು ನಿಂತಿದೆ ತಲೆ ಒಳಗಡೆ. ನಾವು ಅಲ್ಲಿ ಏನ್ ನಾಟಿ ಮಾಡ್ಬೇಕಂದ್ರೆ, ಎಲ್ಲಾ ವ್ಯಕ್ತಿಗಳು ಶ್ರೀಮಂತರ ಆದವರು ಹೇಗೆ, ಯಶಸ್ವಿ ಆದವರು ಹೇಗೆ ಅನ್ನೋದನ್ನ ಗಮನಿಸಿದಾಗ, ಅಲ್ಲಿ ಅವರು ಪರಿಶುದ್ಧವಾದ ಗಂಧದ ಬೀಜ ಅಥವಾ ತೇಗದ ಬೀಜ, ವನ್ನೆ ಬೀಜ, ಈ ತರ ಅವರು ನಾಟಿ ಮಾಡ್ತಾ ಹೋದ್ರು. ಏನದು? ನಾನು ಯಶಸ್ವಿ ಆಗ್ಲಿಕ್ಕೆ ಬದುಕಿರೋದು, ನಾನು ಸರ್ವಶ್ರೇಷ್ಠನಲ್ಲಿ ಒಬ್ಬ, ನಾನು ಶ್ರೀಮಂತ ಪಟ್ಟಿನಲ್ಲಿ ಒಬ್ಬ, ನಾನು ಮಿಲೆನಿಯರ್ಸ್ ಆಗ್ತೀನಿ, ನಾನು ಬಿಲಿಯನಿಯರ್ಸ್ ಆಗ್ತೀನಿ, ನನಗೆ ಸಾಥ್ ಕೊಡ್ಲಿಕ್ಕೆ ಜನ ರೆಡಿ ಇದ್ದಾರೆ, ಜನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದ್ದಾರೆ, ಅದಾದ್ಮೇಲೆ ನನಗೆ ಹೇಳ್ಕೊಡಕ್ಕೆ ಗುರುಗಳಿದ್ದಾರೆ ಅನ್ನುವ ಬೀಜನ ನಾವು ಬಿತ್ತಿದಾಗ ಅದು ನಮಗೆ ಫಲವತ್ತಾದಂತ ಒಂದು ಫ್ರೂಟ್ ನ ಕೊಡುತ್ತೆ. ನಾವು ಗಂಧದ ಗಿಡನ ಹಾಕಿ ಅಲ್ಲಿ ಬೇವಿನ ಮರ ಬಾ ಅಂದ್ರೆ ಬರಲ್ಲ, ಗಂಧದ ಮರನೇ ಬರೋದು. ನಾವು ಯಾವ ರೀತಿ ವಿಚಾರಗಳನ್ನ ನಾವು ಆಗ್ತಾ ಹೋಗ್ತೀವಿ ಮಾನಸಿಕವಾಗಿ, ಅದೇ ತರ ವಿಚಾರ ಬೆಳಿತಾ ಹೋಗುತ್ತೆ. ನಮ್ಮ ಸುತ್ತ ಇರೋದ್ ಏನಂತ ಅಂದ್ರೆ, ಈಗ ನಾವು ಗಂಧದ ಮರಗಳನ್ನ ನಾಟಿ ಮಾಡಿದೀವಿ ಅಂತ ಇಟ್ಕೊಳ್ಳಿ, ಕಳೆ ಬರಲ್ಲ ಅಂತ ಅಲ್ಲ, ಬರ್ತಾನೆ ಇರುತ್ತೆ. ಕಳೆ ಕೆಲ್ಸ ಗ್ಯಾಪ್ ಸಿಕ್ಕಾಗ ಬೆಳಿತಾ ಇರೋದು. ಅದೇ ತರ ನಮ್ಮ ಮನಸ್ಸು, ಗ್ಯಾಪ್ ಸಿಕ್ಕಾಗ ಅಲ್ಲಿ ಕಳೆ ತರ ನೆಗೆಟಿವ್ ಬರ್ತಾ ಇರುತ್ತೆ. ಅದನ್ನ ನಾವು ಕಲ್ಟಿವೇಟ್ ಮಾಡ್ತಾ ಇರ್ಬೇಕು. ನಮ್ಮ ಸರಿಯಾದ ಒಬ್ಬ ಮೆಂಟರ್ನ ಇಟ್ಕೋಬೇಕು, ಗುರುನ ಇಟ್ಕೋಬೇಕು. ಆ ಗುರು ಜೊತೆನಲ್ಲಿ ನಿರಂತರವಾದ ಸಂಪರ್ಕದಲ್ಲಿ ನಾವಿದ್ದಾಗ ಒಂದು ಸೊಗಸಾದಂತ ಒಂದು ಅದ್ಭುತವಾದಂತ ಗಿಡ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದರಲ್ಲಿ ಒಳ್ಳೆ ಫಲನೂ ಕೂಡ ಸಿಗತ್ತೆ. ಯಶಸ್ವಿ ಆಗ್ಬೇಕಂದ್ರೆ ಬರೀ ಆಕ್ಷನ್ ಅಲ್ಲ, 99% ಮೈಂಡ್ ಸೆಟ್, ಓನ್ಲಿ 1% ಆಕ್ಷನ್. ಆದ್ರೆ ಜನ 1% ಮೈಂಡ್ ಸೆಟ್, 99% ಆಕ್ಷನ್, ಇದನ್ನ ಜಾಬ್ ಅಂತ ಕರೀತಾರೆ. 1% ಮೈಂಡ್ ಸೆಟ್ ಏನಪ್ಪಾ ಅಂದ್ರೆ, ಸಂಬಳ ಸಿಗತ್ತೆ, ಲೋನ್ ಕಟ್ತೀವಿ, ಸಂಬಳ ಸಿಗತ್ತೆ, ಲೋನ್ ಕಟ್ತೀವಿ. ಆ 1% ಮೈಂಡ್ ಸೆಟ್ 99% ನಮ್ ಜೀವನನೇ ಇಷ್ಟು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅದ್ಭುತವಾದ ಜೀವನ, ಬೆಲೆ ಕಟ್ಟಲ್ ಆಗದೆ ಇರುವಂತ ಮೈಂಡ್, ಆ ಮೈಂಡ್ ಇವತ್ತು ನಮ್ ಕೈನಲ್ಲಿ ಸಿಕ್ಕಿದೆ. ಒಂದು ಸ್ಟೋರಿ ಹೇಳಿಕ್ ಇಷ್ಟಪಡ್ತೀನಿ, 2 ವರ್ಡ್ ಅಲ್ಲಿ. ಸಿಂಗಾಪುರ್ ಒಂದು ದಿನ ಎಲ್ಲಾ ದೇಶದ ಕೊಳೆ ತುಂಬುವ ಜಾಗ ಆಗಿತ್ತು. ಸಿಂಗಾಪುರ್ ಒಂದು ದಿನ ಜಸ್ಟ್ 60-70 ವರ್ಷದ ಹಿಂದೆ, ತುಂಬಾ ಹಳೇದು ಅಲ್ಲ. ಓಕೆ, ಕೊಳೆ ಎಲ್ಲಾ ದೇಶದ ಬರುವ ಗಾರ್ಬೇಜ್ ನ ತಂದು ಸುರಿತಾ ಇದ್ರು. ಒಬ್ಬ ವ್ಯಕ್ತಿ ಮನ್ಸ್ ಮಾಡಿದ್ರು, ಏನು ಅಂತ ಅಂದ್ರೆ, ಇಷ್ಟೊಂದ್ ಗಾರ್ಬೇಜ್ ಇದೆ ಇಲ್ಲಿ, ಈ ಗಾರ್ಬೇಜ್ ಅನ್ನ ನಾನು ಯಾಕೆ ಉಪಯೋಗಿಸ್ಕೋಬಾರ್ದು, ಏನಕ್ಕಾರು ನಾನು ಅದನ್ನ ಬಳಸ್ಕೋಬಾರ್ದು ಅಂತ ನೋಡ್ದಾಗ ಆ ವ್ಯಕ್ತಿ ವಿಚಾರ ಬಂದಿದ್ದಷ್ಟೇನೆ, ಇದರಿಂದ ನಾನು ಯಾಕೆ ಪವರ್ ಕಂಡುಹಿಡಿಬಾರ್ದು, ಎಲೆಕ್ಟ್ರಿಸಿಟಿ ಮಾಡಬಾರ್ದು ಅಂತ. ಇವತ್ತು ಸಿಂಗಾಪುರ್ ಅಲ್ಲಿ ಆತರ ವೇಸ್ಟ್ ಬಂದ್ರೆ ಸಾಕು ಅಂತಾರೆ. ಇವತ್ತು ಸಿಂಗಾಪುರ್ ಪೂರ್ತಿ, ಆ ಕಂಟ್ರಿ, ಆ ದೇಶದ ಗಾರ್ಬೇಜಿನ ಕರೆಂಟ್ ಇಂದಾನೇ ಬರ್ತಾ ಇರೋದು. ಅವ್ರ ಗಾರ್ಬೇಜ್ ಇಂದಾನೇ ಕರೆಂಟ್ ನ ಉತ್ಪತ್ತಿ ಮಾಡ್ಕೊಂತಿದ್ದಾರೆ. ಎಂತ ದೊಡ್ಡ ಸೈಕಲ್ ಮಾಡ್ಕೊಂತಿದ್ದಾರೆ. ಇವತ್ತು ಪ್ರಪಂಚದ ಕೊಳೆನೇ ಇಲ್ದೇ ಇರೋ, ಪೊಲ್ಯೂಷನ್ ವೇಸ್ಟೇ ಇಲ್ದೇ ಇರೋ ಒಂದು ಬ್ಯೂಟಿಫುಲ್ ಸಿಟಿ, ದೇಶ ಯಾವುದು ಅಂದ್ರೆ ಸಿಂಗಾಪುರ್. ಹಾಗೆ ನಮ್ಮ ತಲೆ ಒಳಗಡೆ ಬೇಡದೇ ಇರುವಂತ ಕಸ ಸ್ವಲ್ಪ ಸೇರ್ಕೊಂಡ್ಬಿಟ್ಟಿದೆ. ಅದನ್ನ ನಾವು ಏನಾರು ಮಾಡಿ ಉಪಯೋಗ ಮಾಡ್ಕೊಳಕ್ಕೆ ಬದಲಾಯಿಸ್ಕೊಂಡ್ರೆ ಯಶಸ್ಸಿಗೆ ನೆಕ್ಸ್ಟ್ ಸ್ಟೆಪ್ಪೇ ನಾವು ರೆಡಿ ಇರ್ತೀವಿ. ಸರ್ ಎಕ್ಸಲೆಂಟ್ ಸರ್. ನಿಜವಾಗ್ಲೂ ಬಹಳ ರೋಮಾಂಚನಕಾರಿಯಾದಂತ ವಿಷಯ. ಡೆಫಿನೆಟ್ ಆಗಿ 2 ಬುಕ್ಗಳು ವಿಷಯಗಳು, ಆ 2 ಬುಕ್ಕಿನ ಎಕ್ಸಾಂಪಲ್ಗಳಂತೂ
ಅತ್ಯದ್ಭುತವಾಗಿತ್ತು. ಇದು ಪ್ರತಿ ವ್ಯಕ್ತಿಗೂ ಬೇಕಾದಂತ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅದ್ ಏನ್ ಹೇಳಿದ್ರಿ ನೀವು, ಇಲ್ಲಿರುವಂತವ್ರು ನಾವೇನಾಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳ ತಲೆಗೆ ನಾವೇನನ್ನ ಹಾಕ್ಬೇಕು, ಅವ್ರು ಏನು ಆಲೋಚನೆ ಮಾಡೋ ತರ ಹಾಕ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ಪೇರೆಂಟ್ಸ್ ಅಂತಿದ್ದೀರಾ, ದಯವಿಟ್ಟು ನಿಮ್ ಮಕ್ಳುಗಳು ಏನಾದ್ರು ದೊಡ್ಡ ವಿಷಯಗಳನ್ನ ಕೇಳಿದಾಗ, ದೊಡ್ಡ ವಿಷಯಗಳನ್ನ ತೋರಿಸಿದಾಗ, ಅದು ನಮ್ಮಿಂದ ಸಾಧ್ಯ, ಅದು ಇರೋದೇ ನಮಿಗೋಸ್ಕರ, ನಾವು ಸೇರಿ ಮಾಡೋಣ, ನಿನ್ನಿಂದನೂ ಸಾಧ್ಯ, ನಮ್ಮಿಂದನೂ ಸಾಧ್ಯ, ಸ್ವಲ್ಪ ಟೈಮ್ ತಗೊಳ್ಳದೆ ಒಟ್ಟಾರೆ ದುಡಿಯೋಣ ಅನ್ನುವಂತ ವಿಷಯನ ನಾವು ನಮ್ಮ ಕುಟುಂಬದವ್ರಿಗೆ, ನಮ್ಮ ತಲೆಗಳಿಗೆ, ನಮ್ಮ ಕಿರಿಯವ್ರಿಗೆ, ನಮ್ಗಿಂತ ಯಾರು ಚಿಕ್ಕವರಿದ್ದಾರೆ ಅವ್ರ ತಲೆಗೆ ಅದನ್ನ ಹಾಕ್ಬೇಕು ಅನ್ನುವಂಥದ್ದು ಎಂತ ದೊಡ್ಡ ವಿಚಾರ. ಖಂಡಿತ ನಾವು ರಿಚ್ ಡ್ಯಾಡ್ ಮೆಂಟಾಲಿಟಿನ ಬೆಳೆಸ್ಕೊಳ್ಳೋದು ಎಷ್ಟು ಸತ್ಯ. ಬಟ್ ನಮ್ಗ್ ಆಗ್ಲಿಲ್ಲ, ಅಥವಾ ನಮ್ ಮೇಲ್ಗಡೆಯವರು, ನಮ್ ಹಿರಿಯವರು ಏನೋ ಒಂದ್ ಮಾಡಕ್ ಆಗ್ಲಿಲ್ಲ ಅಂದ ತಕ್ಷಣ, ಆ ಒಂದು ಸಂಪರ್ಕದಲ್ಲಿ ಬೆಳೆದ್ ಬಂದಿರೋ ನಾವು ಕೂಡ ನಮ್ಮ ನೆಕ್ಸ್ಟ್ ಲೆವೆಲ್ ಪೀಪಲ್ಸ್ ಗಳಿಗೆ ಆ ವಿಷಯಗಳನ್ನ ತುಂಬಬಾರದು ಅನ್ನುವಂತ ಒಂದು ಎಕ್ಸಲೆಂಟ್ ಸತ್ಯ ಸರ್ ಇದು. ನಿಜವಾಗ್ಲೂ ಸರ್ ನಾವು ಕೇಳಿದೀವಿ, ಏನಾದ್ರೂ ದೊಡ್ಡದಾಗಿ ಮಾತಾಡಕ್ ಹೋದಾಗ ನಮ್ಮಲ್ಲೇ ಸುತ್ತಮುತ್ತ ಹೇಳಿದ್ದಾರೆ, ಅವೆಲ್ಲ ಆಗದೆ ಯಾಕೆ ಹೇಳಕ್ ಹೋಗ್ತೀರಾ, ಮಾಡದೆ ಯಾಕೆ ಕೇಳಕ್ ಹೋಗ್ತೀರಾ ನೀವು, ಹಂಗೆಲ್ಲ ಹೇಳ್ಬಾರ್ದು, ಜನ ಆಡ್ಕೊಳ್ತಾರೆ, ಜನ ರೇಗಿಸ್ತಾರೆ, ಅವೆಲ್ಲ ಯಾಕ್ ಬೇಕು ನಿಮಗೆ. ಈ ಒಂಥರ ಏನಾಗುತ್ತೆ, ಕಂಟ್ರೋಲ್ ಮಾಡ್ತಿದ್ದಾರೆ ಸರ್ ಬಹಳಷ್ಟು ಜನಗಳು. ನೀವ್ ಹೇಳಿದ್ದು ಬಹಳ ಅದ್ಭುತವಾದ ವಿಚಾರ. ಥ್ಯಾಂಕ್ ಯು ಸರ್. ಡೆಫಿನೆಟ್ ಆಗಿ ಆ ಆಲೋಚನೆ ಅನ್ನುವಂಥದ್ದು ನಮ್ಮ ನೆಕ್ಸ್ಟ್ ಜನರೇಷನ್ ಗೆ ನಾವೇನ್ ಹಾಕ್ಬೇಕು ಅನ್ನುವಂತ ಸತ್ಯ ಹೇಳಿದ್ರೆ, ಇದರಿಂದ ಕೇವಲ ಒಂದು ಕುಟುಂಬ ಅಲ್ಲ ಸರ್, ಇಡೀ ದೇಶ ಬೆಳವಣಿಗೆ ಆಗತ್ತೆ, ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಬೆಳೀತಾರೆ ನಾವ್ ಆ ತರದೊಂದು ಮೆಂಟಾಲಿಟಿನ ತರೋದ್ರಿಂದ. ಎರಡನೇದು ಎಕ್ಸ್ಟ್ರಾರ್ಡಿನರಿ ಮೆಸೇಜ್ ಸರ್, ನಿಜಲು ಸೂಕ್ತ ಮನಸ್ಸಿನ ಒಂದು ಶಕ್ತಿ ಬಗ್ಗೆ ನೀವ್ ಹೇಳಿದ್ದು. ಹೌದು, ಇದೊಂದು ಇಲ್ಲಿ ಕರೆಕ್ಟ್ ಸರ್. ಇಲ್ಲಿ ನೀವು ಪವರ್ ಬೇಕರ್ ತಯಾರು ಮಾಡ್ಬೋದು, ಕಸನ್ ಬೇಕಾದ್ರೆ ಇಟ್ಕೋಬಹುದು. ಇದನ್ನ ಸಿಂಗಾಪುರ್ ಬೇಕಾದ್ರೆ ಮಾಡ್ಕೋಬಹುದು, ಕಸು ತೊಟ್ಟಿ ಬೇಕಾದ್ರೆ ಮಾಡ್ಕೋಬಹುದು. ಅದ್ಭುತವಾಗಿ ನೀವು Yes. ಇನ್ಫಾರ್ಮ್ ಮಾಡಿದ್ರಿ ಸರ್. ಸರ್ ಥ್ಯಾಂಕ್ ಯು. ನಿಜವಾಗ್ಲೂ ಇನ್ನಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ, ನಿಮ್ಮಿಂದ ಇನ್ನಷ್ಟು ಕೇಳ್ಬೋದು ಅನಿಸ್ತಿದೆ. ರೈಟ್ ಸರ್, ಈ ಒಂದೊಂದು ವಿಷಯಗಳು ಬರ್ತಾ ಇದೆ ಸರ್. ಅದೇ ತರ ಓಕೆ, ಕಮಿಟ್ಮೆಂಟ್, ಈ ಮೆಂಟಾಲಿಟಿ, ಆಲೋಚನೆ ಮಾಡುವಂತದ್ದು, ಹೆಂಗ್ ಯೋಚಿಸ್ಬೇಕು ಅನ್ನುವಂಥದ್ದು, ಕಾನ್ಸಿಯಸ್ ಸಬ್ ಕಾನ್ಸಿಯಸ್ ಅಲ್ಲಿ ನಾವ್ ಹೆಂಗ್ ಇರ್ಬೇಕು ಅನ್ನುವಂಥದ್ದು ನೀವು ಹೇಳ್ತೀರಾ ಸರ್. ಸೊ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ಸಕ್ಸಸ್ ಅಂದ್ರೆ, ಯಶಸ್ ಅಂತ ಹೇಳಿದ್ರೆ ತುಂಬಾ ಜನ ಏನ್ ಮಾಡ್ಕೊಂಡಿದ್ದಾರೆ, ಹೆಂಗಂದ್ರೆ ಹಂಗ್ ಪಡ್ಕೋಬಹುದು, ಅಥವಾ ಅದಕ್ಕೊಂದಷ್ಟು ಸಣ್ಣ ಪುಟ್ಟ ದಾರಿಗಳೆಲ್ಲ ಇದಾವೆ, ಅಥವಾ ಏನೋ ಒಂದ್ ಮಾಡ್ಬಿಟ್ರೆ ಆಗ್ಬಿಡುತ್ತೆ. ಆಮೇಲೆ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್, ಯಶಸ್ಸು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಸಿಕ್ಕಿ ಒಂದಷ್ಟು ದುಡ್ಡು ಬಂದ್ಬಿಟ್ರೆ ಸಾಕು, ಈ ತರ ಎಲ್ಲ ಅನ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಒಂದಷ್ಟು ದುಡ್ಡು ಬರದೆ ಫೈನಲ್, ಇಲ್ಲ ಎಲ್ಲೋ ಒಂದ್ ಕಡೆ ಹೋಗಿ ಈಗ ಸದ್ಯಕ್ಕೆ ಏನೋ ಒಂದ್ ಕಷ್ಟ ಇದೆ, ತುಂಬಾ ಜನ ಹೇಳ್ತಾರೆ ಬೀಸೋ ದೊಣ್ಣೆನ ತಪ್ಸ್ಕೊಂಡ್ರೆ 100 ವರ್ಷ ಆಯ್ಸು ಅನ್ನೋ ತರ, ಸದ್ಯಕ್ಕೆ ಏನೋ ಒಂದ್ ತಪ್ಸ್ಕೊಂಡ್ಬಿಡೋಣ, ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಒಂದಷ್ಟು ದುಡ್ಡು ಬಂದ್ರೆ ಸಾಕು, ಇದೇ ಯಶಸ್ಸು ಅಂತ ಎಷ್ಟೋ ಜನ ಅನ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್. ಅದ್ಭುತವಾದ ಕ್ವಶನ್ ಪುಟ್ಟು ಸರ್, ಇದು ನಿಜವಾಗ್ಲೂ ತುಂಬಾ ಅದ್ಭುತವಾಗಿರುವಂತ ಪ್ರಶ್ನೆ ಇದು. ಹಾಗಿದ್ರೆ ದುಡ್ಡೇ ಯಶಸ್ಸು ಆದ್ರೆ, ಆ ಸಾರಿ ಟು ಸೇ, ಎರಡ್ ಎಕ್ಸಾಂಪಲ್ ತಗೊಂತೀನಿ. ಒಂದು, ವೀರಪ್ಪನನು ಸಕ್ಸಸ್ಫುಲ್ ವ್ಯಕ್ತಿ, ಓಕೆ. ಅದೇ ತರ ಒಸಾಮಾ ಬಿನ್ ಲ್ಯಾಡನ್ ಕೂಡ ಯಶಸ್ವಿ ವ್ಯಕ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ಲಿಲ್ಲ? ನಾವ್ ಹಿಂಗ್ ತಗೊಂಡ್ಬಿಡ್ಬೋದು ನೋಡಿ. ಯಶಸ್ಸು ಅನ್ನೋದು ಕ್ಯಾಲ್ಕುಲೇಷನ್ ಆಗೋದು, ನಾನು ಎಷ್ಟು ದುಡ್ಡು ಮಾಡ್ದೆ, ನನ್ನ ಹತ್ರ ಎಷ್ಟು ಪ್ರಾಪರ್ಟಿ ಇದೆ, ನನ್ನ ಹತ್ರ ಎಷ್ಟು ಕಾರ್ ಇದೆ, ನಾನು ಎಷ್ಟು ದುಡ್ಡು ಮಂತ್ಲಿ ತಗೊಂತಿದೀನಿ, ಅಥವಾ ನಾನು ವರ್ಷಕ್ಕೆ ಎಷ್ಟು ಆದಾಯ ಮಾಡಿದೆ ಅನ್ನೋದು ಕ್ಯಾಲ್ಕುಲೇಷನ್ ಆಗಲ್ಲ. ನಾನು ಮಾಡಿರುವಂತ ಅಮೌಂಟ್ ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿದೆ, ಎಷ್ಟು ಜನಕ್ಕೆ ದಾರಿ ಆಗಿದೆ, ಎಷ್ಟು ಜನನ ನಾನು ಬೆಳೆಸ್ತಾ ಇದ್ದೀನಿ, ಎಷ್ಟು ಜನಕ್ಕೆ ಉಪಯೋಗ ಆಗ್ತಿದೆ, ಆ ಆಧಾರದ ಮೇಲೆ ಯಶಸ್ಸು ಅಂತ ಬರೋದು. ಹಾಗ್ ನೋಡಂಗಿದ್ರೆ APJ ಅಬ್ದುಲ್ ಕಲಾಂ ಅವ್ರನ್ನ ಯಶಸ್ವಿ ವ್ಯಕ್ತಿ ಅಂತ ನಾವು ಆರಾಧಿಸಂಗೇ ಇಲ್ಲ. ಯಾಕೆ ಅಂತಂದ್ರೆ, ಅವ್ರು ಬರೋ ದುಡ್ಡನ್ನು ದಾನ ಮಾಡಿದ್ರು, ಅವರಿಗೆ DRDO ಕೊಟ್ಟಿದ್ದು ಏನೊಂದ್ ಮನೆ ಇತ್ತು, ಆ ಮನೆನೂ ಇನ್ನೊಬ್ರಿಗೆ ಕೊಟ್ರು. ಅದಾದ್ಮೇಲೆ ಅವ್ರ ಹತ್ರ ಇದ್ದಿದ್ದು 2,500 3,000 ಬುಕ್ಸ್ ಗಳು, ಇದ್ದಿದ್ 4-5 ಸೂಟು. ಹಂಗಿದ್ರೆ ಆ ವ್ಯಕ್ತಿ ಯಶಸ್ವಿ ಅಲ್ವೇ ಅಲ್ಲ ದುಡ್ಡೇ ಇಲ್ಲ ಅವ್ರ ಹತ್ರ. ಅವ್ರು ಬರೋ ಸಂಬಳನೂ ಕೂಡ ಯಾರೋ ಓದೋರ್ಗೆ, ಅವ್ರಿಗೆ ಕೊಡ್ತಾ ಇದ್ರು. ನೋಡಿ, ಯಶಸ್ಸು ಕ್ಯಾಲ್ಕುಲೇಷನ್ ನಾಟ್ ಫ್ರಮ್ ಮನಿ, ಇಟ್ಸ್ ಫ್ರಮ್ ಹಾರ್ಟ್ ಕ್ವಾಲಿಟಿ. ಎಷ್ಟು ಜನಕ್ಕೆ ಹೃದಯವಂತಿಕೆಯಿಂದ ಇವರು ಸಾಥ್ ಕೊಟ್ಟಿದ್ದಾರೆ, ಬೆಳೆಸ್ತಾ ಇದ್ದಾರೆ, ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಆಗುತ್ತೆ. ಇವತ್ತು ರತನ್ ಟಾಟಾ ಅವ್ರ ಎಕ್ಸಾಂಪಲ್ ತಗೊಳಂಗಿದ್ರೆ, ಪ್ರಪಂಚದ ನಂಬರ್ 1 ಶ್ರೀಮಂತರು. ಆದ್ರೆ ರತನ್ ಟಾಟಾ ಅವರ ಕಂಪನಿ ಮೋರ್ ದ್ಯಾನ್ 98 ಗ್ರೂಪ್ ಆಫ್ ಕಂಪನೀಸ್ ಗಳಿದಾವೆ ಅವು. ಆದ್ರೆ 140 ರಾಷ್ಟ್ರಗಳಲ್ಲಿ ಹೈಲಿ ಡಿಮ್ಯಾಂಡ್ ಸೇಲ್ಸ್ ಬರ್ತಾ ಇರುವಂತ ಕಂಪನಿ. ಇವತ್ತು ರತನ್ ಟಾಟಾ ಅವರು ಯಾಕೆ ಪ್ರಪಂಚದ ಶ್ರೀಮಂತ ಪಟ್ಟಿನಲ್ಲಿ ನಂಬರ್ 1 ಅಲ್ಲಿ ಇಲ್ಲ ಅಂದ್ರೆ, 70% ದುಡ್ಡನ್ನ ಪೀಪಲ್ ವೆಲ್ಫೇರ್ಗೆ ಅಂತ ಕೊಡ್ತಾರೆ. ಇವತ್ತು ಅವ್ರು ದುಡಿತಾ ಇರೋ ಲಾಭದ ದುಡ್ಡು, ಇನ್ನ ಕಮರ್ಷಿಯಲ್ ಟ್ಯಾಕ್ಸು,
ಇನ್ಕಮ್ ಟ್ಯಾಕ್ಸ್, ಆಮೇಲೆ ಪೀಪಲ್ ಇವೆಲ್ಲ ಅಮೌಂಟ್ ಕೊಟ್ಟು ಬಿಸ್ನೆಸ್ ಅಲ್ಲಿ ಆಗೋದಕ್ಕೆ GST ಎಲ್ಲಾ ಕೊಟ್ಟು ಬಂದ ಲಾಭದಲ್ಲಿ ತಿರ್ಗಾ ಆ ಲಾಭ ಅದು ನನ್ನ ದುಡ್ಡು, ನನ್ನ ಸ್ವಇಚ್ಛೆ ದುಡ್ಡು, ಆ ದುಡ್ಡಿನ 70% ಹಣನು ತಿರ್ಗಾ ಪೀಪಲ್ ವೆಲ್ಫೇರ್ ಕೊಡ್ತಾರಲ್ಲ, ಇದನ್ನ ಯಶಸ್ಸು ಅಂತ ಹೇಳೋದು. ಸಾಧನೆ ಅನ್ನೋದು ನಾನು ತಗೊಳ್ಳುವ ಒಂದು ನಿರ್ಧಾರ ನನ್ನ ಜೀವನವಷ್ಟೇ ರೆಡಿ ಮಾಡ್ದಲೆ ನನ್ನ ಕುಟುಂಬಕ್ಕೂ ಆಗಿ ನನ್ನ ಸಂಪರ್ಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿನೂ ಬೆಳಿಲಿ ಅನ್ನೋ ಆಲೋಚನೆ ಇದೆಯಲ್ಲ, ಅದು ಅದ್ಭುತವಾದ ಸಾಧನೆ. ಈ ವಿಷಯದಲ್ಲಿ ನನಗೆ ಮೋದಿ ಕೇರ್ ಬಹಳ ಬಹಳ ಖುಷಿ ಆಗತ್ತೆ ಪರ್ಸನಲಿ. ಯಾಕೆ ಅಂತಂದ್ರೆ ನಮಗಿವತ್ತು ತಂದೆ ತಾಯಿ ಒಂದು ಜೀವನ ಕೊಡ್ತಾರೆ. ಒಂದು ಒಳ್ಳೆ ಒಂದು ಸೇಯಿಂಗ್ ಇದೆ ಸರ್, ಒಂದು ಒಳ್ಳೆ ವರ್ಡ್ ನಾಡ್ನುಡಿ ಇದೆ. ಏನು ಅಂತ ಅಂದ್ರೆ, ಒಬ್ಬ ರಾಜ ಏನ್ ಮಾಡ್ತಾನೆ, ತನ್ನ ಮಗನಿಗೆ ಆಸ್ತಿ ಎಲ್ಲ ಮಾಡ್ತಾನೆ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಒಬ್ಬ ರಾಜ ಏನ್ ಮಾಡ್ತಾನೆ, ನಿಜವಾದ ರಾಜ ಎಲ್ಲ ಆಸ್ತಿಗಳನ್ನ ದಾನ ಮಾಡಿ, ದುಡ್ಡು ಆಮೇಲೆ ಅರಮನೆ ಎಲ್ಲ ದಾನ ಮಾಡಿ ಅವನ ಕೈಗೊಂದು ಕುದುರೆ ಮತ್ತು ಒಂದು ಖಡ್ಗನ ಕೊಡ್ತಾನೆ, ನೀನೀಗ ಸಂಪಾದಿಸು ಅಂತ. ಅಂದ್ರೆ ನನ್ನ ತಂದೆ ತಾಯಿ ನನಗೊಂದು ಒಳ್ಳೆ ಮನಸ್ಸನ್ನ ಕೊಟ್ಟಿದ್ದಾರೆ. ತಂದೆ ತಾಯಿಯಿಂದ ನಮಗೆ ಬರೋದು ಏನಂತ ಅಂದ್ರೆ ದೈಹಿಕವಾದಂತಹ DNA, ಜೆನೆಟಿಕ್ ಆರ್ಡರ್ ಅಂತ ಹೇಳ್ತೀವಿ. ಜೆನೆಟಿಕ್ ಆರ್ಡರ್ ಅಂದ್ರೆ ಕೂದ್ಲು ಹೇಗಿರ್ಬೇಕು, ಕರ್ಲಿನ ಅಥವಾ ಸಾಫ್ಟಾ, ಬಾಲ್ಡೆಡ್ ಫುಲ್ ಏರ, ಅಥವಾ ಮುಖ ಹೇಗಿರ್ಬೇಕು, ಫೇರಾ ಬ್ಲ್ಯಾಕಾ, ಕೈ ಹೇಗಿರ್ಬೇಕು, ಕಾಲ್ ಹೇಗಿರ್ಬೇಕು, ಈ ದೇಹ ರಚನೆ ಆಗೋದು ತಂದೆ ತಾಯಿಯ ಜೆನೆಟಿಕ್ ಆರ್ಡರ್ ಇಂದ. ಆದರೆ ಮಾನಸಿಕವಾಗಿ ಡೆವಲಪ್ ಆಗೋದು ಒಬ್ಬ ಗುರುವಿನಿಂದ ಮಾತ್ರ. ಅದಕ್ಕೆ ತಂದೆಯೇ ಗುರು ಅಂತ ಹೇಳ್ತಾರೆ, ತಾಯಿನೇ ದೇವರು ಅಂತ ಹೇಳ್ತಾರೆ. ಮನೆಯಲ್ಲಿ ಸರಿಯಾದ ಮೋಟಿವೇಶನ್, ಎಸ್ ನಿನ್ನಲ್ಲಿ ಸಾಧನೆ ಆಗುತ್ತೆ ಅನ್ನೋ ಒಂದು ನರೇಟ್ ಅವ್ರು ಮಾಡಿದಾಗ ಒಬ್ಬ ಗುರು ಕೈಗೆ ಸಿಗ್ತಾರೆ. ಇವತ್ತು ನನ್ನ ನನ್ನ ದೃಷ್ಟಿಕೋನದಲ್ಲಿ ಮೋದಿ ಕೇರ್ ನಲ್ಲಿ ಸಿಗುವ ಲೀಡರ್ಸ್ ಗಳು ಕೃಷ್ಣನ ತರ, ಆದ್ರೆ ಒಬ್ಬ ಡೌನ್ ಲೈನ್ ಅರ್ಜುನ ತರ. ಪ್ರತಿ ಒಂದು ಶಕ್ತಿನೂ ಕೌಶಲ್ಯನು ಅರ್ಜುನನಲ್ಲಿ ಹೇಗಿತ್ತು ಹಾಗೆ ಪ್ರತಿಯೊಬ್ಬ ಡೌನ್ ನಲ್ಲಿ ಇರುತ್ತೆ. ಆದ್ರೆ ಮಹಾಭಾರತದಲ್ಲಿ ಅರ್ಜುನ ಕೃಷ್ಣ ಆಗ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿರೋರು ಪ್ರತಿಯೊಬ್ಬ ಅರ್ಜುನನು ಕೃಷ್ಣ ಆಗ್ಬಹುದು. ಯಾವಾಗ ಗೊತ್ತಾ, ನನ್ನ ಪ್ಲೇನ್ ನನಗೆ ಹೆಂಗ್ ಸಾಥ್ ಕೊಟ್ರು ಅದೇ ಸಾಥನ್ನ ನಾನು ಇನ್ನೊಬ್ರಿಗೆ ಕೊಡ್ತೀನಿ. ಹೇಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಇನ್ನೊಬ್ಬ ಶ್ರೀಮಂತ ವ್ಯಕ್ತಿ ಆಗ್ಲಿ ಅನ್ನೋ ಆಲೋಚನೆ ಬರುತ್ತೆ, ಅವಾಗ ಯಶಸ್ವಿ ಆಗುತ್ತೆ. ಸಕ್ಸಸ್ಸಿಗೆ ದೇರ್ ಇಸ್ ನೋ ಶಾರ್ಟ್ ಕಟ್. ಇವತ್ತು ನಾವು ನೋಡಂಗಿದ್ರೆ ಒಂದು ಅದ್ಭುತವಾದ ವರ್ಡ್ ಏನಂತ ಅಂದ್ರೆ, ಯಾವಾಗ್ಲೂ ಹೇಳ್ತಾ ಇರ್ತಾರೆ ನನಗೆ ರಾಹುಲ್ ಆ ದ್ರಾವಿಡ್ ಅವರು ಒಂದು ವರ್ಡ್ ಹೇಳ್ತಾ ಇರ್ತಾರೆ. ಓಕೆ, ನಮ್ಮ ಕ್ರಿಕೆಟ್ ಪ್ಲೇಯರ್ ರಾಹುಲ್ ದ್ರಾವಿಡ್ ಅವರು. ಓಕೆ, ಅವ್ರು ಏನ್ ಹೇಳ್ತಾರೆ, ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್, ಲಾಂಗ್ ಟರ್ಮ್. ಪ್ರತಿ ದಿನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಪ್ರತಿ ಬಾಲ್ ನಾವು ಸಿಕ್ಸ್ ಹೊಡಿಲಿಕ್ಕೆ ಸಾಧ್ಯ ಅಂತ. ಯಾಕೆಂದ್ರೆ ನಮಗೆ ಸಚಿನ್ ತೆಂಡೂಲ್ಕರ್ ಸಿಕ್ಸ್ ಹೊಡಿಯೋದ್ ಗೊತ್ತು, ಆದ್ರೆ ಸಚಿನ್ ತೆಂಡೂಲ್ಕರ್ ಸಿಕ್ಸ್ ಹೊಡಿಯೋ ತರ ರೆಡಿ ಮಾಡಿದ ಗುರು ಇರೋದಕ್ಕೆ ಸಚಿನ್ ತೆಂಡೂಲ್ಕರ್ ಸಿಕ್ಸ್ ಹೊಡಿಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಜೀವನ ಬಹಳ ಅದ್ಭುತವಾಗಿ ಹೊರ ಹೊಮ್ಮಲಿಕ್ಕೆ ಕಾರಣ ಗುರು. ಆ ಗುರು ನಮಗಿಲ್ಲಿ ಸಿಗ್ತಾರೆ. ಆ ಗುರು ಸಿಕ್ಕಾಗ ನಾನು ನನ್ನನ್ನ ಮೋಲ್ಡ್ ಮಾಡ್ಕೋಬೇಕು. ಅಂಡ್ ಇನ್ನೊಂದು, ಯಾವುದು ಯಶಸ್ ಅಲ್ಲ ಅಂದ್ರೆ, ನಾನು ನನ್ನ ಮನೆಗೆ ಎಗೆನೆಸ್ಟ್ ಆಗಿ, ಸೊಸೈಟಿಗೆ ಎಗೆನೆಸ್ಟ್ ಆಗಿ, ನನ್ನ ವ್ಯವಹಾರಕ್ಕೆ ಎಗೆನೆಸ್ಟ್ ಆಗಿ, ನನ್ನ ಗುರುವಿಗೆ ಎಗೆನೆಸ್ಟ್ ಆಗಿ ಬದುಕೋದು ಯಾವತ್ತೂ ಯಶಸ್ಸಾಗಲ್ಲ. ನಾನು ಅವರ ಒಂದು ಯಾವಾಗ್ಲೂ ಅವರ ಆಶೀರ್ವಾದ ಇರ್ಲೇಬೇಕು. ಇವತ್ತೂನು ಮಹಾಭಾರತದಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಸಾರಿ, ನಾನು ಮಧ್ಯೆ ಮಧ್ಯೆ ಭಗವದ್ಗೀತೆ ಕೆಲವೊಂದು ವರ್ಡ್ಗಳು ತಗೊಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ, ಯುದ್ಧಕ್ಕೆ ಬಂದು ನಿಂತಿರ್ತಾರೆ. ಯುಧಿಷ್ಠಿರ ಬಂದು ಯುದ್ಧ ಇನ್ನೇನ್ ಸ್ಟಾರ್ಟ್ ಆಗ್ಬೇಕು, ಬಂದು ಮುಂದೆ ನಿಂತ್ಕೊಂಡು ಮಂಡಿ ಊರಿ ಕುತ್ಕೊಂತಾರೆ. ಅದನ್ನ ನೋಡಿದಂತ ಕೆಲವು ಆಪೋಸಿಟ್ ಕೌರವರ ಟೀಮ್ ಅವರು ಗಗ್ಗೈಸಿ ನಗ್ತಾ ಇರ್ತಾರೆ, ನೋಡಿ ಇವನು ಇವತ್ ಬಂದು ಸೆರೆಂಡರ್ ಆಗ್ತಿದ್ದಾರೆ ಅಂತ. ಅದರ ಅರ್ಥ, ಯುಧಿಷ್ಠಿರ ಬಂದು ಸೆರೆಂಡರ್ ಆಗ್ಲಿಲ್ಲ. ಅವರು ಅಲ್ಲಿ ಇದ್ದಂತಹ ಅವರ ಏನು ಭೀಷ್ಮ ಹಾಗೂ ದ್ರೋಣಾಚಾರ್ಯ ಅವರಿಬ್ಬರು ಅವರ ಗುರು. ಅವ್ರ ಆಪೋಸಿಟ್ ಟೀಮ್ ಅಲ್ಲಿ ಇವ್ರು ಎಗನೆಸ್ಟ್ ಆಗಿ ಇರ್ತಾರೆ. ಆದ್ರೂ ಅವ್ರ ಜೊತೆ ಯುದ್ಧ ಮಾಡೋ ಸನ್ನಿವೇಶ ಬಂದ್ರುನು ಅವರ ಮುಂದೆ ಮಂಡಿ ಊರಿ ಈ ವ್ಯಕ್ತಿ ಕೇಳ್ತಾರೆ. ಓಕೆ, ಏನ್ ಕೇಳ್ತಾರೆ ಯುಧಿಷ್ಠಿರ ಅಂದ್ರೆ, ಏನ್ ಕೇಳ್ತಾರೆ ಅವರಿಗೆ, ನೋಡಿ ನೀವು ನನ್ನ ಗುರುಗಳು, ನಿಮ್ಮ ಆಶೀರ್ವಾದ ಬೇಕು ನಾನು ಈ ಯುದ್ಧದಲ್ಲಿ ಯಶಸ್ವಿ ಆಗಕ್ಕೆ ಅಂತ. ಆದ್ರೆ ಅವ್ರಿಗೆ ಆಪೋಸಿಟೇ ಇರೋದವ್ರು. ಆದ್ರೆ ಅವ್ರು ಹೇಳ್ತಾರೆ, ವಿಜಯೀ ಭವ, ನೀನೇ ಗೆಲ್ಲು ಅಂತ. ಇದು ಸಂಸ್ಕಾರ.
ದುಡ್ಡು ಒಂದೇ ಅಲ್ಲ, ಸಂಸ್ಕಾರದಿಂದ ಯಶಸ್ಸೇ ಹೊರತು ದುಡ್ಡಿಂದ ಅಲ್ಲ. ಇನ್ನೊಂದು ವಿಷಯ ಹೀಗೆ ತಗೊಳಕ್ ಹೋದ್ರೆ ರಾಮಾಯಣದಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಓಕೆ, ರಾಮ ಯುದ್ಧ ಮಾಡ್ಬೇಕಾಗಿರುತ್ತೆ. ಯಾರ ಮೇಲೆ? ರಾವಣನ ಮೇಲೆ. ರಾವಣನ ಮೇಲೆ ಯುದ್ಧ ಮಾಡಕ್ ಹೋಗುವಾಗ ಒಂದು ಒಳ್ಳೆ ಮುಹೂರ್ತ ಬೇಕಿರುತ್ತೆ ರಾವಣನ ಮೇಲೆ ಯುದ್ಧ ಮಾಡ್ಲಿಕ್ಕೆ. ಆದ್ರೆ ಒಳ್ಳೆ ಬ್ರಾಹ್ಮಣ, ಶಾಸ್ತ್ರದಲ್ಲೇ ಪಂಡಿತನಾದ ವ್ಯಕ್ತಿ ಬೇಕಿರುತ್ತೆ. ಆದ್ರೆ ಶ್ರೀಲಂಕಾದಲ್ಲಿ ಸರ್ವಶ್ರೇಷ್ಠ ಶಾಸ್ತ್ರ ಪಾರಂಗತನಾಗಿದ್ದವನು ರಾವಣನೇ. ಓಕೆ, ಅವ್ರನ್ನೇ ಕೇಳ್ತಾರೆ, ರಾವಣ ನಮಗೆ ಇದು ಒಂದು ಏನು ಪಂಡಿತ್ರೆ, ನಮಗೊಂದು ಸಮಯ ಬೇಕಿದೆ ನಿಮ್ದು. ಆ ವ್ಯಕ್ತಿ ಕೂಲಂಕುಷವಾಗಿ ಬರ್ತಾರೆ, ಹೇಳು ರಾಮ, ಏನ್ ಬೇಕು ನಿಮಗೆ, ಏನ್ ಹೇಳ್ಬೇಕು ಅಂತ. ಅವ್ರು ಹೇಳ್ತಾರೆ, ಲಂಕಾಧೀಶನಾದ ರಾವಣನ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದೀವಿ, ನಾವು ವಿಜಯ ಸಾಧಿಸ್ಬೇಕು, ಯಾವ ಮುಹೂರ್ತದಲ್ಲಿ ನಾನು ಯುದ್ಧ ಮಾಡಿದ್ರೆ ಸ್ಟಾರ್ಟ್ ಆಗತ್ತೆ ಅಂತ. ಆದ್ರೆ ಒಂದೇ ಒಂದು ನಾವಿಲ್ಲಿ ಯೋಚನೆ ಮಾಡ್ಬೇಕು, ಅದೇ ರಾವಣ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ತಾ ಇರೋ ಸೀಕ್ವೆನ್ಸ್ ಇದು. ಆದ್ರೆ ರಾವಣ ಆಗಿ ಮಾತಾಡ್ಲಿಲ್ಲ, ಒಬ್ಬ ಬ್ರಾಹ್ಮಣನಾಗಿ ಸರ್ವಶ್ರೇಷ್ಠ ಆ ವ್ಯಕ್ತಿ ಏನು ಶಾಸ್ತ್ರ ಪಂಡಿತ ಆಗಿದ್ದ, ಆ ವಿಷಯದಲ್ಲಿ ಅವ್ರಿಗೆ ಟೈಮ್ ಕೊಡ್ತಾರೆ. ಈ ಟೈಮಲ್ಲಿ ನೀವು ಯುದ್ಧ ಮಾಡಿದ್ದೆ ಆದ್ರೆ ರಾವಣನ್ನ ನೀವು ಸಂಹಾರ ಮಾಡ್ಬೋದು ಅಂತ. ಆದ್ರೆ ರಾವಣ ಕೊಟ್ಟ ಏನು ಆ ಬ್ರಾಹ್ಮಣ ವ್ಯಕ್ತಿ ಕೊಟ್ಟ ಅದೇ ಸಮಯದಲ್ಲಿ ಯುದ್ಧ ಮಾಡಿದ್ದಕ್ಕೆ ರಾವಣ ತೀರಿ ಹೋಗ್ತಾನೆ. ಸೊ ರಾಮ ಗೆಲ್ತಾನೆ. ಅಂದ್ರೆ ಇದರ ಅರ್ಥ ಕಂಪ್ಲೀಟ್ಲಿ ಸರೆಂಡರ್ ಅಂತ. ಒಂದು ವಿಷಯಕ್ಕೆ ಕಂಪ್ಲೀಟ್ಲಿ ಸರೆಂಡರ್. ಓವರ್ ನೈಟ್ ನಥಿಂಗ್ ವಿಲ್ ಹ್ಯಾಪನ್. ರಾತ್ರಿ ಎಲ್ಲ ಶ್ರೀಮಂತರಾಗೋಂಗಿದ್ರೆ ನಮ್ಮ ದೇಶದಲ್ಲಿ ಬಡವರೇ ಇರ್ತಿರ್ಲಿಲ್ಲ, ಹಾಗೂ ಪ್ರಪಂಚದಲ್ಲೇ ಬಡವರು ಇರ್ತಿರ್ಲಿಲ್ಲ. ಡಿಯರ್ ಫ್ರೆಂಡ್ಸ್, ಓವರ್ ನೈಟ್ ನಥಿಂಗ್ ವಿಲ್ ಹ್ಯಾಪನ್. ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾನು ಬೆಳಿಬೇಕಂದ್ರೆ ಟೈಮ್ ಕೇಳುತ್ತೆ. ಒಂದು ಮಾವಿನ ಮರ ನೀವೆಷ್ಟೇ ಶ್ರೀಮಂತರಾಗಿ ಅದು ಮಾವಿನ ಹಣ್ಣು ಕೊಡೋ ಸಮಯಕ್ಕೆ ಕೊಡೋದು. ಓಕೆ, ನೀವ್ ಎಷ್ಟೇ ದುಡ್ಡಿಟ್ಕೊಂಡಿರಿ, ನಿಮ್ಮ ಮಗನ್ನ ಡೈರೆಕ್ಟ್ ಆಗಿ MBBS ಗೆ ಎಂಟ್ರಿ ಮಾಡ್ಸಕ್ ಆಗಲ್ಲ. ಪ್ರೀ ನರ್ಸರಿ ಕೂರಿಸ್ಬೇಕು, ಆಮೇಲೆ LKG UKG ಆದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಕುತ್ಕೋಬೇಕು, ABCD ಎಲ್ಲ ಕಲ್ತು ತನಂತರ 10th PUC ಡಿಗ್ರಿ, ಆಮೇಲೆ ಅವರು ಡಾಕ್ಟರ್ ಆಗೋದು. ಹಾಗೆ ಯಶಸ್ಸು ಅನ್ನೋದು ಒಂದೊಂದ್ ಮೆಟ್ಲಿಕೆಯಿಂದ ನಾನು ಮೇಲೆ ಹೋಗ್ತಾ 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 ರಾಕೆಟ್ ತರ ಆಗ್ಬೇಕು. ಏನಂದ್ರೆ ಫಸ್ಟ್ ನಾನು ಕೆಳಗಡೆ ಇದ್ದಾಗ ಅತಿ ಹೆಚ್ಚು ವೆಯ್ಟ್ ಇರುತ್ತೆ. ಈಗೋ ಅದು ಈಗ ತುಂಬ್ಕೊಂಡಿರಲ್ಲ. ಪೆಟ್ರೋಲು, ಡೀಸೆಲ್, ಅದು ಇದು ಇಂಧನ ಎಲ್ಲ ತುಂಬ್ಕೊಂಡಿರುತ್ತೆ. ಹಾಗೇನೆ ಒಬ್ಬ ಮನುಷ್ಯ ಗ್ರೌಂಡ್ ಅಲ್ಲಿ ಇದ್ದಾಗ ತುಂಬಾ ವೆಯ್ಟ್ ಇರ್ತಾನೆ. ಹತಾಶೆ, ದುಃಖ, ನೋವು, ಸಂಕಟ, ಈಗೋ ಎಲ್ಲ ಇರುತ್ತೆ. ಆದ್ರೆ ರಾಕೆಟ್ ಮೇಲೆ ಹೋಗ್ತಾ 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 ಒಂದೊಂದೇ ರಿಲೀಸ್ ಮಾಡ್ತಾ ಹೋಗುತ್ತೆ, ವೆಯ್ಟ್ ಲಾಸ್ ಆಗ್ತಾ ಹೋಗುತ್ತೆ. ಬಟ್ ದಿ ಎಂಡ್ ಉಡಾವಣೆಗೆ ಹೋಗಿ ಬೀಳೋದು ಒಂದ್ ಸಣ್ಣ ಮಿಷನ್. ಆ ಸಣ್ಣ ಮಿಷನ್ ಅನ್ನ ಆ ಉಡಾವಣೆಗೆ ಕಳ್ಸಕ್ಕೆ ಇಷ್ಟೊಂದು ತಯಾರಿ ಆಗಿರುತ್ತೆ. ಹಾಗೆ ನಾವು ಉಡಾವಣೆಗೆ ಹೋಗಿ ರೀಚ್ ಆಗ್ಬೇಕು, ಯಶಸ್ವಿ ಆಗ್ಬೇಕಂದ್ರೆ ಒಂದೊಂದೇ ನಮ್ಮಲ್ಲಿರುವ ಈಗೋಗಳನ್ನ ಬಿಡ್ತಾ ಹೋಗ್ಬೇಕು. ದಿನ ಕಳೆದಂಗೆ ಪ್ರತಿಯೊಬ್ಬರು ಕೂಡ ಇನ್ಫಾರ್ಮೇಟಿವ್ ಆಗ್ತೀರಾ, ಪ್ರತಿಯೊಬ್ಬರಿಗೂ ನಾಲೆಡ್ಜ್ ಬರುತ್ತೆ, ಪ್ರತಿಯೊಬ್ಬರಿಗೂ ಟ್ಯಾಲೆಂಟ್ ಬರುತ್ತೆ. ಯಾಕೆ ಅಂದ್ರೆ ಹೋದ ವರ್ಷ ಇದ್ದಂಗೆ ನಾವ್ ಈಗಿಲ್ಲ, ಈ ವರ್ಷ ಇದ್ದಂಗೆ ಮುಂದಿನ ವರ್ಷ ಇರಲ್ಲ. ನಮ್ಮಲ್ಲೂ ನಾಲೆಡ್ಜ್ ಡೆವಲಪ್ ಆಗುತ್ತೆ, ಎಲ್ಲಾದನ್ನು ಡೆವಲಪ್ ಆಗುತ್ತೆ. ಆಗ್ತಾ ಆಗ್ತಾ ಕ್ವಾಲಿಟಿ ಒಂದೇ, ಕ್ಯಾರೆಕ್ಟರ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಗುಣದಿಂದ ಮನುಷ್ಯನೇ ಹೊರ್ತು ದುಡ್ಡಿಂದ ಅಲ್ಲ. ಸೊ ನಾವ್ ಎಲ್ಲಾದನ್ನು ರೆಸ್ಪೆಕ್ಟ್ ತಗೋಬೇಕು. ಒಂದು ಮೋದಿ ಕೇರ್ ಅಲ್ಲಿ ಓವರ್ ನೈಟ್ ಏನಾದ್ರು ನಾನ್ ಮಾಡ್ತೀನಿ, ಅಥವಾ ಆಚೆಗಡೆ ಕೆಲವೊಬ್ರು ಹೇಳ್ತಾರೆ ಆನ್ಲೈನ್ ಅಲ್ಲಿ, ಓಕೆ ಬನ್ನಿ ನೀವು ನಮ್ಮ ಕಮ್ಯುನಿಟಿಗೆ ಜಾಯಿನ್ ಆಗಿ, ಅಥವಾ ನಮ್ಮ ಕ್ಲಾಸಿಗೆ ಬನ್ನಿ, ನಿಮ್ಮನ್ನ ರಾತ್ರಿ ಈ ನೈಟ್ ನೀವು ಏನಿದ್ರಿ, ಸೊ ಪುವರ್ ಪರ್ಸನ್, ಟುಮಾರೋ ನೈಟ್ ಯು ಆರ್ ಎ ಮಿಲೇನಿಯರ್, ಡೇ ಆಫ್ಟರ್ ಟುಮಾರೋ ಬಿಲೇನಿಯರ್ ಅಂತ. ಸಾರಿ ಟು ಸೇ ದಟ್ ಡೇ ಆಫ್ಟರ್ ಟುಮಾರೋ ಯು ಆರ್ ಗೋಯಿಂಗ್ ಟು ಬೆಗ್ಗರ್. ಸೊ ಅದನ್ನ ಅವ್ರು ಹೇಳಿರಲ್ಲ. ಆದ್ರೆ ಓವರ್ ನೈಟ್ ಅಲ್ಲಿ ನಥಿಂಗ್ ವಿಲ್ ಹ್ಯಾಪನ್. ನಾವು ಒಂದು ನೆನ್ಪಿಟ್ಕೋಬೇಕು, ಇವತ್ತು ನಾವು ಮಾಡುವ ಅಡಿಗೆಗೂ ನಾವು ಸಮಯ ಕೊಡ್ಬೇಕು. ಇವತ್ತು ಮಗು ಬೆಳಿಬೇಕಂದ್ರೆ ಸಮಯ ಕೊಡ್ಬೇಕು, ನನ್ನ ತಲೆಗೊಂದ್ ವಿಚಾರ ಹೋಗ್ಬೇಕಂದ್ರೆ ಸಮಯ ಕೊಡ್ಬೇಕು. ಪ್ರತಿ ಒಂದಕ್ಕೂ ಒಂದು ಸಮಯ ಅಂತಿದೆ. ನಮ್ಮ ಮನೆಯಲ್ಲೇ ನಾವೇ ಹಾಕಿರುವ ಗಿಡ ಹೂವ ಬಿಡ್ಬೇಕಂದ್ರೂ ಒಂದು ಸಮಯ ಬೇಕು. ನಮ್ಮನೇಲೆ ಇರುವ ಒಂದು ಹಸು ಕರು ಹಾಕ್ಬೇಕಂದ್ರೂ ಒಂದು ಸಮಯ ಬೇಕು. ಪ್ರತಿ ಒಂದಕ್ಕೂ ಅದರದೇ ಆದ ಸಮಯ ಇದೆ. ನನ್ನ ಕರ್ಮ ಕಳೆದ ನಂತರ ನನಗೆ ಒಳ್ಳೆ ಸಮಯ ಬರುತ್ತೆ, ಅವಾಗ ನಾನು ಯಶಸ್ವಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರ ಪರಿಶ್ರಮದಲ್ಲಿ ನಾವಿರ್ಬೇಕು. ಆ ನಿರಂತರವಾದ ಪರಿಶ್ರಮದಿಂದ ಮಾತ್ರ ಸಾಧ್ಯ. ದೇರ್ ಇಸ್ ನೋ ಟು
there is no shortcut to success. ಸೂಪರ್ ಸರ್. ನಿಜವಾಗ್ಲೂ ಅದ್ಭುತವಾದಂತ 2 ಸ್ಟೋರೀಸ್‌ಗಳು. ಪ್ರಾಮಾಣಿಕತೆ ಮತ್ತೆ ಗುರುವಿಗೆ ಹೇಗೆ ಶರಣಾಗ್ಬೇಕು ಅನ್ನುವಂಥದ್ದಕ್ಕೆ ಯುಧಿಷ್ಠಿರ ಅವರ ಒಂದು ಸ್ಟೋರಿ. ಅದಾದ್ಮೇಲೆ ರಾವಣನ ಪರಕಾಯ ಪ್ರವೇಶ ಅವರ ಪಾತ್ರದಲ್ಲಿ ಬ್ರಾಹ್ಮಣನಾಗಿ ಅವರ ಯುದ್ಧ ಅಂತ ಬಂದಾಗ್ಲೂ ಕೂಡ ಅವ್ರು ಎಷ್ಟು ಇನ್ವಾಲ್ವ್ ಆಗಿ ನಿಂತ್ಕೊಂಡ್ರು ಅಂತ ಬಂದಾಗ ಕೇಳಕ್ಕೆ ರೋಮಾಂಚನ ಆಯ್ತು ಸರ್. ನಿಜವಾಗ್ಲೂನು ಅವ್ರು ಹೆಂಗ್ ಯೋಚನೆ ಮಾಡಿರ್ಬೋದಾಗ ಆ ಕ್ಷಣದಲ್ಲಿ ನನ್ನ ವಿರುದ್ಧ ಯುದ್ಧ ಮಾಡಕ್ಕೆ ನನ್ನ ಹತ್ರನೇ ಅವರು ಆ ಶಾಸ್ತ್ರ ಕೇಳ್ತಿದ್ದಾರೆ ಅಥವಾ ಸಮಯ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ, ಆ ಕ್ಷಣದಲ್ಲವರು ಅವರು ರಾವಣನ ಆಗದೆ ಕೇವಲ ಬ್ರಾಹ್ಮಣನಾಗಿ ಪಾಂಡಿತ್ಯನ ಮನಸ್ಸಲ್ಲಿ ಇಟ್ಕೊಂಡು ಆ ಧರ್ಮಕ್ಕೋಸ್ಕರ ಆ ಪಾಂಡಿತ್ಯಕ್ಕೆ ಶರಣಾಗಿ ನಾನು ಆ ಪಾತ್ರದ ನಿಭಾಯಿಸ್ಬೇಕು ಅಂತೇಳಿ ಅವ್ರು ಅದಕ್ಕೆ ಸರಿಯಾದಂತ ಒಂದು ಎಲ್ಲೂ ಕಿಂಚಿತ್ತು ಯೋಚನೆ ಮಾಡದೆ ಒಳ್ಳೆ ಸಮಯನ ನಿಗದಿಪಡಿಸಿ ಕೊಡ್ತಾರೆ ಅಂತ ಹೇಳಿದ್ರೆ, ಅವರ ಆ ಒಂದು ವಿದ್ಯೆಗೆ ಯಾವ ತರದ ಗೌರವ ಮತ್ತೆ ಹೆಂಗ್ ಸರೆಂಡರ್ ಆಗಿದ್ರು ಅನ್ನೋದನ್ನ ನಾವ್ ಅಲ್ಲಿ ನೋಡ್ಬೇಕಾದ್ ಸರ್. ಅದ್ಭುತವಾದಂತ ವಿಚಾರ ಸರ್ ನಿಮ್ಮಿಂದ ಕೇಳಿ ತಿಳ್ಕೊಂಡು ಇವತ್ತು. ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ಡೆಫಿನೆಟ್ಲಿ ಸ್ನೇಹಿತರೆ, ನಿಜವಾಗ್ಲೂ ಸಕ್ಸಸ್ಗೆ ಈ ಶಾರ್ಟ್ ಕಟ್ ಇಲ್ಲ. ಯಾರಾದ್ರೂ ನಮ್ಮನ್ನ ನಮ್ಮನ್ನ ಅಚೀವ್ ಮಾಡಿಸ್ಬಿಡ್ತೀವಿ, ಇನ್ನೇನ್ ಹಿಂಗ್ ಆಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅನ್ನುವಂಥದ್ದು ಎಲ್ಲವೂ ಕೂಡ ಕೆಲವೊಂದ್ ಟೈಮು ಅದು ಅಷ್ಟು ಫ್ಯಾಕ್ಟ್ ಅಲ್ಲ. ಹೌದು, ರಾತ್ರೋರಾತ್ರಿ ಏನೂ ಆಗಲ್ಲ. ಯಾಕಂತ ಹೇಳಿದ್ರೆ ಜೀವನ ಅನ್ನುವಂಥದ್ದು ಯಾವುದೋ ಒಂದು ಚಿತ್ರಕಥೆ ಅಲ್ಲ. ಒಂದು 2 ಗಂಟೆ 3 ಗಂಟೆನಲ್ಲೇ ನಮ್ಮ ಜೀವನ ಬದಲಾಯಿಸುವಂಥದ್ದಲ್ಲ. ಜೀವನ ಅನ್ನುವಂಥದ್ದು ಹೋರಾಟ. ನಾವು ಪ್ರಾಮಾಣಿಕತೆಯಿಂದ ಹೋರಾಡಿ ಪಡಿಬೇಕು. ಒಳ್ಳೆ ಆಲೋಚನೆಗಳಿಂದ ಗುರುವಿಗೆ ಶರಣರಾಗಿ ವಿಶ್ವಾಸದಿಂದ ನಂಬಿಕೆಯಿಂದ ನಿರಂತರವಾದಂತ ಕಠಿಣ ಪರಿಶ್ರಮದಿಂದ ನಾವು ಪಡಿಬೇಕಾದಂತದ್ದು ಎಷ್ಟೊಂದು ವಿಚಾರಗಳು ಇವತ್ತು ಹೊಸ ಹೊಸ ಉದಾಹರಣೆಗಳ ಜೊತೆಗೆ ಒಳ್ಳೆಯ ಒಂದು ಕಥೆಗಳ ಜೊತೆಗೆ ಸರ್ ಕಡೆಯಿಂದ ಕೇಳಿದ್ವಿ. ನಿಜವಾಗ್ಲೂ ಬಹಳ ಬಹಳ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಬಿಫೋರ್ ಕ್ಲೋಸಿಂಗು ಸರ್, ಇಲ್ಲಿರುವಂತವ್ರಿಗೆ ನಿಮ್ಮ ಕಡೆಯಿಂದ ಫೈನಲ್ ಆಗಿ ಏನಾದ್ರು ಸಲಹೆಗಳು ಕೊಡ್ತೀರಾ ಅಂತ ಹೇಳಿದ್ರೆ ಖುಷಿ ಆಗತ್ತೆ ಸರ್. ನಿಮ್ಮ ಸಲಹೆಗೋಸ್ಕರ ವೇಟಿಂಗ್. ಎಸ್, ಡೆಫಿನೆಟ್ಲಿ. ಒಂದು ನಾವೆಲ್ಲರೂ ಅದ್ಭುತವಾದ ವಿಷಯ ಇದು. ಬಟ್ ಒಂದೇನಂತ ಅಂದ್ರೆ, ನಾವು ಯಾವತ್ತೂ ಕೂಡ ಅಷ್ಟೇನೆ, ನಾವು ಯಶಸ್ವಿ ಆಗ್ಬೇಕು. ಬಟ್ ಹರ್ನ್ ಬರುತ್ತೆ, ಯಶಸ್ಸಿನ ಜೊತೆನಲ್ಲಿ ಹರ್ನ್ ಇದ್ದೇ ಇದೆ. ಆದ್ರೆ ಅರ್ನಿಂಗ್ ಮಾಡ್ಬೇಕು ಅಂತಂದ್ರೆ ನಾವು ಲರ್ನಿಂಗ್ ಅಲ್ಲಿ ಇರ್ಬೇಕು. ಓಕೆ, ಕಲಿಕೆ ಒಳಗಡೆನೆ ಹರ್ನ್. ಏನು ನಾವು ಬರಿತೀವಿ ಲರ್ನ್ ಅಂತ, ಎಲ್ ತೆಗೆದ್ರೆ ಉಳ್ಕೊಳೋದು ಹರ್ನ್. ಹರ್ನ್ ಅನ್ನೋದು ನಾಟ್ ಓನ್ಲಿ ಮನಿ, ವಿ ಗೈನ್ ಸಮಥಿಂಗ್ ಅಂತ. ಕಲಿಕೆನು ಕೂಡ ನಾವು ಅರ್ನ್ ಅಂತಾನೆ ಹೇಳ್ತೀವಿ, ಅದನ್ನ ಎಕ್ಸ್ಪೀರಿಯನ್ಸ್ ಅಂತ. ಇನ್ನೊಂದು ಅದ್ಭುತವಾದ ಬುಕ್ ನೀವು ಬದಲಾಗಬೇಕೆ ಅಂತ. ಸೊ ಯಾಕೆ ಅಂದ್ರೆ ಇದನ್ನ ನಾವು ಪಟ್ಟಾಭಿರಾಮನ್ ಅವ್ರು ಬಹಳ ಅದ್ಭುತವಾಗಿ ಬರ್ದಿದ್ದಾರೆ. ಪ್ರಪಂಚದಲ್ಲಿ ಪ್ರತಿ ಕ್ಷಣನು ಎಲ್ಲ ಬದಲಾಗ್ತಾ ಇದೆ. ನಾವಿದ್ದಂಗೆ ಬೆಂಗಳೂರಿಲ್ಲ, ನಾವು ಬೆಂಗಳೂರಿಗೆ ಬಂದಂಗೆ ಇವತ್ತು ಬೆಂಗಳೂರಿಲ್ಲ. ನಮ್ಮ ಏರಿಯಾದಲ್ಲಿ ಯಾವ್ದೋ ಹೊಸ ಹೊಸ ಮನೆಗಳಾಗ್ತಿದೆ. ಇವತ್ತು ಹೊಸ ಹೊಸ ಕಾರ್ಗಳು ಬರ್ತಿದೆ, ಹೊಸ ಹೊಸ ಬೈಕ್ಗಳು ಬರ್ತಿದೆ, ಹೊಸ ಹೊಸ ಮೊಬೈಲ್ ಫೋನ್ಗಳು ಬರ್ತಿದೆ, ಹೊಸ ಹೊಸ ಬಟ್ಟೆಗಳು ಬರ್ತಿದೆ, ಹೊಸ ಹೊಸ ತಿಂಡಿ ತಿನಿಸುಗಳು ಬರ್ತಿದೆ, ಹೊಸ ಹೊಸ ಏರಿಯಾಗಳು ಇವತ್ತು ಆಡ್ ಆಗ್ತಿದಾವೆ. ಇವತ್ತು ತುಮಕೂರಲ್ಲಿ ಇನ್ನೊಂದು ಹೊಸ ಸಿಟಿ ಬರ್ತಾ ಇದೆ. ಈ ತರ ಎಲ್ಲ ಹೊಸ ಹೊಸದ್ ಬರ್ತಾ ಇದೆ. ನನ್ನಲ್ಲಿ ಏನ್ ಹೊಸದ್ ಬಂದಿದೆ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಾನು ಎಷ್ಟು ಹೊಸಬ ಆಗಿದ್ದೀನಿ? ಈ ವರ್ಷದಿಂದ ನೆಕ್ಸ್ಟ್ ವರ್ಷಕ್ಕೆ ನಾನು ಇನ್ನೆಷ್ಟು ಹೊಸಬ ಆಗ್ತೀನಿ ಅನ್ನುವ ಪ್ರಶ್ನೆ ಪ್ರತಿದಿನ ನಾವು ಹಾಕೋಬೇಕು. ಈ ಬುಕ್ ಅಲ್ಲಿ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ, ನೀವು ಬದಲಾಗಬೇಕಾ ಅಂತ. ನಾನು ಬದಲಾಗ್ಲಿಲ್ಲ ಅಂತ ಅಂದ್ರೆ ನನ್ನ ಇಲ್ಲೇ ಬಿಟ್ಟು ಎಲ್ಲ ಹೋಗ್ತಿರ್ತಾರೆ. ಕಾಲ ಮಾತ್ರ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಕಾಲದೊಟ್ಟಿಗೆ ನಾವು ಬದಲಾಗ್ತಾನೆ ಇರ್ಬೇಕು ನಿರಂತರವಾಗಿ. ಮತ್ತೆ ನಾವೆಲ್ಲರೂ ಸಾಧನೆ ಆಗೋದು 4 ಜನಕ್ಕೆ ಸ್ಫೂರ್ತಿ ಆಗೋ ತರ ಇರ್ಬೇಕು. ನಾವು ಪೂರ್ತಿ ಆಗೋ ತರ ಇರಬಾರ್ದು. ನಾವು ಇದರಲ್ಲಿ ನಾನು ಕಂಪ್ಲೀಟೆಡ್ ಅನ್ನೋ ತರ ಇರಬಾರ್ದು. 4 ಜನ ನಿಮ್ಮ ಯಶಸ್ಸನ್ನ ಮಾತಾಡಿದ್ರಾಗ ಮಾತ್ರ ನೀವು ಯಶಸ್ವಿ ಆದ್ರಿ ಅಂತ. ಆದ್ರೆ ಅವ್ರು ಯಾವ ತರ ಮಾತಾಡ್ಬೇಕು ಆ ವಿಷಯನ, ಅಪ್ರಿಶಿಯೇಟೆಡ್ ಆಗು ಮಾತಾಡ್ಬೋದು ಅಥವಾ ಡೌನ್ ಆಗು ಮಾತಾಡ್ಬೋದು. ಆದ್ರೆ ಆಲ್ವೇಸ್ ಅಪ್ರಿಶಿಯೇಟ್ ವರ್ಡ್. ಯಶಸ್ಸು ಅನ್ನೋದು ನಿಮ್ಮ ಒಬ್ರನ್ನ ತಗೊಳ್ಳಿ, ನೀವ್ ಎಲ್ಲ ಮನೆಯಲ್ಲಿರೋರ್ಗೆ ನಿಮ್ಮ ಎಷ್ಟು ಆಕ್ಟ್ ಇದೆ ಗಮನಿಸಿ. ಈಗ ಫಾರ್ ಎಕ್ಸಾಂಪಲ್ ನನ್ನನ್ನು ನಾನು ತಗೊಂಡ್ರೆ, ನಾನು ನನ್ನ ವೈಫಿಗೆ ನಾನು ಹಸ್ಬೆಂಡ್, ನನ್ನ ಮಕ್ಕಳಿಗೆ ನಾನು ಫಾದರ್, ನಮ್ಮ ಅಪ್ಪ ಅಮ್ಮನಿಗೆ ನಾನು ಮಗ. ಓಕೆ, ನನ್ನ ಸ್ನೇಹಿತರಿಗೆ ನಾನು ಸ್ನೇಹಿತ. ಮೋದಿ ಕೇರ್ ಒಳಗಡೆ ಬಂದ್ರೆ ನನ್ನ ಟೀಮಿಗೆ ನಾನು ಅಪ್ಲೈನ್. ಆದ್ರೆ ಮಿರಾಕಲ್ ಟೀಮಿಗೆ ಬಂದ್ರೆ ನಾನೊಬ್ಬ ಕೋರ್ ಪರ್ಸನ್. ಆದ್ರೆ ಡಿಪಿ ನಲ್ಲಿ ನಾನು ಇದ್ದಾಗ ನಾನೊಬ್ಬ ಡಿಪಿ ಪರ್ಸನ್. ಸೊ ನಾನು ಮೋದಿ ಕೇರ್ ಅಲ್ಲಿ ಟ್ರೈನಿಂಗ್ ಕೊಡುವಾಗ ಆ ವಿಷಯದ ಬಗ್ಗೆ ಆ ಟಾಪಿಕ್ ನ ಶೇರ್ ಮಾಡ್ತಿರುವ ಟ್ರೈನಿಂಗ್. ಒಂದು ದಿನದಲ್ಲಿ ಇಷ್ಟೂ ರೋಲ್ಗಳು ನಾವು ಮಾಡ್ತಾ ಇರ್ತೀವಿ. ಆದ್ರೆ ಯಶಸ್ಸು ಅನ್ನೋದು ಹೇಗೆ ಅಂದ್ರೆ, ಎಲ್ಲಾ ಕೆಲಸದಲ್ಲೂ 100%ಗೆ ನಾನು ಧರ್ಮವಾಗಿ, ನಾನು ಸ್ವಇಚ್ಛೆಯಿಂದ ನನ್ನ ಎಫರ್ಟ್ ಹಾಕಿದೀನಿ ಅನ್ನೋದಿದೆಯಲ್ಲ, ಆ ಸಂತೃಪ್ತಿ ಯಶಸ್ಸು. ನೆಮ್ಮದಿ
ಯಶಸ್ಸು. ರಿಟರ್ನ್ಸ್ ಏನು? ನನಗೆ ಒಳ್ಳೆ ಅದ್ಭುತವಾದ ಗಂಡ ಸಿಕ್ತ ಅಂತ ವೈಫ್ ಕೈಲಿ ಹೇಳಿಸ್ಕೊಳೋದು, ಅಥವಾ ಅದ್ಭುತವಾದ ವೈಫ್ ಸಿಕ್ಕಿದ್ರು ಅಂತ ಗಂಡ ಹೇಳೋದು, ಅಥವಾ ಅದ್ಭುತವಾದ ಮಗ ಮಗಳು ಅಂತ ಹೇಳೋದು, ಅಥವಾ ನನ್ನ ಅಪ್ಪ ಅಮ್ಮ ಒಳ್ಳೆಯವರು, ತುಂಬಾ ಅದ್ಭುತವಾಗಿರೋರು ಅಂತ ಹೇಳೋದು. ಈ ತರ ಪ್ರತಿ ಒಂದು ಕಡೆನೂ, ಅಥವಾ ನನಗೆ ಒಳ್ಳೆ ಲೀಡರ್, ಒಳ್ಳೆ ಅಪ್ಲೈನ್, ಒಳ್ಳೆ ಪಾಯಿಂಟ್ ಅಂತ ತಗೊಳೋದಿದೆಯಲ್ಲ, ಅದು ಸಾಧನೆಯ ಲೈನಿಗೆ ಬರುತ್ತೆ. ಸಾಧನೆ ಅನ್ನೋದು ಸ್ಟಾರ್ಟ್ ಆಗೋದು ಸರ್ವಿಸ್ ಓರಿಯೆಂಟೆಡ್ ಆಟಿಟ್ಯೂಡ್ ಇಂದ. ನಾನು ಸೇವೆ ಮಾಡುವುದರಿಂದ ಸಾಧನೆ ಬರುತ್ತೆ ಹೊರತು ಅರ್ನ್ ಮಾಡೋದ್ರಿಂದ ಅಲ್ಲ, ದುಡಿಯುವುದರಿಂದ ಅಲ್ಲ. ನಾನು ಮಾಡುವ ಪ್ರತಿ ಒಂದು ಕೆಲಸ ಸೇವೆಯಾಗೆ ಇರ್ಬೇಕು. ಆಗ್ ನೋಡಂಗಿದ್ರೆ ಯಾರು ಸೇವೆ ಮಾಡ್ತಾರೇನೆ ಇರ್ತಿರ್ಲಿಲ್ಲ. ಸೊ ಅದು ನಮ್ಮ ಜೀವನದ ಬಹುಮುಖ್ಯವಾದಂತ ವಿಷಯ. ಅಂಡ್ ಇನ್ನೊಂದು ಬುಕ್ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಬುಕ್ ತೋರಿಸ್ಬೇಕಾದ್ರೆ ನನಗೆ ಯಾವಾಗ್ಲೂ ನನ್ನ ಇಷ್ಟವಾದ ಕಾರ್ಯಕ್ರಮ ನೆನಪು ಬರುತ್ತೆ, ಚಂದನ ಟಿವಿನಲ್ಲಿ. ಓಕೆ, ಕಟ್ ಅಂತ ಹೇಳಿ ಅಂತ ಅವ್ರುನು ಬುಕ್ ತೋರಿಸ್ತಾ ಇರ್ತಾರೆ. ಇವತ್ತು ನಾನು ಬುಕ್ ತೋರಿಸ್ತಾ ಇದ್ದೀನಿ, ಆದ್ರೆ ಚಂದನ ಟಿವಿ ತಟ್ ಅಂತ ಹೇಳಿ ನಾನಲ್ಲ. ಓಕೆ, ಪ್ರಶ್ನೆಗಳೇ ಉತ್ತರವಾಗಿ ಸೂಪರ್ ಬಹಳ ಸೂಪರ್. ಅದ್ಭುತವಾದ ಒಂದು ಪುಸ್ತಕ ಇದು. ನಾನು ಸುಮಾರು ಜನಕ್ಕೆ ರೆಕಮೆಂಡ್ ಮಾಡಿರುವಂತ ಪುಸ್ತಕ ಇದು. ಈ ಬುಕ್ಕು ನನಗೊಬ್ರು ಹೇಳಿದ್ರು, ಸುಮಾರು ನಮ್ಮ ಜೀವನದಲ್ಲಿ ಪ್ರಶ್ನೆಗಳಿರ್ತವೆ. ಆಕ್ಚುಲಿ ನಾವು ಸರಿಯಾಗಿ ಗಮನಿಸಿದ್ರೆ ಅವೇ ಉತ್ತರಗಳಾಗಿ ಸಿಕ್ಕಿರ್ತವೆ. ನಾನು ಯಾಕೆ ಕಷ್ಟಕ್ಕೆ ಬಿದ್ದೆ? ನನ್ನ ಪ್ರತಿ ನನ್ನಲ್ಲಿರುವ ಟ್ಯಾಲೆಂಟ್ ಅನ್ನ ಹೊರ ತೆಗಿಲಿಕ್ಕೆ. ಯಾಕೆ ರೂಮಲ್ಲಿ ಕರೆಂಟ್ ಹೋಯ್ತು? ಸೊ ಮತ್ತೆ ಬರುತ್ತದು. ಸೊ ಸರ್ಪ್ರೈಸ್, ಆ ಸರ್ಪ್ರೈಸ್ ಬಂದೇ ಬರುತ್ತೆ. ಜೀವನದಲ್ಲಿ ನಾವು ಏನೇ ಮಾಡ್ಲಿ, ಏನೇ ಮಾಡ್ದಂಗಿರ್ಲಿ, ದಿ ಎಂಡ್ ಅನ್ನೋದೊಂದು ಬರುತ್ತೆ. ಸೊ ನಾವ್ ಇದನ್ನ ಯಾವಾಗ್ಲೂ BCD ಅಂತ ಹೇಳ್ತೀವಿ. ABCD ನಲ್ಲಿ ಎ ಇಸ್ ಅನ್ ಅಕ್ಸೆಪ್ಟ್, ನಾವು ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ನಮ್ಮ ಜೀವನನ. ಬಿ ಇಸ್ ಅ ಬರ್ತ್, ಡಿ ಇಸ್ ಅ ಡೆತ್. ಅವೆರಡೂ ಇದೆ. ಮಧ್ಯ ಚಾಯ್ಸ್, ಆಯ್ಕೆಗಳಿದೆ. ಸರಿಯಾದ ಆಯ್ಕೆ, ಸರಿಯಾದ ವ್ಯಕ್ತಿ ಆಯ್ಕೆ ಇಟ್ಕೊಂಡಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಸುತ್ತ ಎರಡು ಜನಗಳಿರ್ತಾರೆ. ಒಂದು ನಮ್ಮನ್ನ ಎನ್ಕರೇಜ್ ಮಾಡೋರು, ಇನ್ನೊಂದು ನಮ್ಮನ್ನ ಡಿಸ್ಕರೇಜ್ ಮಾಡೋರು. ನಾನು ಬೆಳಿಬೇಕು ಅನ್ನೋ ವಿಶ್ವಾಸ ಇದ್ರೆ ಎನ್ಕರೇಜ್ ಮಾಡೋರ್ನ ಕೇಳಿ, ಆದ್ರೆ ಬೆಳಿಬಾರ್ದು ಅನ್ನಂಗಿದ್ರೆ ಡಿಸ್ಕರೇಜ್ ಮಾಡೋರ್ನ ಕೇಳಿ. ನೀವು ಬೇಡ ಅಂದ್ರೂ ನಿಮ್ ಸುತ್ತ ಎರಡ್ ಜನ ಸಿಗ್ತಾರೆ. ನಾನು ಆಲ್ವೇಸ್ ಕೊಡೋ ಒಂದು ಎಕ್ಸಾಂಪಲ್ ಯಾವ್ದು ಅಂತಂದ್ರೆ BBMP ವ್ಯಾನ್. ನಮ್ಮ ಜನ ಊರ್ ತುಂಬಾ ಕಸನ ತುಂಬ್ಕೊಳೋಷ್ಟು ಪುರ್ಸತ್ತಿದ್ದಾರೆ, ಆದ್ರೆ ಸುರಿಲಿಕ್ಕೆ ಒಂದ್ ಜಾಗ ಹುಡುಕ್ತಿರ್ತಾರೆ. ನಿಮ್ ತಲೆ, ನಿಮ್ ಕಿವಿ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ. ಇಲ್ಲ ಅಂತ ಅಂದ್ರೆ ಅವ್ರು ಸೀದಾ, ಅವ್ರಿಗೆ ಊರ್ ತುಂಬಾ ತುಂಬ್ಕೊಂಬರೋದ್ ಗೊತ್ತು. ಐ ಮೀನ್ ಟು ಸೇ ದಟ್ ಕಸ ಅಂತ ಅಂದ್ರೆ ಬೇಡದೇ ಇರುವ ವಿಷಯಗಳು. ಅವ್ರ ಮನೇಲಿ ಏನಾಯ್ತು, ಆ PM ಏನಾಯ್ತು, ಈ CM ಏನಾಯ್ತು, ಆ ಆಕ್ಟರ್ ಏನಾಯ್ತು, ಬಿಗ್ ಬಾಸ್ ಅಲ್ಲಿ ಏನಾಯ್ತು, ಈ ಬಾಸ್ ಅಲ್ಲಿ ಏನಾಯ್ತು, ಆಮೇಲೆ ರೀಲ್ಸ್ ಅಲ್ಲಿ ಏನ್ ಬಂತು, ಈ ರೀಲ್ಸ್ ಹೆಂಗಿತ್ತು. ಅವ್ರಿಗೆ ಆ ಟ್ರಾಶ್ ತುಂಬ್ಕೊಳಕ್ಕೆ ಅವ್ರ ತಲೆ ಖಾಲಿ ಇದೆ, ದೊಡ್ಡ ಗೋಡನ್ನು ತುಂಬ್ಕೊಂತಾರೆ. ಆದ್ರೆ ತುಂಬ್ಕೊಂಡ್ಮೇಲೆ ಸುರಿಬೇಕಲ್ವಾ? ಲೋಡ್ ಆದ್ಮೇಲೆ ಅನ್ಲೋಡ್ ಆಗ್ಬೇಕು ತಾನೆ, ಮತ್ತೆ ಹೊಸದಾಗಿ ತುಂಬ್ಕೊಂಡ್ಲಿಕ್ಕೆ. ಆದ್ರೆ ಕೆಲವು ಜಾಗಗಳನ್ನ ಹುಡುಕ್ತಾರೆ. ಆ ಜಾಗ ದಯವಿಟ್ಟು ನಿಮ್ಮ ತಲೆ, ನಿಮ್ಮ ಕಿವಿ ಆಗ್ಬಾರ್ದು. ಎಷ್ಟ್ ಜನಕ್ಕೆ ಅರ್ಥ ಆಯ್ತು? ಜಸ್ಟ್ ಒಂದು ಎಸ್ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಿಮಗ್ ಕೇಳಿಸಿದೆ ಅಂತ ನಾನ್ ಅನ್ಕೊಂತೀನಿ. ಸೊ ಅದರಿಂದ ಆದಷ್ಟು ದೂರ ಇರಿ. ಅವ್ರು ಲೋಡ್ ತಗೊಂಬಂದ್ರು ಅಂದಡ್ಕನೆ ನೀವ್ ಹೇಳಿ, ಸಾರಿ ನನ್ನ ಹತ್ರ ಅಷ್ಟೊಂದ್ ಜಾಗ ಇಲ್ಲ ಅಂತ. ಆದ್ರೆ ಕೆಲವೊಬ್ರು ಗ್ರಂಥಗಳ ತರ ವಿಷಯ ಇಟ್ಕೊಂಡಿರ್ತಾರೆ. ಜಸ್ಟ್ ಲೈಕ್ ನಮ್ ಪುಟ್ಟು ಸರ್, ತಾರಾ ಮೇಡಮ್, ಓಕೆ, ಸಾಕಷ್ಟು ಜನ ಇದ್ದಾರೆ. ನಿಮಗೆ ಇವ್ರಿಬ್ರು ಬೆಲೆ ಕಟ್ಟಕ್ ಆಗದೆ ಇರುವಂತ ಅಪ್ಲೈನ್ಗಳು ನಿಮಗೆ ಸಿಕ್ಕಿದ್ದಾರೆ. ನಿಜವಾಗ್ಲೂನು ಇವ್ರಿಬ್ಬರ ಜೊತೆಲಿ ಇದ್ರೆ ನೀವು ಎಷ್ಟೋ ಕಲ್ತ್ಬಿಡ್ತೀರಾ ಒಳ್ಳೆ ವಿಷಯಗಳನ್ನ. ಆದ್ರೆ ಅದೇ ಕ್ಷಣ, ಅದೇ ಸಮಯನ ಇವ್ರಿಬ್ರ ಜೊತೆಗೆ ನೀವು ಕೊಟ್ ನೋಡಿ. ಸುಮಾರು ಜನ ಕೋರ್ ಲೀಡರ್ಸ್ ಇದ್ದಾರೆ ಇಲ್ಲಿ. ಓಕೆ, ಇವ್ರಿಬ್ರ ಜೊತೆ ಕೊಟ್ ನೋಡಿ. ನಿಮ್ಮ ಲೈಫ್ ನ ಒಂದು ಬ್ಯೂಟಿಫುಲ್ ಮೂರ್ತಿಯಾಗಿ ಹೊರ ತಗೊಂಡ್ಬರ್ಲಿಕ್ಕೆ ಇವ್ರು ಎಫರ್ಟ್ ಆಗ್ತಾರೆ. ಸೊ ನಾನು ನನ್ನ ತಲೆ, ನನ್ನ ಕಿವಿನ ಎಲ್ಲಿ ಕೊಡ್ಬೇಕು ಅನ್ನೋದು ಮುಖ್ಯ ಆಗುತ್ತೆ ಡಿಯರ್ ಫ್ರೆಂಡ್ಸ್. ಅಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಆಡ್ ಒನ್ ಮೋರ್ ಬುಕ್, ದಿ ಲಾಸ್ಟ್ ಲೆಕ್ಚರ್. ರ್ಯಾಂಡಿ ಪಾಶ್ ಅಂತ ಹೇಳಿ ನಮ್ಮ ಟೀಮಿಗೆ ಒಬ್ರು ಪ್ರೊಫೆಸರ್ ಬಂದ್ರು. ಪ್ರೊಫೆಸರ್ ಜಾಯಿನ್ ಆದ್ಮೇಲೆ ನಾನ್ ಸೆಷನ್ಸ್ ಗಳು ಮಾಡ್ತಾ ಇದ್ದೆ, ಟ್ರೈನಿಂಗ್ ಗಳು ಮಾಡ್ತಾ ಇದ್ದೆ. ಅವರು ಕೊನೆಗೆ ಆಚೆಗ್ ಬಂದ್ ಕೇಳಿದ್ರು, ಯುವರ್ ಸ್ಪೀಚ್ ಲೈಕ್ ಎ ಲೆಕ್ಚರ್. ನಾನು ಐ ವುಡ್ ಸಜೆಸ್ಟ್ ಒನ್ ಬುಕ್ ವಿಚ್ ಇಸ್ ದಿ ಲಾಸ್ಟ್ ಲೆಕ್ಚರ್ ಅಂತ ಹೇಳಿದ್ರು. ಯಾಕೆ ಸರ್ ಅಂತ ಹೇಳ್ದೆ, ರ್ಯಾಂಡಿ ಪಾಶ್ ಅನ್ನೋರು US ಬೇಸ್ಡ್ ಅಲ್ಲಿರೋ ಒಬ್ಬ ಪ್ರೊಫೆಸರ್. ಅವರು ಒಂದು ಕ್ಯಾನ್ಸರ್ ನಿಂದ, ಕರುಳಿನ ಕ್ಯಾನ್ಸರ್, ಸ್ಮಾಲ್ ಅಂಡ್ ಲಾರ್ಜ್ ಇಂಟೆಸ್ಟೈನ್ ಕ್ಯಾನ್ಸರ್ ನಿಂದ ಬಳಲ್ತಾ ಇರ್ತಾರೆ. ಸೊ ಬಳಲ್ತಾ ಇದ್ದಾಗ ಆ ವ್ಯಕ್ತಿ ಆ ಚೆನ್ನಾಗಿ ಅರ್ನ್ ಮಾಡಿರ್ತಾರೆ. ಒಳ್ಳೆ ಪ್ರೊಫೆಸರ್ ಅಲ್ವಾ, ಚೆನ್ನಾಗಿ ಅವರು ಕಂಪ್ಯೂಟರ್ ಬಗ್ಗೆ ಜ್ಞಾನ ಹೇಳ್ಕೊಡುವಂತದ್ದು.
ಅದರಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ. ಸೊ ಸಂಪಾದಿಸಿರ್ತಾರೆ, ಚೆನ್ನಾಗಿ ಮದುವೆ ಆಗಿರ್ತಾರೆ, ಮಕ್ಳಿರ್ತಾರೆ, ಹ್ಯಾಪಿ ಲೈಫ್. ಆದ್ರೆ ಆ ಕ್ಯಾನ್ಸರ್ ಬಂದಾಗ ಒಬ್ಬ ದೊಡ್ಡ ಒಂದು ಹಾಸ್ಪಿಟಲ್‌ನ ತಜ್ಞರು ಡಾಕ್ಟರ್ ಇವರಿಗೆ ಪರಿಚಯ. ಅವ್ರಿಗೆ ಹೋದಾಗ ಅವ್ರು ಹೇಳ್ತಾರೆ, "ರ್ಯಾಂಡಿ ಪಾಷ್, ಐ ವಿಲ್ ಟ್ರೈ ಮೈ ಬೆಸ್ಟ್" ಅಂತ ಹೇಳ್ತಾರೆ. ಎಲ್ಲ ಡಯಾಗ್ನೈಸ್ ಆದ್ಮೇಲೆ ಲಾಸ್ಟಿಗ್ ಬಂದ್ ಹೇಳ್ತಾರೆ, "ಸಾರಿ ರ್ಯಾಂಡಿ, ನಾನೇನು ಮಾಡಕ್ ಆಗಲ್ಲ. ನೀನೀಗ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೀಯಾ. ಪ್ರಾಬಬ್ಲಿ ಇನ್ 6 ಮಂತ್ ಇರ್ಬೋದು" ಅಂತ. ತುಂಬಾ ನಿರಾಶೆಗೆ ಒಳಗಾಗ್ತಾರೆ. ಆ ಸಮಯದಲ್ಲಿ ಜೀವನದ ಬಗ್ಗೆ ಒಂದು ಅದ್ಭುತವಾದ ಲೆಕ್ಚರಿಂಗ್ ಕೊಡ್ತಾರೆ. ಆ ಲೆಕ್ಚರೇ ದಿ ಲಾಸ್ಟ್ ಲೆಕ್ಚರ್. ಅದ್ರ ಮೇಲೆ ಒಂದು ಬುಕ್ ಬರೆದಿದ್ದಾರೆ. ಜೀವನ ಅನ್ನೋದು ಎಷ್ಟು ಮುಖ್ಯ, ಪ್ರತಿ ಕ್ಷಣಗಳನ್ನ ನಾವು ಹೇಗೆ ಸ್ವಾದಿಸಬೇಕು, ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಈ ಬುಕ್ ಅಲ್ಲಿ ಇದೆ. ಸೊ ಮಸ್ಟ್ ಎಲ್ಲಾರು ರೀಡ್ ಮಾಡಿ. ಅಂಡ್ ಮೀನ್ ವೈಲ್ ನನ್ನ ಬುಕ್ಗಳು ಇನ್ನು ಮುಗಿಯಲ್ಲ, ಸುಮಾರಿದೆ. ಸೊ ಐ ಹ್ಯಾವ್ 250 ಪ್ಲಸ್ ಬುಕ್ ರೀಡ್ ಮಾಡಿರೋದ್ರಿಂದ ಇವ್ ಹೇಳಕ್ ಸಾಧ್ಯ ಆಯ್ತು. ಓಕೆ, ಇನ್ನೊಂದು, ನಾವು ನಮ್ಮ ಕ್ಷೇತ್ರದಲ್ಲಿರುವಂತಹ ಬುಕ್ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಮತ್ತು ಆರ್ಥಿಕ ವಿಕಾಸ ಅಂತ ಹೇಳಿ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಬಂದಿದೀವಿ. ಈ ಒಂದು ವಿಷಯ ಈಗ ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಸ್ಟಾರ್ಟ್ ಆಗಿದೆ. 8 ಯೂನಿವರ್ಸಿಟಿಗಳು ಈ ಒಂದು ಗ್ರಾಜುಯೇಷನ್ ನ ಕೊಡ್ತಾ ಇದೆ. ಯಾರೆಲ್ಲ ಡಿಗ್ರಿ ಮಾಡಿದೀರಾ, 55% ಅಗ್ರಿಗೇಟ್ ಸ್ಕೋರ್ ಮಾಡಿರೋರು, ಎನಿ ಡಿಸಿಪ್ಲಿನ್ ಡಿಗ್ರಿ ಲೈಕ್ ಕಾಮರ್ಸ್, ಆರ್ಟ್ಸ್ ಆರ್ ಸೈನ್ಸ್, ನೀವ್ ಯಾವ್ದೇ ಮಾಡಿದ್ರು ನೀವು ಪಿ ಜಿ ಕೋರ್ಸಿಗೆ ಅಡ್ಮಿಷನ್ ಆಗ್ಬಹುದು. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಈಗ ನೀವೇನ್ ಮಾಡ್ತಿದ್ದೀರಾ, ನಮ್ಮ ಮೋದಿ ಕೇರ್ ತಿಳ್ಕೋಬೇಕು ಅಂತ ಅಂದ್ರೆ ಓದುವಂತ ಒಂದು ಯೂನಿವರ್ಸಿಟಿ. ನಿಮಗೆ 1 ಸೆಮಿಸ್ಟರ್ಗೆ 55,000 ಆಗತ್ತೆ. 4 ಸೆಮಿಸ್ಟರ್ ಇರುತ್ತೆ. 2 ಇಯರ್ ಕೋರ್ಸ್, 2 lakh rupees. 2 ಲಕ್ಷ ನೀವು ಕೊಟ್ಟು ಅದನ್ನ ಪಾಸ್ ಮಾಡ್ಕೊಂಡ್ರೆ ನಿಮಗೆ ಒಂದು ಪೋಸ್ಟ್ ಗ್ರಾಜುಯೇಷನ್ ಕ್ಯಾನ್ವಕೇಶನ್ ಸಿಗತ್ತೆ, ಒಂದು ಕ್ಯಾಪು, ಸರ್ಟಿಫಿಕೇಟು, ಕೋಟು. ಅದ್ ಹಾಕೊಂಡಾಗ ವಾವ್ ಅನ್ಸುತ್ತೆ. ಅಂಡ್ ಆಲ್ಸೋ ಎಷ್ಟು ಜನ ಇಲ್ಲಿರೋರು 6 ತಿಂಗಳು ಮೇಲಿದ್ದೀರಾ ನೋಡ್ಬೋದಾ? 6 ತಿಂಗಳು ಮೇಲಿರೋರು ಹ್ಯಾಂಡ್ ರೈಸ್ ಮಾಡ್ಬೋದಾ? ಕೌಂಟ್ ತಗೊಂಡ್ಬಿಡ್ತೀನಿ ಕ್ವಿಕ್ ಆಗಿ. 6 ತಿಂಗಳಿಂದ ವರ್ಷ ಮೇಲಿರೋರು. ಓಕೆ, 14, 15 ಕೌಂಟ್ ಬಂತು, 16, 19, 20. ಓ, ಏನಿದು ಕ್ರೇಜಿ ನಂಬರ್ಸ್. ಓಕೆ, ನಂಬರ್ ಕಂಟಿನ್ಯೂ ಹೋಗ್ತಾ ಇದೆ. ಫ್ಯಾಂಟಾಸ್ಟಿಕ್, ಮೈ ಗಾಡ್. ಓಕೆ, 44, 45. ಓಕೆ, ಸೊ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಈಗ ಏನ್ ನನಗೆ ವಿಸಿಬಿಲಿಟಿ 50 ನಂಬರ್ಸ್ ಕಾಣ್ತಿದೆ, ಈ 50 ಜನ ಆಲ್ರೆಡಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಪೋಸ್ಟ್ ಗ್ರಾಜುಯೇಷನ್ಸ್ ಆಗಿರುವಂತವ್ರು. ಗಿವ್ ಮಿ ಯುವರ್ ಸೆಲ್ಫ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಡಿಯರ್ ಫ್ರೆಂಡ್ಸ್. ಯಾಕೆ ಅಂತ ಅಂದ್ರೆ, ನೀವ್ ಯಾರೆಲ್ಲ ಇದೀರಾ, ನಿಮಗೆ ಈ ಕಾನ್ಸೆಪ್ಟ್ ಬಗ್ಗೆ ಪರಿಚಯ ಆಗಿದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನೀವು ಪಿ ಜಿ ಮಾಡಿರೋಂಗೇನೆ. ಬಟ್ ಸರ್ಟಿಫಿಕೇಶನ್, ಕ್ಯಾನ್ವಕೇಶನ್ ಲೆಟರ್ ಅಥವಾ ಗೌನ್ ನಿಮ್ಮ ಹತ್ರ ಇಲ್ದೇ ಇರ್ಬೋದು. ಬಟ್ ಯು ಆರ್ ಆಲ್ ಪಿ ಜಿ ಡಿಪ್ಲೊಮಾ ಹೋಲ್ಡರ್ಸ್. ಸೊ ನೀವು ಆಲ್ರೆಡಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರುವಂತವ್ರು. ಓಕೆ, ಹ್ಯಾಂಡ್ ಡೌನ್ ಮಾಡ್ತೀನಿ ಇವಾಗ. ಓಕೆ, ಹ್ಯಾಂಡ್ ಡೌನ್ ಮಾಡ್ಬೋದಾ? ಅಂಡ್ ಆಲ್ಸೋ ಆಡಿಂಗ್ ಒನ್ ಮೋರ್ ಪಾಯಿಂಟ್, ಕಮಿಟ್ಮೆಂಟ್. ನಿಮ್ಮನ್ನ ನೀವು ಬದ್ಧತೆಯಿಂದ ತಗೊಳ್ಳಿ, ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಳ್ಳಿ. ಓಕೆ, ನಾವ್ ಯಾವಾಗ್ಲೂ ಅಷ್ಟೇನೆ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ ಅಂದಾಗ ನಮಗೆ 2 ಜನ ಇರ್ತಾರೆ. ಮುಂದೆ ಹೋಗ್ಬೇಕು ಅಂದ್ರೆ 2 ಜನ ಇರ್ತಾರೆ. ಯಾರ್ ಗೊತ್ತಾ? ಒಬ್ರು ಕಾಲ್ ಕೆಳಗೆ, ಒಬ್ರು ನಮ್ ಮೇಲೆ. ಮುಂದೆ ತೆಗಿಯೋರು, ಹಿಂದೆ ಎಳೆಯೋರು. ನೀವು ಯಾರಿಗೆ ಸಾಥ್ ಕೊಡ್ತೀರಾ ಆ ಕಡೆ ಕೆಳ್ಕೊಂಡ್ಬಿಡ್ತಾರೆ. ನೀವು ಎಳೆಯೋರ್ ಕಡೆಗೆ ಸಾಥ್ ಕೊಟ್ರೆ ಆ ಕಡೆ ಕೆಳ್ಕೊಂತಾರೆ, ಮೇಲ್ಗಡೆ ಇಳಿಯೋರಿಗೆ ಸಾಥ್ ಕೊಟ್ರೆ ಮೇಲ್ಗಡೆ ಎಳ್ಕೊಂತಾರೆ. ಓಕೆ, ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಅಂತ ಅಂದ್ರೆ ನಮಗೆ ಈ ಎಲ್ಲಾ ಡಿಸಿಪ್ಲಿನ್ಗಳು ಮುಖ್ಯ. ಅಂಡ್ ಜೊತೆಲಿ ವೆರಿ ಇಂಪಾರ್ಟೆಂಟ್, ನಾವು ಶಾಂತವಾಗಿರೋದನ್ನ ಕಲಿಬೇಕು, ಕೂಲ್ ಆಗಿರೋದನ್ನ ಕಲಿಬೇಕು, ಸ್ಮೈಲಿಂಗ್ ಆಗಿರೋದನ್ನ ಕಲಿಬೇಕು, ಆರೋಗ್ಯವಾಗಿರೋದನ್ನ ಕಲಿಬೇಕು. ಒಂದಂತೂ ಶೋರ್, ಲೀಗಲ್ ಆರ್ ಇಲ್ಲೀಗಲ್, ಲೈಫ್ ಅಲ್ಲಿ ಎಂಡ್ ಅನ್ನೋದಂತೂ ಇದೆ. ಆದ್ರೆ ಈ ಟೈಮಲ್ಲಿ ಇಲ್ಲಿ ಬಂದಿದೀವಿ, ವಿ ಆರ್ ಆಲ್ ಸೋಲ್ಮೇಟ್. ನಮಗೆ ಯಾಕೆ ಇವತ್ತು ಈ ಕಾರ್ಯಕ್ರಮ ಇದೆ ಅಂತ ಅಂದ್ರೆ, ಸೋಲ್ಮೇಟ್ ಅಂದ್ರೆ ಓನ್ಲಿ ಹಸ್ಬೆಂಡ್ ಅಂಡ್ ವೈಫ್ ಅನ್ಕೋಬೇಡಿ. ಸಾರಿ ಟು ಸೇ, ನಾವ್ ಯಾರಿಗೆಲ್ಲ ಕನೆಕ್ಟ್ ಆಗ್ತೀವಿ, ದೇ ಆರ್ ಆಲ್ ಸೋಲ್ಮೇಟ್. ಕೆಲವ್ರು ನಮಗೆ ಒಳ್ಳೆ ಪಾಠ ಹೇಳ್ಕೊಡ್ತಾರೆ, ಕೆಲವರು ತಪ್ಪು ಪಾಠನ ಹೇಳ್ಕೊಡ್ತಾರೆ. ನಮಗ್ ಸೈಕಲ್ ಇಂದ ಬಿದ್ಮೇಲೆ ಗೊತ್ತಾಗಿದ್ದು ಬೀಳ್ತೀವಿ ಅಂತ, ಆಕ್ಸಿಡೆಂಟ್ ಆದ್ಮೇಲೆ ಗೊತ್ತಾಗಿದ್ದು ಹಿಂಗ್ ಹೋದ್ರೆ ಆಕ್ಸಿಡೆಂಟ್ ಆಗತ್ತೆ ಅಂತ. ಪ್ರತಿ ಒಂದನ್ನು ನಾವು ಕಲಿತಾ ಇದೀವಿ. ನಮ್ಮಲ್ಲಿ ಧನ್ಯತಾ ಹಾಗೂ ಗ್ರಾಟಿಟ್ಯೂಡ್ ಭಾವನೆ ಇರ್ಬೇಕು. ಪ್ರತಿಯೊಂದನ್ನು ಹೇಳ್ಕೊಟ್ಟವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ. ಆದ್ರೆ ಸರಿಯಾದ ನಾಯಕ ಅವರೇ ನಮ್ಮ ಜೀವನದ ನಾವಿಕ ಆಗಿರ್ತಾರೆ, ಒಂದು ಒಳ್ಳೆ ಗುರಿ ಕಡೆಗೆ ಹೋಗ್ಲಿಕ್ಕೆ. ಈ ಸೆಷನ್ನಿನ ಕೊನೆ ಒಂದು ವರ್ಡ್ ನಾನ್ ನಿಮಗೆ ಹೇಳೋದು ಏನಂತ ಅಂದ್ರೆ, ದ್ರೋಣಾಚಾರ್ಯರು
ಎಲ್ಲರಿಗೂ ಹೇಳ್ಕೊಡ್ಲಿಲ್ಲ. ಓಕೆ, ಎಲ್ಲರಿಗೂ ಹೇಳ್ಕೊಡ್ದಲೇ ಇರೋ ಕಲಿತಂತ ಒಬ್ಬ ವ್ಯಕ್ತಿ ಏಕಲವ್ಯ. ಕರೆಕ್ಟಾ? ಆದ್ರೆ ಎಲ್ಲಾರ್ಗೂ ಹೇಳ್ಕೊಟ್ರು, ಆದ್ರೆ ಹೇಳ್ಕೊಡ್ತಿದ್ರು ಕಲಿದೇ ಇರೋದು ಏಕಲವ್ಯ. ದ್ರೋಣಾಚಾರ್ಯರು ಯಾವ ಟೆಕ್ನಿಕ್ ಅಲ್ಲಿ ಒಂದು ಶಬ್ದವೇದಿ ಬಾಣನ ಹೇಳ್ಕೊಡೋರು, ಅದನ್ನ ಶರವೇಗದಲ್ಲಿ ಕಲ್ತಿದ್ದು ಏಕಲವ್ಯ. ಗುರು ದ್ರೋಣ ಅವರು ಹೇಳ್ಕೊಟ್ಟಿದ್ದಂಥದ್ನ ಅಷ್ಟ್ ಚೆನ್ನಾಗ್ ಕಲ್ತಿದ್ರು. ಆದ್ರೆ ಅದು ಬೇರೆ ಟೀಮಿಗೆ, ಅಂದ್ರೆ ಅಪೋಸಿಟ್ ದ್ರೋಣಾಚಾರ್ಯರವ್ರು ಹೇಳ್ಕೊಡ್ತಿದ್ರಲ್ಲ, ಆ ಟೀಮಿಗೆ ನೀವ್ ಇವ್ರಿಗೂ ಹೇಳ್ಕೊಟ್ಟಿದ್ದೀರಾ, ನೀವು ರಾಜದ್ರೋಹ ಮಾಡಿದ್ದೀರಾ ಅಂತ. ಅವಾಗ ಏಕಲವ್ಯನ ಹೆಬ್ಬೆಟ್ನ ಕೇಳ್ತಾರೆ. ಆದ್ರೆ ಗುರು ಅರ್ಪಣೆಯಾಗಿ ಹೆಬ್ಬೆಟ್ನ ಕೊಡ್ತಾರೆ. ಓಕೆ, ಅಂದ್ರೆ ಗುರುಗೆ ಆ ರೇಂಜ್ಗೆ ಸರೆಂಡರ್ ಆಗಿದ್ರು ಅಂತ. ಬಟ್ ಒಂದು, ಯಾವ ದ್ರೋಣಾಚಾರ್ಯನ್ಗೇನು ನಮ್ಮ ಪುಟ್ಟು ಸರ್ ಕಮ್ಮಿ ಇಲ್ಲ ಈ ಬ್ಯಾಚ್ ಅಲ್ಲಿ. ಓಕೆ, ನಮ್ಮ ಮಿರಾಕಲ್ ಟೀಮ್ ಅಲ್ಲಿ ಅಂಡ್ ಮೋದಿ ಕೇರ್ ಅಲ್ಲಿ ಅಫ್ಕೋರ್ಸ್ ಎಸ್. ಆದ್ರೆ ಒಂದಂತೂ ಶೋರ್, ಅವ್ರು ನೆವರ್ ಎವರ್ ನಿಮ್ ಬೆಟ್ ಅಂತೂ ಕೇಳಲ್ಲ. ಅವ್ರು ಕೇಳೋದೊಂದೇನೆ ನಿಮ್ಮ ಕ್ವಾಲಿಟಿ ಥಾಟ್, ಶ್ರದ್ಧೆಯ ಮನಸ್ಸು ಅಂತ. ಯಾಕೆಂದ್ರೆ ಕ್ಯಾರೆಕ್ಟರ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಕ್ವಾಲಿಟಿಗಳಿಂದ ಮನುಷ್ಯ ಆಗ್ಬೇಕೆ ಹೊರ್ತು ಕ್ವಾಂಟಿಟಿಗಳಿಂದ ಅಲ್ಲ. ನನ್ನ ಹತ್ರ ಏನೇನ್ ಇದೆ ಅನ್ನೋದ್ರಿಂದ ಅಲ್ಲ, ನನ್ನ ಒಳಗಡೆ ಏನೇನಿದೆ ಅಂದಾಗ ವ್ಯಕ್ತಿ ಆಚೆಗಡೆ ಬರೋದು. ನಿಮಗ್ ಆಚೆಗಡೆ ನಿಮ್ಮ ಹತ್ರ ಒಂದ್ ಬೆನ್ಸ್ ಕಾರ್ ಇದೆ, ತುಂಬಾ ಈಗೋ ಅಂದ್ರೆ ಇಷ್ಟ ಆಗತ್ತಾ? ನೀವು ಬಸ್ಸಲ್ಲೇ ಬರ್ಲಿ, ಎಂತ ಒಳ್ಳೆ ವ್ಯಕ್ತಿಯಪ್ಪ ಅಂದ್ರೆ ಇಷ್ಟ ಆಗತ್ತಾ? ಎನಾ ಬಿನಾ ನೀವೇ ಚಾಯ್ಸ್ ಮಾಡ್ಕೊಳ್ಳಿ. ಓಕೆ, ನೀವು BMW ಕಾರಿಂದ ಇಳಿಯೋದ್ವಾಗ ಒಂದು ಮಾನವೀಯತೆ, ಸೌಮ್ಯತೆ ಇವ್ಯಾವುದೂ ಇಲ್ಲ ಅಂದ್ರೆ ದೇರ್ ಇಸ್ ನೋ ರೆಸ್ಪೆಕ್ಟ್ ಡಿಯರ್ ಫ್ರೆಂಡ್ಸ್. ಆದ್ರೆ ನೀವು BMTC ಬಸ್ಸಿಂದನೇ ಇಳಿರಿ, ಆ ಕ್ವಾಲಿಟಿ ಇಸ್ ದ ಕೀ ಮೆಟೀರಿಯಲ್. ಡೆಫಿನೆಟ್ಲಿ ಆ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅಗೇನ್ ಪುಟ್ಟು ಸಾರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ ಈ ಸೆಷನ್. ಸೊ ಇನ್ನೇನಾದ್ರೂ ಇದ್ರೆ ಆಡ್ ಆನ್ ಮಾಡ್ಬೋದು ಸರ್. ಥ್ಯಾಂಕ್ ಯು ಫಾರ್ ಈ ಒಂದು ಥ್ಯಾಂಕ್ ಅಪರ್ಚುನಿಟಿ ಯು ಸೋ ಮಚ್ ಕೊಟ್ಟಿದ್ದಕ್ಕೆ. ಸರ್. ನಿಜವಾಗ್ಲೂ ನಾವು ಧನ್ಯ. ಇವತ್ತು ಅತ್ಯದ್ಭುತವಾದಂತ ವಿಚಾರಗಳು ವಿನಿಮಯ ಆಯ್ತು. ಬಹಳಷ್ಟು ಒಳ್ಳೆ ಸಲಹೆಗಳು ಸಿಕ್ತು. ಒಬ್ಬ ಯಶಸ್ವಿ ವ್ಯಕ್ತಿ ಅಂದ್ರೆ, ಯಶಸ್ ಅಂದ್ರೆ ಕ್ವಾಲಿಟಿ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗತ್ತೆ ಅಂತ. ತುಂಬಾ ಜನ ಯಶಸ್ ಅಂತ ಹೇಳಿದ್ರೆ ಹಣ ಸಂಪಾದನೆ ಮಾತ್ರ ಅನ್ಕೊಂಡಿರ್ತಾರೆ. ಹಂಗಂತ ಹಣ ಸಂಪಾದನೆ ಮಾಡಬಾರ್ದು ಅಂತಲ್ಲ, ಆದ್ರೆ ಹಣನ ಸಂಪಾದನೆ ಮಾಡ್ಬೇಕಾದ್ರೆ ಯಾವ ಕ್ವಾಲಿಟಿ ಜೊತೆಗೆ ಹಣ ಸಂಪಾದನೆ ಮಾಡಿದಾಗ ಮಾತ್ರ ಹಣಕ್ಕೂ ಒಂದು ವ್ಯಾಲ್ಯೂ ಮತ್ತೆ ಗೌರವ, ಮತ್ತೆ ಹಣದಿಂದ ನಮಗೂ ಕೂಡ ವ್ಯಾಲ್ಯೂ ಮತ್ತೆ ಗೌರವ ಸಿಗುತ್ತೆ ಅನ್ನುವಂಥದ್ದನ್ನ ಇವತ್ತು ನಿಮ್ಮ ವಿಚಾರಗಳಿಂದ ಕಲಿಯಕ್ ಸಾಧ್ಯ ಆಯ್ತು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್ ನಿಮ್ಮ ನಾಲೆಡ್ಜ್ಗೆ. ಅಂಡ್ ಎರಡೆರಡು ನಮಗೆ ಬಹುಮಾನ ಇವತ್ತು ನಿಮ್ ಕಡೆಯಿಂದ. ಒಂದು ಜ್ಞಾನ ಸಲಹೆಗಳು, ಅದಲ್ಲದೆ ನೀವು ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ, ನಿಮ್ಮ ಒಂದು ವೃತ್ತಿನಲ್ಲೂ ಮೇಲ್ ಬರೋದಕ್ಕೆ ಅಥವಾ ನಮ್ಮ ಒಟ್ಟೊಟ್ಟಿಗೆ ಬೆಳೆಯೋದಕ್ಕೆ ನೀವು ಓದಿರುವಂತ ನಿಮ್ಮ ಸೀಕ್ರೆಟ್ ಬುಕ್ಸ್ ಗಳನ್ನು ಕೂಡ ನೀವು ನಮ್ ಜೊತೆಗೆ ಶೇರ್ ಮಾಡಿದ್ರಿ ನೋಡಿ. ಈಗ ಅವೆಲ್ಲವೂ ಕೂಡ ನಮ್ಗೂ ಕೂಡ ದಾರಿ ದೀಪ ಆಗತ್ತೆ. ಅಂಡ್ ನಿಜವಾಗ್ಲೂ ಎಲ್ಲಾ ಬುಕ್ಸ್ ಗಳು ಕೂಡ ನೀವು ಸ್ಟಡಿ ಮಾಡಿದ್ದು ಮತ್ತೆ ಅದನ್ನೆಲ್ಲ ಸದ್ಯಕ್ಕೆ ನಿಮ್ಗೆ ಯಾವ್ಯಾವ ಬುಕ್ಸ್ ಗಳಿಂದ ಹೆಲ್ಪ್ ಆಗಿದೆ, ಸಪೋರ್ಟ್ ಆಗಿದೆ, ನೀವು ಇಲ್ಲಿ ತನಕ ಬರೋದಕ್ಕೆ ಅಂತ ಶೇರ್ ಮಾಡಿದ್ದು ಕೂಡ ನಮ್ಮಲ್ಲಿ ಇಲ್ಲಿರೋಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಅವರು ಕೂಡ ಓದೋದಕ್ಕೆ ಅನುಕೂಲ ಆಗುತ್ತೆ, ನಾವು ಕೂಡ ಓದೋದಕ್ಕೆ ಅನುಕೂಲ ಆಗುತ್ತೆ. ಸರ್ ಥ್ಯಾಂಕ್ ಯು. ಇತ್ತೀಚಿನ ದಿನಗಳಲ್ಲಿ ಓದುವಂತದ್ದು ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇತ್ತು. ಸೊ ಈಗ ಮತ್ತೊಂದು ಲೆವೆಲ್ ಅಲ್ಲಿ ನಮ್ಗೆ ಅದು ಗೊತ್ತಾಗ್ತಿದೆ. ಓದುವಂತದ್ದು ಬಹಳ ಮುಖ್ಯ ಆಗಿದೆ. ಬುಕ್ಸ್ ಗಳು ನಮ್ಮ ಹತ್ರ ಇರಬೇಕು. ಬುಕ್ಸ್ ಗಳು ಕೂಡ ನಮ್ಮನ್ನ ತಿದ್ದುತ್ತವೆ, ತೀಡ್ತವೆ, ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದನ್ನ ನೋಡಕ್ ಸಾಧ್ಯ ಆಯ್ತು ಸರ್. ಸರ್ ಎಕ್ಸ್ಟ್ರೀಮ್ಲಿ ಸೂಪರ್ಬ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ನಿಮ್ಮ ಮೇಲೆ ಅಭಿಮಾನ ಮತ್ತೆ ಪ್ರೀತಿ ಜಾಸ್ತಿ ಆಗ್ತಿದೆ. ಬಿಕಾಸ್ ನಿಮ್ಮ ಒಂದು ಮೆಸೇಜ್ ಅಂತೂ ವಂಡರ್ಫುಲ್, ನಾಲೆಡ್ಜ್ ಅಂತೂ ಸೂಪರ್ಬ್. ಸೊ ಖಂಡಿತ ನಾವೆಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ತೀವಿ. ನಾವೆಲ್ಲರೂ ಕೂಡ ವೈಯಕ್ತಿಕವಾಗಿ ಕೂಡ ಅದನ್ನ ಅಪ್ಲೈ ಮಾಡ್ಕೊಂಡು ನಮ್ಮ ಜೀವನದ ಒಂದು ಸಂತೃಪ್ತಿಗಾಗಿ ಹೋರಾಡ್ತೀವಿ ಅಂತ ಹೇಳಿ ನಾನು ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ಅಂಡ್ ಡಿಯರ್ ಲೀಡರ್ಸ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಮತ್ತೊಮ್ಮೆ ಒಂದು ದೊಡ್ಡ ಮಟ್ಟದ ಒಂದು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರೈಮ್ ಟೈಮ್ ನಮ್ ಜೊತೆ ಕೊಟ್ಟಿದ್ದಕ್ಕೆ, ಪ್ರಧಾನವಾದಂತಹ ಸಮಯನ ನಮ್ ಜೊತೆ ಕೊಟ್ಟು ಸಂಕ್ಷಿಪ್ತವಾಗಿ ನಿಮ್ಮಲ್ಲಿರುವಂತ ಎಲ್ಲ ವಿಚಾರಗಳನ್ನ ತುಂಬಾ ತಾಳ್ಮೆಯಿಂದ ಅದ್ಭುತವಾಗಿ ನಮ್ ಜೊತೆ ಶೇರ್ ಮಾಡಿದ್ರಿ. ಇದಕ್ಕೆ ನಾವು ಖಂಡಿತ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ಆದ್ರೆ ಇದಕ್ ಬೆಲೆ ಬರೋದು ಯಾವಾಗ ಅಂದ್ರೆ, ಈ ವಿಷಯಗಳನ್ನ ಮ್ಯಾಕ್ಸಿಮಮ್ ನಾವು ಅಪ್ಲೈ ಮಾಡ್ಕೊಂಡು, ಇಲ್ಲಿರೋರು ಅಪ್ಲೈ ಮಾಡ್ಕೊಂಡು ಅದರಿಂದ ಏನಾದ್ರೂ ನಮ್ ಜೀವನದಲ್ಲಿ ಒಳಿತಾಗಿತ್ತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಒಂದು ಗಿಫ್ಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಸ್ನೇಹಿತರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು.
ಯು ಇವತ್ತಿನ ಒಂದು 4th ಸೆಷನ್ ನಲ್ಲಿ ಒಬ್ಬ ಅದ್ಭುತವಾದಂತ ವ್ಯಕ್ತಿ ಜೊತೆಗೆ ಎಕ್ಸ್ಟ್ರಾರ್ಡಿನರಿ ವಿಷಯಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಇಲ್ಲಿ ತನಕ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ ನಿಮ್ಮೆಲ್ರಿಗೂ ಕೂಡ ಶುಭವಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೆಯ ಒಂದು ಜ್ಞಾನ ನಮ್ಗೆ ಇವತ್ತು ಸಿಕ್ಕಿದೆ. ಮತ್ತೆ ಬರುವಂತ ಶುಕ್ರವಾರ ಮತ್ತೊಂದು ಹೊಸ ವಿಷಯದ ಜೊತೆಗೆ ನಾವೆಲ್ಲರೂ ಭೇಟಿಯಾಗೋಣ, ಇನ್ನೊಂದಷ್ಟು ವಿಷಯಗಳನ್ನ ಕಲ್ತ್ಕೊಳ್ಳೋಣ. ಯಶಸ್ಸಿಗೆ ಸಾಧಿಸೋದಕ್ಕೆ ಎಲ್ಲಿಂದೆಲ್ಲಿಲ್ಲ ನಾವು ವಿಷಯಗಳನ್ನ ಕಲೆಕ್ಟ್ ಮಾಡಕ್ಕಾಗತ್ತೆ, ಎಲ್ಲಿಂದೆಲ್ಲ ಸಲಹೆಗಳನ್ನ ತಗೊಳಕ್ಕಾಗತ್ತಾ ಆ ಎಲ್ಲ ಸಲಹೆಗಳನ್ನ ತಗೊಳ್ತಾ ಬರೋಣ. ಸೊ ಹಾಗಾಗಿ ಜೀವನದಲ್ಲೂ ಕೂಡ ದೊಡ್ಡ ಮಟ್ಟದ ಪರಿವರ್ತನೆಯನ್ನ ನಾವು ಹೊಂದೋಣ ಅಂತ ಹೇಳ್ತಾ, ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಸೊ ಕೊನೆಯದಾಗಿ ಇವತ್ತಿನ ಪ್ರೋಗ್ರಾಮ್ ನ ರೂವಾರಿಯಾದಂತ ನಮ್ಮ ಶಮಣ ಸರ್ಗೆ ನಾನು ಈ ಒಂದು ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಶಮಣ ಸರ್, ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹಾಲೆ ಸರ್ ಅಂಡ್ ಇಲ್ಲಿ ತನಕ ಇದ್ದಂತ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಅಂಡ್ ಎಲ್ರಿಗೂ ಕೂಡ ಶುಭವಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Thank you. Thanks to all. Thank you so much. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ತುಂಬಾ ಖುಷಿ ಆಗುತ್ತೆ, ಜೊತೆಗೆ ಹೇಳೋದಕ್ಕೆ ಪದಗಳೇ ಇಲ್ಲ. ಇವತ್ತು ಆಲೆ ಸರ್ ಇಂದ ಸೊ ಮಹಾನ್ ಗುರುಗಳಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅವ್ರು ಕೊಟ್ಟಂತ ಕೆಲವೊಂದು ಇನ್ಫಾರ್ಮೇಶನ್ ಇರ್ಬೋದು, ಸಾಕಷ್ಟು ನಮ್ಮ ಟೀಮ್ ವರ್ಕ್ ಅಲ್ಲಿ ಸಾಕಷ್ಟು ವ್ಯಕ್ತಿಗಳಿಗೆ ಇವತ್ತು ಮಾದರಿಯಾಗಿದೆ ಪ್ರತಿಯೊಂದು ವಿಷಯಗಳು. ಸೊ ಹೇಳ್ತಾ ನಾನು ಕೆಲವೊಂದು ತುಂಬಾ ಕಲ್ಪನೆ ಮಾಡ್ತಾ ಇದ್ದೆ. ಪ್ರತಿಯೊಂದು ಪುಸ್ತಕ ಇರ್ಬೋದು, ಎಷ್ಟು ಕಥೆಗಳ ಮುಖಾಂತರ, ನಮ್ಮ ಪರಂಪರೆ ಮುಖಾಂತರ, ನಮ್ಮ ಕಲ್ಚರ್ ಮುಖಾಂತರ, ರಾಮಾಯಣ ಮುಖಾಂತರ ಮತ್ತೆ ಭಗವದ್ಗೀತೆ ಮುಖಾಂತರ ಎಷ್ಟು ವಿಷಯಗಳನ್ನ ನಮ್ಮ ಕಲ್ಚರ್ ಒಂದು ಪದಗಳಲ್ಲಿ ನಮಗೆ ಪ್ರತಿಯೊಂದು ತುಂಬಾ ಬೇರೂರೋದಕ್ಕೆ ಕಾರಣ ಆಯ್ತು ಸರ್. ಮತ್ತೆ ಇಷ್ಟು ನಿರ್ಗಳವಾಗಿ ಸೊ ತಾಳ್ಮೆಯಿಂದ ಮುಗುಳ್ನಗೆಯಿಂದ 1 hour ಮೇಲೇನೆ ನಮ್ ಜೊತೆ ಇವತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ಟೀಮ್ ಕೊಟ್ಟಿದ್ರ. ಸೊ ಅದಕ್ಕೆ ಗ್ರಾಟಿಟ್ಯೂಡ್ ಯಾವತ್ತೂ ಇರುತ್ತೆ ಸರ್. ಖಂಡಿತ ಪ್ರತಿಯೊಂದು ಪದಗಳು ಮುತ್ತು ರತ್ನದ ತರ ಪೋಣಿಸಿ ನಮ್ಮೆಲ್ಲರಿಗೆ ಇವತ್ತು ಜ್ಞಾನದ ಬೆಳಕು ಹಂಚಿದ್ರೆ ಸರ್. ನವರಾತ್ರಿ ಸಂಭ್ರಮದಲ್ಲಿ ನಾವಿದೀವಿ. ಜೊತೆಗೆ ನಿಮ್ಮ ಬಾಯಿಂದ ಕೇಳಿದ ಪ್ರತಿಯೊಂದು ಮಾತುಗಳನ್ನು ಸೊ ಕೆಲವೇ ದಿನಗಳಲ್ಲಿ ಸೊ ಪ್ರತಿಯೊಂದು ವಿಷಯಗಳನ್ನ ನಾವು ನಿಮ್ಮ ಗ್ರಾಟಿಟ್ಯೂಡ್ ಮುಖಾಂತರ ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ವ್ಯಾಲ್ಯೂಬಲ್ ಟೈಮ್ ಕೊಟ್ಟಿದ್ದಕ್ಕೆ. ಇವತ್ತಿನ ನಮ್ಮ